ತಮ್ಮೆಲ್ಲರಿಗೂ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೃಷ್ಣ ನಾಯಕ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಈ ಕನಸಿನ ಅರಮನೆಗೆ ಎಷ್ಟು ವರ್ಷಗಳು ತಗೊಳ್ತು ಆಕ್ಚುಲಿ? ಸೊ ಇದು ಹಳೆ ಮನೆ. 2009ರಲ್ಲಿ ನಾನು ಇಂಜಿನಿಯರ್ ಇದ್ದಾಗ ಕಟ್ಸಿದ ಮನೆ ಅದು. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕಾಗ್ಲಿ ಅಥವಾ ಕಾರ್ಯಕ್ರಮಗಳನ್ನ ವೀಕ್ಷಿಸೋದಕ್ಕಾಗ್ಲಿ ಸಮಯ ಸಿಗ್ತದ? ಸೊ ವೀಕ್ಲಿ ಒನ್ ಡೇ ಫಾರ್ ದೆಮ್. ಇವತ್ತು ಅಡುಗೆ ಕೋಣೆಗೆ ಬಂದ್ರೆ ಆ ವಿಚಾರಗಳು ನೆನಪಾಗ್ತದ? ಯಾರ್ಯಾರ ಜೀವನದಾಗ ಯಾವಾಗ ಸಿಗ್ತಿರ್ತಾರೋ ಅವೆಲ್ಲ ನೆನಪುಗಳು ಬರ್ತಿರ್ತಾವೆ. ಹಂಪಿ ಉತ್ಸವಕ್ಕೆ ಲೇಟ್ ಆಗ್ತಿದೆ, ಬನ್ನಿ ಕಾರಲ್ಲಿ ಮಾತಾಡಿಸ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಏನೋ ಬಿಜೆಪಿಗೆ ಬಂದು ಬಿಡ್ತಾರೆ, ಅವ್ರು ನೆಕ್ಸ್ಟ್ ಸಿಎಂ ಆಗ್ತಾರೆ. ಸರ್, ಈ ಉಸ್ತುವಾರಿ ಸಚಿವರದ್ದೇನಾದ್ರೂ ಸಹಕಾರ ಇದೆಯಾ? ಒಬ್ಬ ಉಸ್ತುವಾರಿ ಸಚಿವರಿಂದ ಏನ್ ಸಹಾಯ ಮಾಡಕ್ ಸಾಧ್ಯ? ದ ಮೋಸ್ಟ್ ಹೈಟೆಕ್ ಕಚೇರಿ ಅಂತಂದ್ರೆ ಇದೆ ಅಂತ ಅನ್ಸುತ್ತೆ, ಜನಸಂಪರ್ಕ ಕೇಂದ್ರ. 100/100 ಅಲ್ಲಿ ಇರ್ಬೋದು ಸರ್, ಮೇ ಬಿ ಆಫೀಸ್ ಇದು 100 ಜನ ಕುಂದಿರ್ಬೋದು. ನಮಗೆ ಇಲ್ಲಿ ಯಾವುದೇ ಪಾರ್ಶಾಲಿಟಿ ಮಾಡಲ್ಲ ಸರ್. ನಮ್ಮ ರಾತ್ರಿ 11, 12, 1 ಗಂಟೆ ತನಕನೂ MLA ಸಾಹೇಬ್ರು ಅವೈಲೇಬಲ್ ಇರ್ತಾರೆ ಸರ್ ಆಫೀಸಲ್ಲಿ. ಸಿದ್ದರಾಮಯ್ಯ ಅವರು ಒಂದು ವೇದಿಕೆಯಲ್ಲಿ ಯಾರು ನೀನು ಇಲ್ಲಿ ಯಾಕೆ ಕೂತಿದ್ಯಾ ಎದ್ನಡಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿ ಅವರು ಈ ರೀತಿ ಮಾತಾಡಬಾರ್ದಿತ್ತು. ಯಾವ್ದಾದ್ರು ಪರ್ಟಿಕ್ಯುಲರ್ ವಿಚಾರಗಳಿಗೆ ತುಂಬಾ ನೊಂದ್ಕೊಂಡಿದ್ಯಾ? ಮಕ್ಕಳು ಒಂದ್ ಕೈಲಿ ಪಾರ್ಟಿ ಕೈ ಚೀಲ ಇಟ್ಕೊಂಡಿದ್ದಾರೆ, ಇನ್ನೊಂದ್ ಕೈಲಿ ತಟ್ಟೆ ಪ್ಲೇಟ್ ಹಿಂಗ್ ಕೈಲಿ ಇಟ್ಕೊಂಡು ಎಲ್ಲಾರು ಹೋಗ್ತಾ ಇದಾರೆ. ಪ್ಲೇಟ್ ಹೇಗಿದಾವ ಅಂತಂದ್ರೆ ಅಂಕು ಟೊಂಕು ಅಲ್ಲೆಲ್ಲ ತೂತಾಗಿರೋದು, ಅದೆಲ್ಲ ನೋಡಿ ತುಂಬಾನೇ ನನಗೆ ನೋವಾಯ್ತು. ಒಬ್ಬ ಕಾರ್ಮಿಕ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನು ಸಂಬಳ ಇರಲ್ಲ, ಆತನನ್ನ ತಮ್ಮದೇ ಆಫೀಸಲ್ಲಿ ಕೆಲ್ಸಕ್ಕೆ ಇಟ್ಕೋತೀರಿ. ಯಾವುದೋ ಒಬ್ಬ ಅಜ್ಜಿ ಅವ್ರ ಮನೆ ಏನೋ ಸಮಸ್ಯೆ ಆಗಿರುತ್ತೆ, ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಿಸ್ಕೊಡ್ತೀರಿ. ಹೋಗಿದ ತಕ್ಷಣ ಹತ್ ಬಿಟ್ಟ ಅವನು, ನೀನು ಚಿಂತೆ ಮಾಡೋದೇನು ಅವಶ್ಯಕತೆ ಇಲ್ಲ, ನನ್ನ ಆಫೀಸ್ ಇದೆ, ನಾನು ಸಂಬಳ ಕೊಡ್ತೀನಿ ಅಂತೇಳಿ ಇಟ್ಟೆ. ಅಂಗಡಿಯಲ್ಲೇನೆ ವ್ಯಾಪಾರ, ಅಲ್ಲೇ ಮಲ್ಗೋದು, ಅಲ್ಲೇ ಇತ್ತು. ನನ್ನ ಸ್ವಂತ ಅಜ್ಜಿ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ವಿಜಯನಗರ ಸಾಮ್ರಾಜ್ಯದ ಒಡಲಿನಲ್ಲಿರುವಂತಹ ಅದ್ಭುತವಾದ ಕ್ಷೇತ್ರ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರ. ಇದು ಕೊಯ್ಲಾರಗಟ್ಟಿ ತಾಂಡ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಕೃಷ್ಣ ನಾಯಕ್ ಅವರ ಅದ್ಭುತವಾದ ನಿವಾಸ. ಸೊ ಬನ್ನಿ ನೋಡಿ, ಎಷ್ಟು ಅದ್ಭುತವಾದಂತಹ ಪ್ಲೇಸ್, ತುಂಬ ಪ್ರಶಾಂತವಾದಂತಹ ಜಾಗ. ಅನೇಕ ಶಾಸಕರ ಹೋಮ್ ಟೂರ್ ಅನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕೃಷ್ಣ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರ ನಿವಾಸಕ್ಕೆ ಬಂದಿದ್ದೀನಿ. ಪ್ರತಿ ಶಾಸಕರ ಮನೆಗೆ ಹೋಗಿ ಮನೆಯನ್ನ ಎಕ್ಸ್ಪ್ಲೋರ್ ಮಾಡುವಂತಹ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಒಳಗಡೆ ಹೋಗೋದಕ್ಕೂ ಕೂಡ ತುಂಬ ಅದ್ಭುತವಾದಂತಹ ಫೆಸಿಲಿಟಿ ಇದೆ. ಅವರು ಇಟಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಅದರ ಜೊತೆಗೆ ಅಲ್ಲೆಲ್ಲವೂ ಕೂಡ ತುಂಬ ಹೈಟೆಕ್ ಆಗಿರ್ತಿತ್ತು. ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ಆಫೀಸ್ ಕೂಡ ಅಷ್ಟೇ ಹೈಟೆಕ್ ಮಾಡಿದ್ದಾರೆ ಮತ್ತು ಮನೆ ಕೂಡ ಅಷ್ಟೇ ಹೈಟೆಕ್. ಸೊ ಈಗ ನಾವು ಒಳಗಡೆ ಹೋಗಬೇಕು ಅಂತಂದರೆ ತಂಬಬೇಕು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ಶಾಸಕ ಓಕೆ, ಇದು ತಂಬಿದ್ರೆ ಮಾತ್ರ ಮನೆಯ ಒಳಗಡೆ ಎಂಟ್ರಿ, ಇಲ್ಲ ಅಂತಂದರೆ ಮನೆ ಒಳಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಸೊ ತಮ್ಮೆಲ್ಲರಿಗೂ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೃಷ್ಣ ನಾಯಕ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಸೊ ಒಳಗಡೆ ಎಂಟರ್ ಆದ ತಕ್ಷಣ ನಮಗೆ ಕಾಣಸಿಗೋದು ಒಂದು ಗಾರ್ಡನ್ ಪ್ಲೇಸ್. ಸೊ ಅದಾದ ನಂತರ ನೀವು ನನ್ನ ಬಲಭಾಗದಲ್ಲಿ ನೋಡಬಹುದು, ಯಾರೇ ಅತಿಥಿಗಳು ಬಂದರು, ಯಾರೇ ಬಂದರೂ ಮನೆಗೆ ಕೂತ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಬಲಭಾಗದಲ್ಲಿ ಇರುವಂತಹ ಕುರ್ಚಿಗಳನ್ನು ನೀವೊಂದು ಸತಿ ಗಮನಿಸಬಹುದು. ನಮ್ಮ ಕ್ಯಾಮ್ರಾಮನ್ ಆ ಕಡೆ ಪ್ಯಾನ್ ಮಾಡಿ ತೋರಿಸ್ತಾರೆ. ಸೊ ಇದು ಒಳಗಡೆ ಇರುವಂತಹ ಜಾಗ. ಸೊ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಅಥವಾ ಏನೇ ಒಂದು ಮೀಟಿಂಗನ್ನು ಮಾಡುವಂತಹದ್ದಾಗಲಿ ಇಲ್ಲೇ ನಡೀತದೆ. ಸೊ ತುಂಬ ಪ್ರಶಾಂತವಾದಂತಹ ಒಂದು ವ್ಯವಸ್ಥೆ, ತುಂಬ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಮತ್ತೊಂದು ಕಡೆ ನನ್ನ ಎಡಭಾಗದಲ್ಲಿ ಎಂಟ್ರಿ ಆಗೋ ಟೈಮಲ್ಲಿ ಎಡಭಾಗದಲ್ಲಿ ಇರುವಂಥದ್ದು ಯಾವುದೇ ಪಾರ್ಟಿಗಳಾದರೂ ಅಥವಾ ಸ್ನೇಹಿತರ ಜೊತೆ ಕೂತ್ಕೊಂಡು ಒಂದಷ್ಟು ಕ್ಷಣವನ್ನು ಕಳೆಯೋದಕ್ಕೆ
ಕೂತ್ಕೊಂಡು ಊಟ ಮಾಡೋದಕ್ಕೆ ಒಂದೊಳ್ಳೆ ಪ್ಲೇಸ್, ಬರ್ತ್ಡೇ ಸೆಲೆಬ್ರೇಷನ್ ಆ ಥರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಸೊ ಎರಡೂ ಕಡೆಗಳಲ್ಲೂ ಜಾಗವನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದು ಕೃಷ್ಣ ನಾಯಕ್ ಅವರ ಭದ್ರಕೋಟೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಯಾಕೆ, ನಿಮ್ಗೊಂದ್ಸತಿ ಹಿಂದೆ ಪ್ಯಾನ್ ಮಾಡಿ ತೋರಿಸ್ತೀವಿ ನಾವು ಕ್ಯಾಮ್ರಾನ. ಸೊ ಇದು ಅವರ ಮನೆಗೆ ಎಂಟರ್ ಆಗೋದಕ್ಕೆ ಇರುವಂತಹ ಮೇನ್ ಗೇಟ್. ಸೊ ಈ ಮೇನ್ ಗೇಟ್ನಲ್ಲಿ ಕ್ಯಾಮ್ರಾ ಕೂಡ ಇದೆ, ಕ್ಯಾಮ್ರಾ ಕಣ್ಣಿಡುತ್ತೆ. ಯಾರೂ ಕೂಡ ಒಳಗಡೆ ಅಷ್ಟು ಈಸಿಯಾಗಿ ಬರೋದಕ್ಕಾಗೋದಿಲ್ಲ, ಜನಸಾಮಾನ್ಯರನ್ನು ಹೊರತುಪಡಿಸಿ, ಕ್ಷೇತ್ರದ ಜನರನ್ನು ಹೊರತುಪಡಿಸಿ. ಸೊ ತುಂಬ ಅಚ್ಚುಕಟ್ಟಾದಂತಹ ವ್ಯವಸ್ಥೆ, ಲೈಟಿಂಗ್ ವ್ಯವಸ್ಥೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಒಂಥರ ಖುಷಿ ಆಯಿತು, ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ನನಗೆ ಇನ್ಫ್ಯಾಕ್ಟ್ ನೆನಪಿದೆ, ನಾನು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಅವ್ರು ಹೇಳ್ತಾ ಇದ್ರು, ನಾನು ಕಾಲೇಜಿಗೆ ಸೇರಿಕೊಂಡಿದ್ದೆ, ನನಗೆ ಹಾಸ್ಟೆಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ದುಡ್ಡಿರಲಿಲ್ಲ ನನ್ನ ಹತ್ರ, ತುಂಬ ಕಷ್ಟಪಟ್ಟು ಬೆಳೆದಿರುವಂತಹ ವ್ಯಕ್ತಿ ನಾನು. ಆಮೇಲೆ ಯಾರೋ ಒಬ್ಬರು ಸಿಂಗ್ ಅಂತ ಹೆಸರು ಅವ್ರದ್ದು, ಅವರ ಹೋಟೆಲಲ್ಲಿ ಆ ಹೋಟೆಲ್ ಮಾಲೀಕರು ಹೇಳ್ತಾರೆ, ನೀನು ಸಂಕೋಚ ಪಡಬೇಡ, ಊಟ ಮಾಡಪ್ಪ, ನಿನಗೆ ಯಾವಾಗ ದುಡ್ಡು ಬರುತ್ತೋ ಆಗ ದುಡ್ಡು ಕಳಿಸು ಅಂತ. ಅಂದರೆ ಬಡತನದಿಂದ ಹೊರಗಡೆ ಹೇಗೆ ಬರಬಹುದು ಅನ್ನೋದಕ್ಕೆ ಕೃಷ್ಣ ನಾಯಕ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅವರ ವೈಟ್ ಪ್ಯಾಲೇಸ್ಗೆ ನಾನು ಬರ್ತಾ ಇದ್ದೀನಿ. ಇದು ಕೃಷ್ಣ ನಾಯಕ್ ಅವರ ಅದ್ಭುತವಾದಂತಹ ಬಂಗ್ಲೆ, BMW ಕಾರ್. ಸೊ ಅವರಿಗೆ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಇದೆ. ಹೊರ ದೇಶದಲ್ಲಿ ಇದ್ದ ಕಾರಣ ಕಾರ್ ಕ್ರೇಜ್ ಸಹಜವಾಗಿ ಇದ್ದೇ ಇರುತ್ತೆ. ಹೊರದೇಶದಲ್ಲಿ ಅಂತಲ್ಲ, ನಮ್ಮ ದೇಶದಲ್ಲಿ ಇದ್ದಾಗಲೂ ಅವರಿಗೆ ಕಾರ್ ಕ್ರೇಜ್ ಇದ್ದೇ ಇತ್ತು. ಓಕೆ, ಸೊ ತುಂಬ ಅದ್ಭುತವಾದಂತಹ ಝೂಮರ್ ವ್ಯವಸ್ಥೆ. ಶ್ರೀ ಕೃಷ್ಣ ನಾಯಕ್ MLA, ಹೂವಿನ ಹಡಗಲಿ. ಸೊ ಇದು ಅವರ ಮನೆ, ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಬನ್ನಿ, ಇವತ್ತು ನಾವು ಮಾತನಾಡಿಸೋದಕ್ಕೆ ಬಂದಿರುವಂತಹ ನಮ್ಮ ಅತಿಥಿ ನಮಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೃಷ್ಣ ನಾಯಕ್ ಅವರ ವೈಟ್ ಹೌಸ್ಗೆ ತಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮ? ಓಕೆ, ಆಫ್ಟರ್ ಲಾಂಗ್ ಟೈಮ್ ಕೃಷ್ಣ ನಾಯಕ್ ಅವರ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಸರ್, ಈ ಕನಸಿನ ಅರಮನೆಗೆ ಎಷ್ಟು ವರ್ಷಗಳು ತಗೊಳ್ತು ಆ್ಯಕ್ಚುಲಿ ಅಂತ? ಸೊ ಇದು ಹಳೆ ಮನೆ, 2009ರಲ್ಲಿ ನಾನು ಇಂಜಿನಿಯರ್ ಇದ್ದಾಗ ಕಟ್ಸಿದ ಮನೆ ಇದು. ಓಕೆ. ಸೊ ಹಾಗಾಗಿ ಶಾಸಕನಾಗಿದ್ದ ಮೇಲೇನು ಕೂಡ ಇಲ್ಲೇ ಇದ್ದೀನಿ, ನಾನೇನು ಬೇರೆ ಕಡೆ ಮನೆ ಮಾಡಿಲ್ಲ, ಮತ್ತೆ ಅವಶ್ಯಕತೆನೂ ಇಲ್ಲ. ಓಕೆ. ಸೊ ಸಫಿಸಿಯೆಂಟ್ ಜಾಗ ಇದೆ, ಸೊ ಬಂದ ಜನರಿಗೆಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡೋಕ್ಕೆಲ್ಲ ಬಹಳ ಸ್ಪೇಸಿಯಸ್ ಇದೆ, ಹಾಗಾಗಿ ಇಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ ಸರ್, ತುಂಬಾ ಪ್ಲಾನ್ಡ್ ಆಗಿ ಮಾಡಿರುವ ರೀತಿಯಲ್ಲಿದೆ. ಸೊ ಇಂಟೀರಿಯರ್ಸ್ ಆಗಲಿ, ಮನೆಯಲ್ಲಿ ಪ್ರತಿಯೊಂದು ವಸ್ತುವು ಇಲ್ಲಿಲ್ಲೇ ಪರ್ಫೆಕ್ಷನ್ ಆಗಿರುತ್ತೆ ಅಂತ ಯಾರು ಡಿಸೈಡ್ ಮಾಡಿದ್ರು, ಹೇಗೆ ಅಂತ? ಅಲ್ಲ, ನಾನು ಇಂಜಿನಿಯರ್ ಅಲ್ವಾ, ನಾನು ಬೇಸಿಕಲಿ, ಹಾಗಾಗಿ ಮೇಡಮ್ ಏನು ಸಜೆಸ್ಟ್ ಮಾಡ್ಲಿಲ್ವಾ? ಅಲ್ಲ, ಮೇಡಮ್ ಮಾಡ್ತಿರ್ತಾರೆ ಯಾವ ರೀತಿ ಏನಿರ್ಬೇಕಂತ ಅವ್ರು ಬಂದಾಗ. ಓಕೆ. ಸೊ ಜಾಸ್ತಿ ಅವರು ಮಕ್ಕಳಿನ್ನು ಚಿಕ್ಕವರಿದ್ದಾರೆ, ಹಂಗಾಗಿ ಬೆಂಗಳೂರಲ್ಲೇ ಇರ್ತಾರೆ. ಓಕೆ. ಅವ್ರು ಬಂದಾಗೆಲ್ಲ ಎಲ್ಲಿ ಏನಿರ್ಬೇಕಂತೆಲ್ಲ ಹೇಳಿರ್ತಾರೆ, ಹಾಗಾಗಿ ಮತ್ತೆ ಉಳುಕಿದೆಲ್ಲ ನಾನೇ ಸೆಟ್ ಮಾಡಿರ್ತೀನಿ. ವೀಕ್ಷಕರೇ, ಇದು ಹೂವಿನ ಹಡಗಲಿ ಶಾಸಕ ಕೃಷ್ಣ ನಾಯಕ್ ಅವರ ನಿವಾಸ. ಇದೆಲ್ಲವೂ ಕೂಡ ಕೃಷ್ಣ ನಾಯಕ್ ಅವರದೇ ಪ್ಲಾನ್. ಹೊರಗಡೆ ನೋಡಿ ಎಷ್ಟು ಅದ್ಭುತವಾದಂತಹ ಗೇಟ್ ಇದೆ. ಗೇಟ್ ನ ದಾಟಿ ಒಳಗಡೆ ಹೋಗಬೇಕು ಅಂತಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಬೇಕಾಗ್ತದೆ. ಸೊ ತಮ್ಮ ಇಂಪ್ರೆಷನ್ ಕೊಟ್ರೆ ಮಾತ್ರ ಗೇಟ್ ಓಪನ್ ಆಗುತ್ತೆ. ಅಲ್ಲಿಂದ ನಾವು ಒಳಗಡೆ ಬಂದ ತಕ್ಷಣ ನಮಗೆ 2 ಭಾಗಗಳು ಸಿಗುತ್ತೆ. ಒಂದು ಸೋಫಾ ಹಾಕಿರುವಂತಹ ಭಾಗ, ಜನಸಾಮಾನ್ಯರು ಯಾರಾದ್ರೂ ಬಂದು ತಮ್ಮ ಕುಂದುಕೊರತೆಗಳು, ಅಹವಾಲುಗಳನ್ನ ಕೊಡೋದಕ್ಕೆ ಬಂದಾಗ ಅವರನ್ನ ಕೂರಿಸಿ ಮಾತನಾಡಿಸುವಂತಹ ಜಾಗ. ಮತ್ತೊಂದು ಕಡೆ ಸಾಮಾನ್ಯ ಜನರು ಮನೆಗೆ ಬಂದಾಗ ಅವರಿಗೆ ತಿಂಡಿ ಮತ್ತು ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಇರುತ್ತೆ. ಸೊ ಎಡಭಾಗದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಕುರ್ಚಿಗಳನ್ನ ಹಾಕಿ ಮತ್ತು ಡೈನಿಂಗ್ ಟೇಬಲ್ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗೆ ಗಾರ್ಡನ್ ಸ್ಪೇಸ್ ಕೂಡ ತುಂಬಾ ಅದ್ಭುತವಾಗಿದೆ. ಮತ್ತು ಮನೆಯ ಒಳಗಡೆ ನಾವು ಎಂಟರ್ ಆಗ್ತಾ ಇದ್ದ ಹಾಗೆ ಕಂಪ್ಲೀಟ್ ಒಂದು ಅದ್ಭುತವಾದಂತಹ ವೈಟ್ ಪ್ಯಾಲೇಸ್ ಕಾನ್ಸೆಪ್ಟ್ ನಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಮಾರ್ನಿಂಗ್ ಸನ್ರೈಸ್ ಆಗುವಂತಹ ಸಂದರ್ಭದಲ್ಲಿ, ಅಂದ್ರೆ ಸೂರ್ಯೋದಯದ ಸಂದರ್ಭದಲ್ಲಿ ಮನೆ ನೋಡೋದಕ್ಕೂ ಸೂರ್ಯಾಸ್ತದ ಸಂದರ್ಭದಲ್ಲಿ ಮನೆ ನೋಡೋದಕ್ಕೂ ಬಹಳ ಅಜಗಜಾಂತರ ಇದೆ. ನೋಡಿ, ಸೂರ್ಯೋದಯದ ಸಂದರ್ಭದಲ್ಲಿ ಅಂದ್ರೆ ಮುಂಜಾನೆ ಟೈಮಲ್ಲಿ ಮನೆ ಹೇಗೆ ಕಾಣುತ್ತೆ ಅಂತ ನಿಮ್ಗೊಂದೊಮ್ಮೆ ತೋರಿಸ್ತಾ ಇದೀವಿ. ಇದು ಮುಂಜಾನೆ ಸಮಯದಲ್ಲಿ ಕೃಷ್ಣ ನಾಯಕ್ ಅವರ ವೈಟ್ ಪ್ಯಾಲೇಸ್ ಕಾಣುವ ಸಂದರ್ಭ. ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಲೈಟಿಂಗ್ ಆನ್ ಆದ ತಕ್ಷಣ ಝಗಮಗಿಸುವ ಒಂದು ವೈಟ್ ಪ್ಯಾಲೇಸ್ ಅನ್ನ
ನಾವು ಗಮನಿಸಬಹುದು. ಆಮೇಲೆ ಒಂದು ಪಕ್ಷಿಗಳ ಲೈಟಿಂಗ್ ಇರುವಂತಹ ಅದ್ಭುತವಾದಂತಹ ಒಂದು ಆಕೃತಿ ಕೂಡ ನೀವು ಗಮನಿಸಬಹುದು. ಒಂದ್ ಸ್ವಲ್ಪ ಮುಂದೆ ಬಂದ್ರೆ ನಮಗೆ BMW ಕಾರ್ ಕಾಣ ಸಿಗ್ತದೆ. ಇದು ಅವರ BMW ಕಾರ್. ಆಮೇಲೆ ಕಾರ್ನ ಮೇಲೆ ನೀವು ನೋಡಬಹುದು ಲೈಟಿಂಗ್ ಎಲ್ಲವೂ ಕೂಡ ಆನ್ ಆಗಿದೆ. ತುಂಬಾ ಅದ್ಭುತವಾದಂತಹ ಜೂಮರ್ ಹಾಕಿದ್ದಾರೆ. ಸೊ ಇದೊಂದು ರೀತಿಯಲ್ಲಿ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ಕೃಷ್ಣ ನಾಯಕ್ ಅವರು ಮನೆಯನ್ನ ಹೇಗ್ ಮಾಡಿದ್ದಾರೆ ಅಂತಂದ್ರೆ ಮನೆಯ ಪ್ರತಿ ಭಾಗವೂ ಹೀಗೆ ಇರಬೇಕು ಅನ್ನೋದು ಕಂಪ್ಲೀಟ್ಲಿ ಪ್ಲಾನ್ ಆಗಿ ಮಾಡಿರುವಂತದ್ದು. ಸೊ ಒಂದ್ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಅವರ ಮನೆಗೆ ಎಂಟ್ರೆನ್ಸ್ ಕಾಣ ಸಿಗುತ್ತೆ. ಸೊ ಎಂಟರ್ ಆದ ತಕ್ಷಣ ನಮಗೆ ಒಂದು ಹಾಲ್ ಬರುತ್ತೆ. ಈ ಹಾಲಿನಲ್ಲಿ ನೀವು ನೋಡಬಹುದು ತುಂಬಾ ಅದ್ಭುತವಾದಂತಹ ಚಿರತೆಯ ಒಂದು ಆಕೃತಿಯನ್ನ ನಾವು ಗಮನಿಸಬಹುದು. ಚಿರತೆ ಕಲಾಕೃತಿ ಇದೆ, ಡೈಮಂಡ್ ಚಿರತೆ ಇದು. ಅದಾದ ನಂತರ ಹೊರಗಡೆ ಸೋಫಾ ಸೆಟ್ ಕೂಡ ಇದೆ ಇಲ್ಲಿ, ಮತ್ತು ಅದರ ಆಪೋಸಿಟ್ ಅಲ್ಲಿ ದೇವರ ಕೋಣೆ ಇದೆ. ಸೊ ಇನ್ನೊಂದ್ ಸ್ವಲ್ಪ ನಾವು ಮುಂದೆ ಬಂದ್ರೆ ಇಡೀ ಕುಟುಂಬಸ್ಥರು ಕೂತ್ಕೊಂಡು ಟಿವಿಯನ್ನ ನೋಡ್ಲಿಕ್ಕೆ ಒಂದು ಹಾಲ್ ಕೂಡ ಮಾಡ್ಕೊಂಡಿದ್ದಾರೆ, ಮತ್ತು ಅವರಿಗೆ ಬರುವಂತಹ ಅವಾರ್ಡ್ಗಳು, ನೆನಪಿನ ಕಾಣಿಕೆಗಳನ್ನ ಇಡೋದಕ್ಕೆ ಟಿವಿಯ ಸುತ್ತಮುತ್ತ ಒಂದಷ್ಟು ಭಾಗಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಈ ಹಾಲಿನ ಪಕ್ಕದಲ್ಲೇ ಕಿಚನ್ ಕೂಡ ಇದೆ, ತುಂಬಾ ಅದ್ಭುತವಾದಂತಹ ಕಿಚನ್. ಸೊ ಇನ್ನೊಂದ್ ಸ್ವಲ್ಪ ನಾವು ಮುಂದೆ ಬಂದ್ರೆ ನಮಗೆ ಕೃಷ್ಣ ನಾಯಕ್ ಅವರ ರೂಮ್ ಸಿಗುತ್ತೆ, ಮತ್ತೊಂದ್ ಕಡೆ ಅವರ ತಂದೆ ತಾಯಿಯವ್ರದ್ದು ಕೂಡ ರೂಮ್ ಇದೆ. ಸೊ ಹೀಗೆ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನೀವು ಮೆಟ್ಟಿಲುಗಳನ್ನ ಗಮನಿಸಬಹುದು. ಸೊ ಮೆಟ್ಟಿಲುಗಳನ್ನ ಕೂಡ ತುಂಬಾ ಆಕರ್ಷಣೀಯವಾಗಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ನೀವು ನೋಡಬಹುದು ಈ ಮೆಟ್ಟಿಲ ಮೇಲೆ ಹತ್ತಿ ಮೇಲೆ ಬಂದ್ರೆ ಒಂದ್ ಸ್ವಲ್ಪ ಮೇಲೆ ಬಂತಂದ್ರೆ ನಿಮಗೆ ಜೂಮರ್ ಕಾಣ ಸಿಗತ್ತೆ. ತುಂಬಾ ಅದ್ಭುತವಾದಂತಹ ಜೂಮರ್ ಇದು ಕೂಡ. ಇವ್ರ ಮನೆಯಲ್ಲಿ ಇರುವಂತಹ ಪ್ರತಿ ಜೂಮರ್ ಕೂಡ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತದೆ. ಹಾಗೆ ಒಂದ್ ಸ್ವಲ್ಪ ಮೇಲ್ ಹೋದ್ರೆ ಅಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರುವಂತಹ ಡೈನಿಂಗ್ ಹಾಲ್ ಇದೆ. ಅದಾದ ನಂತರ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ವರ್ಕೌಟ್ ಮಾಡೋದಕ್ಕೆ ಪ್ರತಿನಿತ್ಯವೂ ಕೂಡ ತಮ್ಮ ಫಿಟ್ನೆಸ್ ನ ಮೇಂಟೈನ್ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಜಿಮ್ ಅನ್ನ, ಸುಸಜ್ಜಿತವಾದಂತಹ ಜಿಮ್ ಅನ್ನ ಕೃಷ್ಣ ನಾಯಕ್ ಅವರು ಮಾಡಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರಲಿ, ಇದು ಎಲ್ಲೋ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದಲ್ಲ. ಜನಸಾಮಾನ್ಯರು ಮತ್ತು ತಾನು ಹುಟ್ಟಿ ಬೆಳೆದಂತಹ ಊರಿನ ಪಕ್ಕದಲ್ಲಿಯೇ ಮಾಡಿಸಿಕೊಂಡಿರುವಂತಹ ಮನೆ ಇದು. ಸೊ ಇದು ಕೃಷ್ಣ ನಾಯಕ್ ಅವರ ಒಂದು ಅದ್ಭುತವಾದಂತಹ ನಿವಾಸ. ಒಂದು ತಾಂಡಾದಲ್ಲೇ ಈ ನಿವಾಸ ಇದೆ ಅಂತಂದ್ರೆ ನೀವೆಲ್ಲರೂ ಕೂಡ ನಿಬ್ಬೆರಗಾಗ್ತೀರಿ. ಯಾಕೆಂತಂದ್ರೆ ಗೆದ್ದ ತಕ್ಷಣ ತನ್ನ ಜನರನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಮನೆ ಮಾಡುವಂತದ್ದನ್ನ ನಾವು ನೋಡಿದೀವಿ. ಆದ್ರೆ ಜನರ ಮಧ್ಯೆಗೆ ತನ್ನ ಮನೆ ಇರಬೇಕು, ಆ ಜನರ ಜೊತೆ ಅವರ ಸಮಸ್ಯೆಗಳಿಗೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೃಷ್ಣ ನಾಯಕ್ ಅವರು ಪ್ಲಾನ್ ಮಾಡಿಸಿರುವಂತಹ ಅದ್ಭುತವಾದಂತಹ ನಿವಾಸವನ್ನ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿತ್ತು. ಅಮೇಜಿಂಗ್ ಸರ್. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಕ್ಕಾಗ್ಲಿ ಅಥವಾ ಕಾರ್ಯಕ್ರಮಗಳನ್ನ ವೀಕ್ಷಿಸೋದಕ್ಕಾಗ್ಲಿ ಸಮಯ ಸಿಗ್ತದಾ? ಇಲ್ಲ, ಸಮಯ ಸಿಗೋದಿಲ್ಲ. ಯಾಕಂದ್ರೆ ಜನರು ರೆಗ್ಯುಲರ್ ಆಗಿ ಬರ್ತಿರ್ತಾರೆ ಮನೆಯಲ್ಲಿ. ಹಾಗಾಗಿ ಸೊ ಫ್ಯಾಮಿಲಿ ಬಂದ್ರೆ ಡಿನ್ನರಿಗೆ ನಾವು ಜೊತೆಲಿ ಕುಂದಿರ್ತೀವಿ, ಮತ್ತೆ ಬ್ರೇಕ್ಫಾಸ್ಟ್ ಕುಂದಿರ್ತೀವಿ. ಓಕೆ. ಸೊ ಡಿನ್ನರ್ ಬ್ರೇಕ್ಫಾಸ್ಟ್ ಕುಂದಿರುವಾಗ ನಾನಾಗ್ಲಿ, ನಮ್ಮ ತಂದೆ ತಾಯಿ ಆಗ್ಲಿ, ಅಣ್ಣ ತಮ್ಮಂದ್ರಾಗ್ಲಿ, ವೈಫ್ ಆಗಿರ್ಲಿ, ಸೊ ಮೇಲೆ ಡೈನಿಂಗ್ ಹಾಲ್ ಇದೆ. ಸೊ ಅಲ್ಲಿ ಮೇಲೆ ಕುತ್ಕೊಂಡು ಊಟ ಗೀಟ ಮಾಡಿರ್ತೀವಿ. ಸೊ ಅದರ್ವೈಸ್ ಜಾಸ್ತಿ ಫ್ಯಾಮಿಲಿ ಜೊತೆ ಸಮಯ ಕೊಡಕ್ಕಾಗಲ್ಲ. ಯಾವಾಗ ನನ್ನ ವೀಕ್ಲಿ ನನ್ನ ಕಮಿಟಿ ಮೀಟಿಂಗ್ ಇರುತ್ತೆ. ಸೊ ಫ್ರೈಡೇ ಇರುತ್ತೆ. ಫ್ರೈಡೇ ಹೋದ್ರೆ ಒನ್ ಡೇ ಸಾಟರ್ಡೆ ಅವ್ರಿಗೋಸ್ಕರ ನಾನು ಮೀಸಲಿಟ್ಟಿದ್ದೀನಿ. ಸೊ ವೀಕ್ಲಿ ಒನ್ ಡೇ ಫಾರ್ ದೆಮ್. ಸೊ ರೆಸ್ಟ್ ಆಫ್ ದ ಟೈಮ್ ಐ ವಿಲ್ ಬಿ ಹಿಯರ್ ಓನ್ಲಿ ಫಾರ್ ಪಬ್ಲಿಕ್. ಅಮೇಜಿಂಗ್. ಓಕೆ ಸರ್, ಕಿಚನ್ ಕಡೆ ಹೋಗ್ಬಿಡುವ. ಸೊ ಕಿಚನ್ ಇಲ್ಲೇ ಮಾಡ್ಕೊಳ್ಳೋದು. ಸೊ ನಾನು ಐ ಡೋಂಟ್ ಪ್ರಿಫರ್ ಔಟ್ಸೈಡ್ ಫುಡ್. ಹೊರಗಡೆದು ಊಟ ನಾನು ಪ್ರಿಫರ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಊಟ ಇಲ್ಲೇ ಮಾಡ್ತೀನಿ. ನಮ್ ಕುಕ್ ಇದ್ದಾನೆ. ಸೊ ಫ್ಯಾಮಿಲಿ ವೈಫ್ ಇದ್ದಾಗ ವೈಫ್ ಮಾಡ್ಕೊಡ್ತಾನೆ, ಅದರ್ವೈಸ್ ಕುಕ್ ನೋಡ್ಕೊಳ್ತಾನೆ. ಅಮ್ಮನು ಇನ್ನೊಂದು ಮನೆ ಇದೆ ಇಲ್ಲಿ. ಸೊ ತಾಯಿ ಕೂಡ ನನಗೆ ಏನ್ ಬೇಕಂತ ಅವಳಿಗೆ ಗೊತ್ತು. ಸೊ ಅವಳು ಕಳಿಸ್ತಿರ್ತಾರೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಆಗಿರ್ಲಿ, ಲಂಚ್ ಆಗಿರ್ಲಿ, ಡಿನ್ನರ್ ಆಗಿರ್ಲಿ, ಸೊ ಐ ಪ್ರಿಫರ್ ಹೋಮ್ ಫುಡ್ ಓನ್ಲಿ. ಓಕೆ, ಅಮೇಜಿಂಗ್ ಸರ್. ನನಗೆ ಒಂದು ಮಾತು ಹೇಳಿದ್ರಿ, ಒಬ್ರು ಸಿಂಗ್ ಅನ್ನುವಂಥವ್ರು ನನಗೆ ಹೋಟೆಲ್ನಲ್ಲಿ ಊಟದ ವಿಚಾರವಾಗಿ ತುಂಬಾ ಹೆಲ್ಪ್ ಮಾಡಿದ್ರು ಅಂತೆಲ್ಲ. ಇವತ್ತು ಅಡುಗೆ ಕೋಣೆಗೆ ಬಂದ್ರೆ ಆ ವಿಚಾರಗಳು ನೆನಪಾಗ್ತದ ಅಂತ? ಖಂಡಿತವಾಗಿ. ಈಗ ಯಾರ್ಯಾರ ಜೀವನದಾಗ ಯಾವಾಗ ಸಿಗ್ತಿರ್ತಾರೋ, ಸೊ ಅವಾಗ ಅವೆಲ್ಲ ನೆನಪುಗಳು ಬರ್ತಿರ್ತವೆ. ಇದು ನನ್ನ ಬೆಡ್ರೂಮ್. ಸೊ ಇಲ್ಲಿ ತಂದೆ ಇರ್ತಾರೆ. ತಂದೆ ಇದೆ, ತಾಯಿ ಎಲ್ಲೇ ಇರ್ತಾಳೆ. ತಂದೆನೂ ಇಲ್ಲೇ ಇರ್ತಾರೆ. ಸೊ ಇದು ತಂದೆ, ಇಲ್ಲಿ ನಾನು ಇರ್ತೀನಿ.
ಇದು ನನ್ನ ಬೆಡ್ರೂಮ್ ಇದು. ಓಕೆ, ನೋಡಿ ಶಾಸಕರ ಮನೆಯಲ್ಲಿ ಅವರ ಕೋಣೆ ಕರ್ಕೊಂಡು ಬರ್ತಾ ಇದ್ದೀನಿ. ತುಂಬ ಸಫಿಷಿಯೆಂಟ್ ಆಗಿ ಮಾಡ್ಕೊಂಡಿದ್ದೀರಿ ಸರ್, ತುಂಬ ಅದ್ಭುತವಾಗಿದೆ. ಆ್ಯಕ್ಚುಲಿ ನೀವು ಈ ಹಿಂದೆ ಇದ್ದಂತಹ ಸಿಚುವೇಶನ್ಗೂ ಶಾಸಕರಾದ ಮೇಲೆ ಇರುವಂತಹ ಸಿಚುವೇಶನ್ಗೂ ಏನಾದರೂ ಚೇಂಜಸ್ ಫೀಲ್ ಮಾಡ್ತೀವಿ? ಚೇಂಜಸ್ ಇಲ್ಲ, ಯಾಕೆ ಅವಾಗೂ ನಾನು ಇದೇ ರೀತಿ ಇರ್ತಿದ್ದೆ. ಯಾಕೆ ಆಕ್ಚುಲಿ ನಾನು JSW ಇಂದ ಯುರೋಪ್ ಹೋದಾಗ, ವೆನ್ ಐ ವಾಸ್ ಇನ್ ಯುರೋಪ್, ಸೊ ಅಲ್ಲಿಂದ ಇಲ್ಲಿ ಬರುವಾಗ ಸ್ವಲ್ಪ ಚೇಂಜಸ್ ಆಗಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಯುರೋಪಿಯನ್ ಸ್ಟೈಲ್ ಅಲ್ಲೇ ಮಾಡಿ ಇಟ್ಕೊಂಡಿದ್ದೆ ನನ್ನ ಮನೆ. ಅದು ಈಗ ಶಾಸಕನಾಗಿದ್ಮೇಲೆ ಅದು ಅಂದ್ರೆ ಯೂಸ್ ಬರ್ತಾ ಇದೆ. ಸೊ ಮುಂಚೆ ಇಯರ್ಲಿ 1 month 2 month ಇಲ್ಲಿ ಇರ್ತಿದ್ರೆ ಬಹಳ ಆಗ್ತಿತ್ತು, ಈ ಉಪಯೋಗ ಮಾಡೋಕೆ ಆಗ್ತಿದ್ದಿಲ್ಲ. ಈಗ ಶಾಸಕನಾಗಿದ್ದಲ್ಲಿ ಇವೆಲ್ಲ ಕೆಲ್ಸಕ್ಕೆ ಬರ್ತಾ ಇದೆ. ಅಮೇಜಿಂಗ್ ಸರ್. ಸ್ಟ್ರಗಲ್ ಲೈಫ್ ಇದ್ದಾಗ ನಿದ್ದೆ ಬರೋದು ತೀರಾ ಕಡಿಮೆ ಅಂತಾರೆ. ಇವತ್ತು ಸಕ್ಸಸ್ಫುಲ್ ಲೈಫ್ ಇದ್ದಾಗ ಆರಾಮಾಗಿ ನಿದ್ದೆ ಬರ್ತದ? ಇಲ್ಲ, ಇದು ನಾನು ಸಕ್ಸಸ್ಫುಲ್ ಅಂತೇಳಿ ಯಾವಾಗೂ ಅನ್ಕೊಂಡಿದ್ದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಸೇವೆ ಮಾಡೋದು ಇದೊಂದು ಅವಕಾಶ. ಸೊ ಹಾಗಾಗಿ ಬಹಳಷ್ಟು ಇದೆ ಕೆಲಸ ಮಾಡಕ್ಕೆ. ಸ್ಟಿಲ್ ಐ ಆಮ್ ಯಂಗ್, ಹಾಗಾಗಿ ನಾನು ಇನ್ನು ಯುವಕ ಇರೋದ್ರಿಂದ ಇನ್ನೂ ಬಹಳ ಕೆಲಸ ಮಾಡ್ಬೇಕಂತೇಳಿ ಹುರುಪಿದೆ. ಹಾಗಾಗಿ ಇಲ್ಲಿ ಬಂದಾಗೆಲ್ಲ ಹಾಸ್ಪಿಟಲ್ಸ್ಗಳು, ಕಾಲೇಜ್ಗಳು, ಸ್ಕೂಲ್ಗಳು, ಬೇರೆ ಎಲ್ಲ ಇಲಾಖೆ ಓಡಾಡ್ತಿರ್ತೀವಿ. ಅದನ್ನು ಆಮೇಲೆ ನಾನೊಂದು ಟೈಮ್ ಹಾಕಿದ್ದೀನಿ, ಬೆಳಗ್ಗೆ 8 ಗಂಟೆಯಿಂದ 11:30ವರೆಗೆ ಒಂದು ಗ್ರಾಮ, ಪ್ರತಿದಿನ ಒಂದು ಗ್ರಾಮ. ಆ ಗ್ರಾಮ ಹೋಗುವಾಗ ನಾನೆಲ್ಲ ಅಧಿಕಾರಿಗಳು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಏನು ಸಮಸ್ಯೆ ಇದಾವೆ ಆನ್ ಸ್ಪಾಟ್ ಏನಾದ್ರು ಸೊಲ್ಯೂಷನ್ ಮಾಡ್ಕೊಡೋದು ಅಲ್ಲೇ ಮಾಡ್ತೀನಿ. ಇಲ್ಲಾಂದ್ರೆ ಬರ್ಕೊಂಡ್ಬಂದು ಆಫೀಸಲ್ಲಿ ಕುಂತ್ ಮಾಡ್ತೀನಿ. ಸೊ 11:30 ನಾನು ಆಫೀಸಿಗೆ ಬಂದಾಗ, ನಾನೊಂದು ಗೌರ್ಮೆಂಟ್ ಸಾರ್ವಜನಿಕ ಆಫೀಸ್ ಮಾಡಿದ್ದೀನಿ. ಸೊ ಆ ಆಫೀಸಲ್ಲಿ ಎಲ್ಲರೂ ಕಾಯ್ತಿರ್ತಾರೆ 11:30. ಸೊ 11:30 to 1:30 ಪಬ್ಲಿಕ್ ಇಂಟ್ರಾಕ್ಷನ್, ಅವ್ರೇನೋ ಕೊರತೆಗಳಿರ್ತವೆ. ಸೊ ಅದನ್ನು ಸಾಲ್ವ್ ಮಾಡಿ. ಸೊ 11:30 1:30 ಆದ್ಮೇಲೆ 1 hour ನನ್ನ ಬ್ರೇಕ್, ಇದು ಲಂಚಿಗೆ ಗ್ಯಾಪ್ ಇರುತ್ತೆ. ಆಮೇಲೆ 3 o'clock ಇಂದ 6 o'clock ಯೂಶಲಿ ಡೈಲಿ ಒಂದು ಯಾವ್ದೊಂದು ಇಲಾಖೆ ರಿವ್ಯೂ ಮಾಡ್ತೀನಿ. ಆಫ್ಟರ್ 6 o'clock ಸರ್ಪ್ರೈಸ್ ವಿಸಿಟ್ ಅಂತೇಳಿ ಹಾಸ್ಟೆಲ್ಸ್, ಕಾಲೇಜಸ್, ಆಮೇಲೆ ಹಾಸ್ಪಿಟಲ್, ಕಾಲೇಜ್, ಸ್ಕೂಲ್, ಆ ಥರ ವಿಸಿಟ್ ಮಾಡ್ತಾ ಇರ್ತೀನಿ. ಸೊ ಅದಾದ್ಮೇಲೆ ನಂದೇ ಆದಂತ 1 hour ಟೈಮ್. ಹಾಗಾಗಿ ಏನಾರ ನನಗೆ ಸ್ವಲ್ಪ ಫಿಸಿಕಲಿ ಆಕ್ಟಿವ್ ಆಗಿರಕ್ಕೆ ಇದು ಜಿಮ್, ಒಂದು ಸಣ್ಣ ಜಿಮ್ ಮಾಡ್ಕೊಂಡಿದ್ದೀನಿ. ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಿ? ನಾನು 1 hour ಮಾಡ್ತೀನಿ. 1 hour ಕಾರ್ಡಿಯೋ. ಅಂದ್ರೆ ದಿನಚರಿ ಹೇಗೆ ಸ್ಟಾರ್ಟ್ ಆಗ್ತದೆ ಅಂತ? ನಾನು ಬೆಳಿಗ್ಗೆ 7 o'clock ಎದ್ದು 7 to 8 ಎಕ್ಸರ್ಸೈಸ್ ಮಾಡಿ. ಸೊ 8 to 11:30 ಹಳ್ಳಿ ಗ್ರಾಮ, 11:30 to 1:30 ಪಬ್ಲಿಕ್ ಜೊತೆ ಅವ್ರದ್ದು ಕುಂದುಕೊರತೆ ಆಲಿಸ್ತೀನಿ. ಸೊ 1:30 ಇಂದ 2:30 ಲಂಚಿಗೆ ಬರ್ತೀನಿ. ಸೊ 3 o'clock ಇಂದ 6 o'clock ಯಾವ್ದೊಂದು ಇಲಾಖೆಯವ್ರ ಜೊತೆ ರಿವ್ಯೂ ಇಟ್ಕೊಳ್ತೀನಿ. ಸೊ 6 ಇಂದ ಇಲ್ಲಿ ಜಾತ್ರೆ ಇರ್ತಾವೆ, ನಾಟಕಗಳು ಇರ್ತಾವೆ, ಅಲ್ಲಿ ಹೋಗ್ತೀನಿ. ಅದರ್ವೈಸ್ ಆಮೇಲೆ ಒಂದು 1/2 hour ಬಂದು ಎಕ್ಸರ್ಸೈಸ್ ಮಾಡಿ ಡಿನ್ನರ್ ಮಾಡಿ ಮಲಗೋದು. ಓಕೆ ಸರ್, ಇನ್ಫ್ಯಾಕ್ಟ್ ನೀವು ಒಂದೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡಿದ್ರಿ ಎಜುಕೇಶನ್ ಸಿಸ್ಟಮ್ ನ ವಿಚಾರವಾಗಿ. ಏನಾದರೂ ಬದಲಾವಣೆಗಳು ಪರ್ಟಿಕ್ಯುಲರ್ಲಿ ಮಾಡುವಂತಹದ್ದಕ್ಕೆ ಸಾಧ್ಯ ಆಯ್ತಾ ಕ್ಷೇತ್ರದಲ್ಲಿ? ಅವಾಗ ಏನ್ ಮಾಡಿದ್ದೀನಿ, ಈಗ ಪ್ರತಿಯೊಂದು ಹೈಸ್ಕೂಲ್ಗಳಲ್ಲಿ ಈಗ ನಾನು ಒಂದು ಕಂಪ್ಯೂಟರ್ ಲ್ಯಾಬ್ ಅಂತೇಳಿ ಇಟ್ಟಿದ್ದೀನಿ. ಸೊ ಅದು ಇಟ್ ಇಸ್ ಅಸೆಟ್. ಸೊ ಆ ಲ್ಯಾಬ್ ಇಂದ ನಾವು ಲ್ಯಾಂಗ್ವೇಜ್ ಲ್ಯಾಬ್ಗಳು, ಆಮೇಲೆ ಆ ಲ್ಯಾಬ್ ಇಂದ ನಾವು ಕರೆಂಟ್ ಅಫೇರ್ಗಳು ಆಗಿರ್ಲಿ, ಆ ಲ್ಯಾಬ್ ಇಂದ ನಾವು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಆಗಿರ್ಲಿ, ಆ ಲ್ಯಾಬ್ ಅಲ್ಲಿ ನಾವು ಯಾವ್ದೋ ಒಂದು ಸ್ಟಡಿ, ಅದರಲ್ಲಿ ಯಾವ್ದಾದ್ರು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಆ ತರ ಸ್ಟಡಿ ಮಾಡ್ಕೋಬಹುದು. ಸೊ ಹಾಗಾಗಿ ಕಂಪ್ಯೂಟರ್ ಲ್ಯಾಬ್ ಜೊತೆಲಿ ಈಗೇನ್ ಮಾಡ್ತಾ ಇದೀನಿ, ಸೊ ಈಗ ಅವರು ಬುಕ್ ಓದುವಾಗ ಏನೊಂದು ಅವರಿಗೆ ಈಗ ಬುಕ್ ಅಲ್ಲಿ ಏನಿರುತ್ತೆ ಅದೇ ಓದ್ಬೇಕಾಗುತ್ತೆ. ಆ ಬುಕ್ ಅಲ್ಲಿ ಓದ್ತಿರುವಾಗ ಈಗ ಸಪೋಸ್ ಎಕ್ಸಾಂಪಲ್ ಈಗ AC ಇದೆ. ಸೊ AC ಹೇಗೆ ಕೆಲಸ ಮಾಡುತ್ತಂತಂದಾಗ ಅವರು ಈ ತರ ಪೈಪ್ ಇರುತ್ತೆ, ಅದರೊಳಗಡೆ ಕೂಲೆಂಟ್ ಇರುತ್ತೆ, ಬರುತ್ತೆ ಹೋಗುತ್ತೆ, ಅದು ಹೇಗೆ ಕಾಂಪ್ರೆಸರ್ ಕೆಲಸ. ಸೊ ಅದನ್ನ ಪಿಕ್ಚರೈಸ್ ಆಗಿ ಸ್ವಲ್ಪ ವಿಡಿಯೋ ಟೈಪ್ ತೋರಿಸಿ ಅಗೇನ್ ಅವ್ರ ಬುಕ್ ಓದೋ ತರ. ಸೊ ಅವಾಗ ಏನಾಗುತ್ತೆ, ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಇರುವಾಗ ಅವ್ರು ಮರೆಯಲ್ಲ, ಆಮೇಲೆ ಏನಂತೇಳಿ ಆಕ್ಚುಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಆ ತರ ಒಂದು ಟೆಕ್ನಾಲಜಿಕಲ್ ಬೇಸ್ಡ್ ಒಂದು ಹೈಟೆಕ್ ಎಜುಕೇಶನ್ ಕಡೆ ಡೈವರ್ಟ್ ಮಾಡ್ತಾ ಇದ್ದೀವಿ ಸ್ಲೋ ಬೈ ಸ್ಲೋ. ಸೊ ಆಮೇಲೆ ಬಹಳಷ್ಟು ಕಾಲೇಜ್ಗಳು ಆಮೇಲೆ ಸ್ಕೂಲ್ಗಳು ಎಲ್ಲ ಹೈಟೆಕ್ ಆಗಿ ಮಾಡ್ತಾ ಇದ್ದೀನಿ. ಸ್ಕೂಲ್ಗಳಿಗೆ ಆಲ್ರೆಡಿ ರಿಪೇರಿ ವರ್ಕ್ ಸ್ಟಾರ್ಟ್ ಮಾಡಿದೀನಿ, ಯಾಕಂದ್ರೆ ತುಂಬಾ ಸ್ಕೂಲ್ಗಳು ಸೋರ್ತಾ ಇತ್ತು. ಆಮೇಲೆ ಕಾಲೇಜ್ಗಳಿಗೆ 2-3 ಕೋಟಿ ಅನುದಾನ ಹಾಕಿ ಕಂಪ್ಲೀಟ್ಲಿ ಖಾಸಗಿ ಹೇಗಿರುತ್ತೋ ಖಾಸಗಿ ಕಾಲೇಜ್ಗಳು ಆ ಶೇಪಿಗೆ ತಗೊಂಡ್ಬರ್ತಾ ಇದ್ದೀನಿ. ಓಕೆ ಸರ್, ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ MLA ಗಳ ಕಚೇರಿಗಳಿಗೆ ಮತ್ತು ಅವ್ರ ನಿವಾಸಗಳಿಗೆ ಹೋಗಿದ್ದೀನಿ. ಪರ್ಟಿಕ್ಯುಲರ್ಲಿ ಕಚೇರಿಗಳ ಬಗ್ಗೆ ಮಾತಾಡೋದಾದ್ರೆ
ಸೋರುತಿಹುದು ಮಾಳಿಗೆ ಅನ್ನೋ ರೀತಿಯಲ್ಲಿ ಇರ್ತದೆ. ಬಟ್ ಹೈಟೆಕ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಬಂದಿದ್ದು ಯಾಕೆ ಅಂತ? ಈಗ ಏನಾಗುತ್ತೆ, ಈಗ ನೋಡಿ ನಾನು ಬಂದಾಗೆಲ್ಲ IB ಅಲ್ಲಿ ಬಂದು ಕಾಣ್ತಿರ್ತಾರೆ. IB ಅಲ್ಲಿ ಆಮೇಲೆ IB ಅಲ್ಲಿ ಸಫಿಷಿಯೆಂಟ್ ಆಗಿ ಜಾಗ ಇರಲ್ಲ, ಹೊರಗಡೆ ಕಟ್ಟಿ ಮೇಲೆ ಕೂತಿರ್ತಾರೆ. ಕೆಲವೊಬ್ರು ಆ ಗಿಡ ಹತ್ರ ಕಟ್ಟಿ ಮೇಲೆ ಕೂತಿರ್ತಾರೆ. ಸೊ ಹಾಗಾಗಿ ನಮ್ಮ ಭಾರತ ದೇಶ ಬಂದು ಪ್ರಜಾಪ್ರಭುತ್ವ ದೇಶ. ಇವತ್ತು ಪ್ರಜೆಗಳಿಗೋಸ್ಕರ, ಪ್ರಜೆಗಾಗಿ, ಪ್ರಜೆಯಿಂದ ಇವತ್ತು ಆರಿಸಿ ನಾವು ಜನಪ್ರತಿನಿಧಿ ಆಗಿದ್ದೀವಿ. ಆಮೇಲೆ ಇದು ಶಾಸಕಾಂಗ ಆಯಿತು. ಕಾರ್ಯಾಂಗದಲ್ಲಿ ಪ್ರಜೆಗಳಿಗೋಸ್ಕರ ಅವರ ಸೇವೆಗೆ ಅಂತೇಳಿ, ಅವರ ಕೆಲಸ ಮಾಡ್ಲಿಕ್ಕೆ ಅಂತೇಳಿ ನಮ್ಮ ಕಾರ್ಯಾಂಗ ಇದೆ. ಸೊ ಕಾರ್ಯಾಂಗದಲ್ಲಿ DC, CO, AC ಅವರೊಂದು ಹೈಟೆಕ್ ಆಗಿರ್ತಾರೆ. ನಾವು ಆಮೇಲೆ ಶಾಸಕಾಂಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಮಂತ್ರಿಗಳು ಅವ್ರು ಹೈಟೆಕ್ ಆಗಿರ್ತಾರೆ. ಸೊ ಇವೆಲ್ಲದೂ ನಾವು ಮಾಡ್ತಿರೋದು ಪ್ರಜೆಗಳಿಗೋಸ್ಕರ. ಪ್ರಜೆಗೆ ಯಾಕೆ ಒಂದು ಕಂಫರ್ಟೇಬಲ್ ಆಗಿ ಬಂದು ಕೂತು ನೀರು ಕುಡುದು, ಕಾಫಿ ಕುಡುದು ಒಂದ್ ಒಳ್ಳೆ ಯಾಕೆ ಮಾಡಬಾರ್ದು ಅಂತೇಳಿ. ಸೊ ಇರೋದೇ ನಾವು ಅವ್ರಿಗೋಸ್ಕರ. ಸೊ ಅವರಿಗೆ ಯಾಕೆ ನಾವು ಒಂದು ಒಳ್ಳೆ ರೀತಿಯ ಜಾಗ ಮಾಡ್ಕೊಡ್ಬಾರ್ದು ಅಂತ ಹೇಳಿ. ಅದು ನೋಡಿ, ನಾನು ಈಗ ಶಾಸಕ ಆಗಿದ್ದೀನಿ, ನೆಕ್ಸ್ಟ್ ಗೊತ್ತಿಲ್ಲ ನಾನು ಇರ್ತೀನ, ಬೇರೆ ಇರ್ತಾರ ಅಥವಾ ಹೇಗಿರುತ್ತೆ ಅಂತ. ಬಟ್ ಪಬ್ಲಿಕ್ಕಿಗೆ, ಜನಗಳಿಗೋಸ್ಕರ ಅದೊಂದು ಶಾಶ್ವತವಾದ ಆಸ್ತಿ ಆಯ್ತು. ಸೊ ಯಾವಾಗಾರು ಬಂದು ಅವ್ರು ಕೂತ್ಕೋಬಹುದು, ಕೆಲಸ ಇರ್ಲಿ ಇಲ್ಲದೆ ಇರ್ಲಿ, ಒಂದು 5 ನಿಮಿಷ ಬಂದು ಕೂತ್ಕೊಂಡು, ಅಥವಾ ಅವ್ರದ್ದೇನೋ ಸಣ್ಣ ಪುಟ್ಟ ಕೊಂದುಕೊರತೆ ಇದ್ರು ಅಲ್ಲಿ ಸಿಸ್ಟಮೆಟಿಕ್ ಆಗಿ ಎಲ್ಲ ಮಾಡಿಟ್ಟಿದ್ದೀನಿ. ಎಲ್ಲ ಅವ್ರು ಬಂದಿದ್ದು ಕೊಂದುಕೊರತೆ ಫೈಲಿಂಗ್ ಮಾಡಿಡೋದು, ಅದನ್ನೆಲ್ಲ ಕಂಪ್ಯೂಟರ್ ಇಟ್ಕೊಳ್ಳೋದು, ಆಮೇಲೆ ಎಲ್ಲ ತಗೊಂಡೋಗಿ ಅಧಿಕಾರಿಗಳು ಕೊಟ್ಟು 1 ವಾರ ಟೈಮ್, ಅಥವಾ ಅವ್ರು ಎಷ್ಟು ಟೈಮ್ ಹೇಳ್ತಾರೆ, ಸರ್ ಒಂದು 3 ದಿನದಾಗ ಮಾಡ್ಕೊಡ್ತೀನಿ, ವಾರದಾಗ ಮಾಡ್ಕೊಡ್ತೀನಿ. ಅಗೇನ್ ನಮ್ಮ PA ಒಂದು ರಿವ್ಯೂ ಅವ್ರು ಹೋಗಿ ಕೇಳ್ಕೊಂಡು ಫಾಲೋ ಅಪ್ ಮಾಡ್ತಿರ್ತಾರೆ. ಕೆಲಸ ಆಗಿದ ತಕ್ಷಣ ಫೋನ್ ಮಾಡಿ ಅವ್ರಿಗೆ ಹೇಳ್ತಾರೆ. ಆಮೇಲೆ ಅವರು ಬಂದಿದ ತಕ್ಷಣ ನನಗೆ ಕಾಣ್ಬೇಕಂತಂದ್ರೆ 11:30 to 1:30 ಅವ್ರು ಯಾವಾಗಾದ್ರು ಬಂದು ನನಗೆ ಕಾಣಬಹುದು. ಸೊ ಹೇಗಂತಂದ್ರೆ ಪ್ರೊಫೆಷನಲ್ ತರ. ಈಗ ಏನಾಗುತ್ತೆ, ಯೂಸ್ವಲಿ ಶಾಸಕರು ಅಂತಂದ್ರೆ ಎಲ್ಲೋ ಹೋಗ್ತಿರೋದ ಅಲ್ಲಿ ಬಂದು ಕಾಣ್ತಾರೆ, ಅಥವಾ ಮನೆ ಮುಂದೆ ಬಂದು ಕುಂತಿರ್ತಾರೆ. ಅವ್ರು ಯಾವಾಗ ಬರ್ತಾರೆ ಯಾವಾಗ, ಈಗ ಆಗ್ಬಾರ್ದು, ನನಗೆ ಯಾರು ಕಾಯಬಾರ್ದು, ನನಗೋಸ್ಕರ ಇದು ಮಾಡ್ದು. ಐ ಆಮ್ ನಾಟ್ ಎ ಕಿಂಗ್ ಹಿಯರ್. ಸೊ ಐ ಆಮ್ ಎ ಸರ್ವೆಂಟ್. ಸೊ ನಾನು ಅವ್ರ ಸೇವಕ ಇದ್ದಾಗ ನನ್ಗಳಿಗೋಸ್ಕರ ಕಾಯೋದು, ನನ್ ಮನೆ ಹತ್ರ ಬಂದು ನಿಂತ್ಕೊಳ್ಳೋದು, ಐ ಡಸಂಟ್ ಲೈಕ್, ಐ ಡಸಂಟ್ ಪ್ರಿಫರ್. ಸೊ ಹಾಗಾಗಿ ಅವ್ರಿಗೋಸ್ಕರನೇ ಒಂದು ಒಳ್ಳೆ ರೀತಿಯ ಒಂದು ಲ್ಯಾವಿಶ್ ಒಂದು ಆಫೀಸ್ ಮಾಡಿಟ್ಟಿದ್ದೀನಿ. ಯಾವಾಗಾರು ಬನ್ನಿ, ಯಾವಾಗಾರು ಕೂತ್ಕೊಳ್ಳಿ. ಆ PA ಗಳು ಇರ್ತಾರೆ, PA ಹತ್ರ ಕೆಲಸ ಮಾಡ್ಕೊಳ್ಳಿ. ನಾನೇ ಬೇಕಾ 11:30 to 1:30. ಸೊ ಲೈಕ್ ದಟ್ ಸಿಸ್ಟಮ್ ಐ ಡೆವಲಪ್. ಸರ್, ಜನಗಳಿಗೆ ನಾವು ಮಾಡುವಂತ ಪ್ರತಿ ಕೆಲಸ ಕನ್ವೆ ಆಗ್ಬೇಕಾಗ್ತದೆ. ನೀವು ಮಾಡಿರುವಂತ ಕಾನ್ಸೆಪ್ಟ್ಗಳು ಅವ್ರಿಗೆ ಯಾವ ರೀತಿ ಅರ್ಥ ಆಗ್ತಿದೆ ಅಂತ? ಈಗ ನೋಡಿ, ವಿರೋಧ ಪಕ್ಷದಾಗಿದ್ದೀನಿ, ಈ ಗ್ಯಾರಂಟಿಗಳ ಮಧ್ಯದಲ್ಲಿ ಅನುದಾನಗಳು ಬರ್ತಾ ಇಲ್ಲ. ಆದ್ರೆ ಈ ಭಾಗ ನಾವು ಸ್ವಲ್ಪ ನಮ್ಮ ಕಲ್ಯಾಣ ಕರ್ನಾಟಕದಕ್ಕೆ ಬರ್ತಾ ಇದಾವೆ. ಅವರಿಗೆ ಬೇಸಿಕ್ ನೀಡ್, ಮೂಲಭೂತ ಸೌಕರ್ಯಗಳು ಏನಿದಾವೆ. ಕೆಲವೊಬ್ರು ಕುಡಿಯೋ ನೀರು ಕೇಳ್ತಿರ್ತಾರೆ, ಕೆಲವೊಬ್ರು RO ವಾಟರ್ ಕೇಳ್ತಿರ್ತಾರೆ, ಕೆಲವೊಬ್ರು ರಸ್ತೆ ಕೇಳ್ತಿರ್ತಾರೆ, ಕೆಲವೊಬ್ರು. ಹಾಗಾಗಿ ನಾನು ಈಗ ರಸ್ತೆಗಳು ಗ್ರಾಮಗಳಲ್ಲಿ ನರೇಗಾದಾಗ ಮಾಡ್ತಿರ್ತೀವಿ, ಚರಂಡಿಗಳು ಮಾಡ್ತಿರ್ತೀವಿ, ಅದನ್ನೆಲ್ಲ ನಾನೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನನಗೆ ಆಸೆ ಇರೋದು, ಇವತ್ತು ಈ ಕ್ಷೇತ್ರ ಶೈಕ್ಷಣಿಕವಾಗಿ ಮುಂದೆ ಬರೆದ್ರೆ 100% ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರೀತೈತೆ ಅಂತ ಹೇಳ್ಕೊಂಡು ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳು, ನೀರಾವರಿ ಸೌಲಭ್ಯ, ಅದ್ರ ಕಡೆ ನಾನು ಹೆಚ್ಚಿನ ಗಮನ ಕೊಡ್ತಾ ಇದ್ದೀನಿ. ಸರ್, ನಾನು ಮನೆಗೆ ಬಂದ ತಕ್ಷಣ ಆಕ್ಚುಲಿ ಮಂಜು ಸರ್ ಅವ್ರ ಮನೇಲಿ ನೋಡಿದ್ದೆ, ಸೌದೆ ಒಲೆಯನ್ನ ಇನ್ನೂ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಒಳ್ಳೆ ವೈಟ್ ಪ್ಯಾಲೇಸ್ ಇದೆ, ಆದ್ರೂ ಕೂಡ ಯಾಕೆ ಸೌದೆ ಒಲೆ ಅಡುಗೆನೆ ಪ್ರಿಫರ್ ಮಾಡ್ತೀರಂತಲ್ಲ? ನಾನು ಹೇಳ್ತಿರ್ತೀನಿ ನಮ್ಮ ತಾಯರಿಗೆ. ಸೊ ಹಿಂದೆ ತಾವೇನು ನನಗೆ ಆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ಕೊಡ್ತಿದ್ರು, ಆ ಥರ ಮಾಡ್ಕೊಡಿ. ಅವಾಗ ಯಾವುದು ಆಯಿಲ್ ಆಗ್ತಿದ್ದಿಲ್ಲ, ಯಾವುದು ಮಸಾಲ ಆಗ್ತಿದ್ದಿಲ್ಲ, ಅವಾಗ ಅಷ್ಟು ಇರ್ತದೆ. ಇವತ್ತು ಇಷ್ಟೆಲ್ಲ ನಾವು ಹಾಕಿದ್ರು ಆ ರುಚಿ ಬರೋದಿಲ್ಲ ಅಂತೇಳಿ. ಸೊ ಅವಾಗ ನಾನು ಯಾವಾಗ ಫ್ರೀ ಇರ್ತೀನಿ, ಅವಾಗ ತಾಯಿ ನನಗೆ ಆ ಮಡಿಕೆ ಒಲೆ ಮೇಲೆ ಏನೊಂದು ಮಾಡ್ಕೊಡ್ತಿರ್ತಾಳೆ. ಸರ್, ನಿಮ್ದು ಆಕ್ಚುಲಿ ಲವ್ ಮ್ಯಾರೇಜ್ ಹೇಗೆ ಅಂತ? ಇಲ್ಲ, ಲವ್ ಮ್ಯಾರೇಜ್ ಏನಿಲ್ಲ, ಅರೇಂಜ್ ಮ್ಯಾರೇಜ್. ಸೊ ಮುಂಚಿಂದ ಗೊತ್ತಿದ್ದವ್ರಿದ್ರು. ಸೊ ತಂದೆ ತಾಯಿ ಎಲ್ಲ ಹೋಗಿ ಎಲ್ಲ ಮಾತಾಡ್ಕೊಂಡು ಇಟ್ಸ್ ಅರೇಂಜ್ ಮ್ಯಾರೇಜ್. ಸೊ ಮತ್ತೆ ಮುಂಚಿಂದನೇ ಗೊತ್ತಿತ್ತು. ಆಮೇಲೆ ನನಗೆ ಇವರೇ ಪರ್ಫೆಕ್ಟ್ ಅಂತೇಳಿ ನನಗೆ ಅನಿಸ್ತು. ಸೊ ಅವರಿಗೂ ನನ್ನ ಮೇಲೆ ಅದೇ ವಿಶ್ವಾಸ, ಅದೇ ರೆಸ್ಪೆಕ್ಟ್ ಇತ್ತು. ಸೊ ಹಾಗಾಗಿ ಅಮೇಜಿಂಗ್. ಸರ್, ಮೂವಿ ಬಗ್ಗೆ ಮಾತಾಡ್ಲೇಬೇಕು, ಯಾಕೆಂತಂದ್ರೆ KGF ತುಂಬಾ ಇಷ್ಟಪಟ್ಟು ನೋಡ್ತಿರಂತೆ, ಅದೇ ತುಂಬಾ ಕ್ರೇಜ್ ಅಂತೆ, ಹೇಗೆ ಅಂತ? ಇಲ್ಲ, ಆತರ ಇಲ್ಲ. ಬಟ್ ನೋಡಿ, ಆ ಕ್ರಿಯೇಷನ್ಸ್, ಆ ಮೇಕಿಂಗ್, ಅದನ್ನ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಮ್ಯೂಸಿಕ್. ಸೊ ಹಾಗಾಗಿ ಅಂದ್ರೆ ಬೇರೆ ಮೂವಿ ನೋಡ್ತಿರ್ತೀನಿ ನಾನು, ಐ ಲವ್ ಮ್ಯೂಸಿಕ್. ಸೊ KGF ಸ್ಪೆಷಲಿ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಹತ್ರ ಆಗಿದ್ ಮೂವಿ. ಸರ್, ಈ 2.5 ವರ್ಷದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಕ್ಷೇತ್ರದಲ್ಲಿ? 2 ವರ್ಷ ಆಗಿದೆ, 2 ವರ್ಷ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ನಾನು ಎಲ್ಲ ಶಾಲಾ ಕಾಲೇಜುಗಳು ತಗೊಂಡಿದ್ದೀನಿ. ಆಮೇಲೆ
ಹಾಸ್ಪಿಟಲ್ಗಳು ತಗೊಂಡಿದ್ದೀನಿ, ಎಸ್ಪೆಷಲಿ ಟೌನ್ ಅಲ್ಲಿ. ಈಗ ಯಾರೊಬ್ರು ಕೂಡ ಬಂದ್ರು, ಈಗ ನಾನು ಕೊಲಗಡ್ಡಿ ತಾಂಡ, ಐ ಬೇಸಿಕ್ಲಿ ಫ್ರಮ್, ಬಟ್ ಹೊರಗಡೆ ಹೋದಾಗ ಯಾವ ಊರು ಅಂದ್ರೆ ಹೂವಿನಡಗಲಿ ಅಂತ ಹೇಳ್ತೀನಿ. ಸೊ ಯಾರೇ ಆದ್ರೂ ಹೂವಿನಡಗಲಿ ನೋಡಿ ಇದೇನಿದೆ ಅಂತ ಹೇಳಿ. ಸೊ ಹೂವಿನಡಗಲಿ ಏನಿತ್ತು, ಮೇನ್ ರಸ್ತೆಗಳು ಬಿಟ್ರೆ ಓಣಿ ಒಳಗಡೆ ರಸ್ತೆಗಳೇ ಇದ್ದಿದ್ದಿಲ್ಲ. ಹೌದು. ಸೊ ಕಂಪ್ಲೀಟ್ ರಸ್ತೆಗಳು ಒಂದ್ ಸೈಡ್ ಇಂದ ನನ್ನ ಪ್ರಕಾರ 50%, ಮೋರ್ ದನ್ 50% ಆಲ್ರೆಡಿ ಡನ್. ಸೊ ಈ ವರ್ಷದಾಗ ಎಲ್ಲ 100% ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಒಂದು. ಎರಡನೇದು ಶಾಲಾ ಕಾಲೇಜುಗಳು, ಆಮೇಲೆ ಎಜುಕೇಶನ್ ಸಿಸ್ಟಮ್ ಆಲ್ರೆಡಿ ಅಪ್ಗ್ರೇಡೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ಮೂಲಭೂತ ಸೌಕರ್ಯಗಳು, ರೋಡು, ರಸ್ತೆ ಎಲ್ಲ. ಆಮೇಲೆ ಇನ್ನೊಂದೇನು ಪ್ಲಾನ್ ಮಾಡಿದ್ದೀನಿ ನಾನು ಎಲ್ಲ ಕಡೆ ಓಡಾಡುವಾಗ, ಗ್ರಾಮಗಳಿಗೆ ಲೈಟೇ ಇರಲ್ಲ. ಚಿಕ್ಕ ಲೈಟ್ ಹಾಕಿರ್ತಾರೆ, 60, 90 ಅವು ಟ್ಯೂಬ್ ಲೈಟ್, ಅವೇನೋ ಸಣ್ಣ ಲೈಟ್ ಇರ್ತಾವಲ್ಲ, ಏನು ಕಾಣೋದೇ ಇಲ್ಲ. ಒಂದು ಕಂಬ ಅಂದ್ರೆ ಕಂಬದ ಕೆಳಗಡೆ ಬಿಟ್ಟು ಎಲ್ಲಿ ಕಾಣ್ತಾ ಇರಲ್ಲ. ಹಾಗಾಗಿ ಬಹಳಷ್ಟು ಅವಘಡನೆ ಕೂಡ ನಡೆದಿದ್ದಾವೆ, ಹಾವು ಕಚ್ಚೋದು, ಜೋಳು ಕಚ್ಚೋದು ಅವೆಲ್ಲ. ಹಾಗಾಗಿ ನಾನೇನ್ ಮಾಡಿದ್ದೀನಿ, ಇಡೀ ಕ್ಷೇತ್ರದಲ್ಲಿ ಎಷ್ಟು ಪೋಲ್ಗಳಿದಾವೆ, ಒಂದು ಆಲ್ಟರ್ನೇಟ್ ಪೋಲ್ಗಳಿಗೆ ಒಂದು 200 ವ್ಯಾಟ್ ಇಂದು, ಅದು ಯಾವ್ದೋ ಒಂದು ಬ್ರಾಂಡೆಡ್ NABL ಅಕ್ರೆಡಿಟೇಷನ್ ಹೊಂದಿದ್ದು ನಮ್ಮ ಇಂಡಿಯನ್ ಕಂಪನಿಯವ್ರ ಕಡೆಯಿಂದ 5 ವರ್ಷಕ್ಕೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಅದನ್ನ ಆರ್ಡರ್ ಮಾಡಿಸಿದ್ದೀನಿ. ಈಗ ಇಂಪ್ಲಿಮೆಂಟೇಷನ್ ಇನ್ನೊಂದು ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿ ಹುರುಡಗಲಿ ಕ್ಷೇತ್ರದ ಕಂಬಗಳ ಮೇಲೆ ಕೂಡ ಒಂದು ಒಳ್ಳೆ ಲೈಟ್ ಇರುತ್ತೆ. ನನ್ನ ಪ್ರಕಾರ ಒಂದು ಯೋಜನೆ ನಮ್ಮ ಜಿಲ್ಲಾಧಿಕಾರಿ ಅವರು ನಾವು ಜೊತೆ ಕೂತ್ಕೊಂಡು, ಸರ್ ಇದನ್ನ ಯೋಜನೆಯಾಗಿ ಮಾಡಿ ಒಂದು ಮಾದರಿಯಾಗಿ ಕರ್ನಾಟಕ ನೋಡೋಣ ಅಂತ, ಇದು ಹೇಗಾಗುತ್ತೆ ಅದಾದ್ಮೇಲೆ ಬೇರೆ ನಾವು ಅಡಾಪ್ಟ್ ಮಾಡ್ಕೋಬಹುದು ಅಂತೇಳಿ. ಸೊ ಕರ್ನಾಟಕದಲ್ಲಿ ಹೂವಿನಡಗಲಿಯನ್ನ ಒಂದು ಮಾದರಿಯಾಗಿ ಕತ್ತಲಿಂದ ಬೆಳಕಿನ ಕಡೆಗೆ ಏನಂತ ಒಂದು ಯೋಜನೆ ಟೈಪ್ ಮಾಡ್ಕೊಂಡು ಅದನ್ನೊಂದು ಮಾಡ್ತಾ ಇದೀನಿ. ಅದೊಂದು ನಮ್ಮ ಆಸ್ತಿಯಾಗಿ ಉಳಿತೈತೆ, ಸುಮಾರು 15 ವರ್ಷವರೆಗೆ ಉಳಿತೈತೆ ಆ ಲೈಟ್ ಇಂದ. ಯಾಕಂದ್ರೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಅಷ್ಟೊಂದು ಅನುದಾನ ಇರಲ್ಲ ಅವರಿಗೆ. ಆಮೇಲೆ ಅನುದಾನ ಇದ್ರೂ ಇಲ್ಲೇ ಮಾರ್ಕೆಟ್ ಅಲ್ಲಿ ಹೋಗಿ ಅದೇನೋ ಚೈನೀಸ್, ಏನು ಬ್ರಾಂಡೆಡ್, ಏನು ವಾರಂಟಿ ಇದ್ದ ಏನು ನೋಡಲ್ಲ ಪಾಪ, ತಗೊಂಬಂದು ಯಾವ್ದು ಹಾಕಿರ್ತಾರೆ, ಸ್ವಲ್ಪ ದಿನ ನಡೀತೈತೆ ಮಾಡಲ್ಲ. ಆಮೇಲೆ 24 ತಾಸು ಉರಿತಾ ಇರುತ್ತೆ. ನಾನು ವಿತ್ ಟೈಮರ್ ಹಾಕಿ, ಬೀದಿ ಲೈನಿಗೆ ಪ್ರತ್ಯೇಕ ಒಂದು ಲೈನ್ ಹಾಕಿ, 5 year ಪೀಸ್ ಟು ಪೀಸ್ ವಾರಂಟಿಯಲ್ಲಿ ಅದೊಂದು ಯೋಜನೆ ನಾನು ಹಮ್ಮಿಕೊಂಡಿದ್ದೀನಿ. ಸೊ ರಸ್ತೆಗಳು, ಚರಂಡಿಗಳು ಆಗ್ತಿರ್ತಾವೆ, ಅದಕ್ಕೆ ನಾನೇ ಬರ್ಬೇಕಂತೇನಿಲ್ಲ. ಸೊ ಯುನೀಕ್ ಆಗಿ ಶಾಲಾ ಕಾಲೇಜುಗಳು, ಆಮೇಲೆ ಹಾಸ್ಪಿಟಲ್ಗಳು, ಈಗ ಹಾಸ್ಪಿಟಲ್ಗಳು ಮಾಡ್ತಾ ಇದೀನಿ, ಆದ್ರೆ ಡಾಕ್ಟರ್ಸ್ಗಳಿಲ್ಲ. ಸರ್ಕಾರಕ್ಕೆ ಬಹಳಷ್ಟು ಸದ್ಯ ಹೋಗಿ ಹೇಳಿದೀನಿ, ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ವೇಟ್ ಮಾಡ್ತಾ ಇದೀನಿ. ಸರ್, ಒಂದು ಇನ್ಸಿಡೆಂಟ್, ಒಬ್ಬ ಕಾರ್ಮಿಕ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, 30 ತಿಂಗಳು ಸಂಬಳ ಇರಲ್ಲ. ಆತನನ್ನ ತಮ್ಮದೇ ಆಫೀಸಲ್ಲಿ ಕೆಲ್ಸಕ್ಕೆ ಇಟ್ಕೋತೀರಿ. ಯಾವುದೋ ಒಬ್ಬ ಅಜ್ಜಿ, ಅವ್ರ ಮನೆ ಏನೋ ಸಮಸ್ಯೆ ಆಗಿರುತ್ತೆ, ಸ್ವಂತ ದುಡ್ಡಲ್ಲಿ ಮನೆ ಕಟ್ಟಿಸ್ಕೊಡ್ತೀರಿ. ಏನ್ ಲಾಭ ಇದರಿಂದ ಅಂತ? ಅಲ್ಲ, ಏನಾಗುತ್ತೆ, ಈಗ ನಾನು ಆ ಭಾಗಕ್ಕೆ ಹೋಗಿರ್ತೀನಿ, ಹೊಳಲನ್ನ ಭಾಗಕ್ಕೆ ಹೋಗಿರ್ತೀನಿ. ಸೊ ಅಲ್ಲಿ ಗ್ರಾಮ ಪಂಚಾಯತ್ ಕಂಪ್ಯೂಟರ್ ಆಪರೇಟರ್ ಸ್ಟ್ರೈಕ್ ಮಾಡ್ತಿದ್ದಾನೆ ಸುಮಾರು ದಿನದಿಂದ, ಉಪವಾಸ ಅಂತಂದ್ರು. ಡ್ರೈವರಿಗೆ ಹೇಳಿದೆ, ಒಡೆಯಪ್ಪ ನೋಡೋಣ ಅಂತೇಳಿ ಅಲ್ಲಿಂದ ಒಂದು 6-7 ಕಿಲೋಮೀಟರ್ ಹೋದೆ. ಹೋಗಿದ ತಕ್ಷಣ ಹತ್ಬಿಟ್ಟ ಅವನು. ಸರ್, ನನಗೆ ಈ ತರ ನಾನು ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಟ್ಟಿಲ್ಲ, ಇವತ್ತು ನನ್ನ ಮನೆ ನಡೆಸೋದು ಕಷ್ಟ ಆಗಿದೆ, ಮಕ್ಕಳಿದ್ದಾರೆ, ಹಾಗೆ ಅಂತ ಹತ್ತ. ಅದಿದ್ಮೇಲೆ ನಾನು ಕನ್ಸರ್ನ್ ಅಧಿಕಾರಿ ಕೇಳಿದೆ, ಸರ್ ಇವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇದ್ದಾರೆ, ಪ್ರೈವೇಟ್ ಪರ್ಮನೆಂಟ್ ಆಗಿಲ್ಲ. ಸೊ ಇವ್ರಿಗೆ ಏನ್ ಸಂಬಳ ಇದೆ ಅದು ಕೊಟ್ಟು ಇವ್ರನ್ನ ಕಂಟಿನ್ಯೂ ಮಾಡಕ್ ಆಗಲ್ಲ ಅಂತ ಯಾವ್ದು ಗೈಡ್ಲೈನ್ಸ್ ತೋರಿಸಿದ್ರು. ಸೊ ನನಗೂ ಬೇಜಾರಾಯ್ತು. ಆಮೇಲೆ ಅವ್ನಿಗೆ ಇಮಿಡಿಯೇಟ್ಲಿ ಹೇಳಿದೆ, ನೀನ್ ನಾಟ್ ಟು ವರಿ, ನೀನು ಚಿಂತೆ ಮಾಡೋದೇನು ಅವಶ್ಯಕತೆ ಇಲ್ಲ, ನನ್ನ ಆಫೀಸ್ ಇದೆ, ನಾನು ಸಂಬಳ ಕೊಡ್ತೀನಿ ಅಂತೇಳಿ ಇಟ್ಟೆ. ಅಜ್ಜಿದೇನಾಗಿತ್ತು, ಅಜ್ಜಿ ಅಂಗಡಿಯಲ್ಲೇನೆ ವ್ಯಾಪಾರ, ಅಲ್ಲೇ ಮಲ್ಗೋದು, ಅಲ್ಲೇ ಇದ್ಲು. ನೋಡ್ದೆ, ಬಹಳ ಬೇಜಾರಾಯ್ತು ಈ ವಯಸ್ಸಲ್ಲಿ. ಆಮೇಲೆ ಯಾರು ಇಲ್ಲ ಅಜ್ಜಿಗೆ. ನಾನಂದ್ರೆ ಚಿಂತೆ ಮಾಡ್ಬಿಡ ಅಜ್ಜಿ, ನಾನೇ ಕಟ್ಸ್ಕೊಡ್ತೀನಿ ಅಂತೇಳಿ ನಾನೇ ಕಟ್ಸ್ಕೊಟ್ಟೆ. ಯಾಕಂದ್ರೆ ನನ್ ಸ್ವಂತ ಅಜ್ಜಿ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನಾವು ಯಾಕೆ ಒಂದ್ ಕಡೆ ನಿಲ್ತಿಲ್ಲ ಅಂತಂದ್ರೆ, ಹಂಪಿ ಉತ್ಸವಕ್ಕೆ ಲೇಟ್ ಆಗ್ತಿದೆ, ಬನ್ನಿ ಕಾರಲ್ಲಿ ಮಾತಾಡಿಸ್ತಾ ಹೋಗೋಣ. ವೆಲ್ ಸರ್, ಈಗ ಹಂಪಿ ಉತ್ಸವಕ್ಕೆ ಹೋಗ್ತಾ ಇದೀವಿ. ಇಷ್ಟು ಬಿಸಿ ಶೆಡ್ಯೂಲ್ ಇದ್ರು ಕೂಡ ಇಂಟರ್ವ್ಯೂಗೆ ಯಾಕೆ ಟೈಮ್ ಕೊಟ್ರಿ ಅಂತ? ಪಾಪ ತಾವು ಬಂದಿದ್ರಿ ಬಹಳ ದೂರದಿಂದ, ಆಮೇಲೆ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಮಾಡ್ತಿರೋದು. ಆಮೇಲೆ ಖುಷಿ ಆಗುತ್ತೆ ಏನ್ ನಡೀತಾ ಇದೆ ಏನಿಲ್ಲ ಅಂತ ಹೇಳಿ. ಆಮೇಲೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತ ಕೂಡ ಡಿಸ್ಕಷನ್ ಮಾಡಬಹುದು ಅನ್ನೋ ಉದ್ದೇಶದಿಂದ. ಕರೆಕ್ಟ್. ಓಕೆ ಸರ್, ಕ್ಷೇತ್ರ ಒಂದಾದ್ರೂ ಬೇರೆ ಬೇರೆ ಪಕ್ಷದವರು, ಶಾಸಕರು ಇರ್ತಾರೆ, ಅವ್ರ ಜೊತೆ ಒಡನಾಟ ಎಲ್ಲ ಹೇಗಿದೆ ಅಂತ ಈ ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ಲಿ? ಯಾಕೆಂತಂದ್ರೆ ವಿಜಯನಗರ ಪಾಲಿಟಿಕ್ಸ್ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ರು ತುಂಬಾ ಜನ. ನೋಡಿ, ಗೌರ್ಮೆಂಟು, ಆಮೇಲೆ ಈಗ ನಾನು MLA ಇರೋದು ಕೇವಲ ನನ್ನ ಪಕ್ಷದ ಕಾರ್ಯಕರ್ತಕ್ಕಷ್ಟೇ ಅಲ್ಲ, ಹೂವಿನಡಗಲಿ ಕ್ಷೇತ್ರಕ್ಕೆ MLA. ಆಮೇಲೆ ಮುಖ್ಯಮಂತ್ರಿ ಇರೋದು ಅವರು ಕೇವಲ ಅವರ ಪಕ್ಷಕ್ಕಲ್ಲ, ಅವರು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅದೇ ರೀತಿ ಮಂತ್ರಿ ಇರೋದು ಅವ್ರೇನು ಅವ್ರ ಪಕ್ಷಕ್ಕಲ್ಲ, ಇಡೀ ಇದು ನಮ್ಮ
ಸಂವಿಧಾನದಲ್ಲಿ ಇದ್ದಿತ್ತು ಇದು. ಕರೆಕ್ಟ್. ಸೊ ಹಾಗಾಗಿ ನೋಡಿ, ನಮ್ಮ ಪಕ್ಷ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ, ನಮ್ಮ ಪಕ್ಷ, ಆ ಪಕ್ಷದ ಸಿದ್ಧಾಂತಗಳು, ಓಕೆ, ಅದನ್ನ ನಂಬಿ ನಾವಿರೋದು, ಅದಕ್ಕೆ ಖಂಡಿತವಾಗಿ ನಾವು ಸ್ಟಿಕನ್ ಆಗ್ತೀವಿ. ಉಳ್ಕಿದ್ದು ಬೇರೆ ಡೆವಲಪ್ಮೆಂಟ್ ವರ್ಕ್ ಇದ್ದಾಗ ನಾನು ಯಾರಿದ್ರು ಹೋಗಿ ಕೇಳಿ ತಗೊಂಡ್ಬಂದು ಕೆಲಸ ಮಾಡ್ತೇನೆ. ಯಾಕಂತಂದ್ರೆ ಈಗ ನನಗೇನು ಸಿಕ್ಕಿದೆ ಅವಕಾಶ, ಸೊ ಆ ಅವಕಾಶವನ್ನು ಯಾವುದೇ ಕಾರಣಕ್ಕೆ ನಾನು ಕಳ್ಕೊಬಾರದು ಒಂದು ಉದ್ದೇಶದಿಂದ ಈಗೇನು ಇಲ್ಲಿ ಈ ಭಾಗದ ಜನರು, ಈಗ ನಮ್ಮ ಹಿಂದುಳಿದ ಪ್ರದೇಶ ಇದು, ಬರೀ ಹಿಂದುಳಿದ ಅಷ್ಟೇ ಅಲ್ಲ, ಅತಿ ಹಿಂದುಳಿದ ಪ್ರದೇಶ. ಈ ನಂಜುಂಡಪ್ಪ ಅವರ ವರದಿ ಪ್ರಕಾರ ಇದು ಅತಿ ಹಿಂದುಳಿದ ಪ್ರದೇಶ. ಸೊ ಹಾಗಾಗಿ ಎಷ್ಟು ಯಾವ ಇಲಾಖೆಯಿಂದ ನಮಗೆ ಅನುದಾನ ಸಿಗ್ಬಹುದು ಅಂತ ಹೇಳಿ ಹುಡುಕ್ತಾ ಇರ್ತೀನಿ. ಏನಾಗುತ್ತೆ, ಅಲ್ಪ ಸ್ವಲ್ಪ ಎಲ್ಲಿ ರಸ್ತೆನೇ ಇರಲ್ಲ, ಇಲ್ಲಿಯವರೆಗೆ ಅಲ್ಲಿ ಒಂದು ಟಾರ್ ಆಗಲಿ ಸಿಮೆಂಟೇ ಕಂಡಿರಲ್ಲ, ಅಲ್ಲಿ ರಸ್ತೆ ಮಾಡಿ ಕೊಟ್ರೆ ಆ ಸಂತೋಷ. ಕುಡಿಯೋ ನೀರೇ ಇರೋದಿಲ್ಲ, ಬೋರ್ವೆಲ್ ನೀರು ಅಥವಾ ಯಾವ್ಯಾವ ಒಂದು ಹಾರ್ಡ್ ವಾಟರ್ ಕುಡಿತಿರ್ತಾರೆ, ಅಲ್ಲಿ ಒಂದು ಒಳ್ಳೆ ಅಂದ್ರೆ ಒಂದು ಉತ್ತಮವಾದ ನೀರು ಕೊಟ್ರೆ, ಸೊ ಇದಕ್ಕೆಲ್ಲ ಸಿಗೋ ಆ ಖುಷಿ, ಆ ಹ್ಯಾಪಿನೆಸ್, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಷ್ಟು ಖುಷಿ ಆಗುತ್ತೆ ಒಂದೊಂದು ಟೈಮ್. ಅವರು ಕೆಲವೊಬ್ರು ಹೇಳ್ತಾರೆ, ಸರ್ ಸುಮಾರು 30-40 ವರ್ಷದಿಂದ ಇಲ್ಲಿ ರಸ್ತೆನೇ ಆಗಿದ್ದಿಲ್ಲ ಸರ್, ತಾವು ಬಂದಿದ ತಕ್ಷಣ ರಸ್ತೆ ಮಾಡ್ಕೊಟ್ರೆ ಸರ್, ನಮ್ಮ ಶಾಲೆ ಸೋರ್ತಾ ಇತ್ತು ಸರ್, ಮಕ್ಕಳು ಮಳೆ ಬಂದಾಗ ಮಕ್ಕಳಿಗೆ ಕುಂದಿರಿಸಿ ನಮಗೆ ಪಾಠ ಮಾಡಕ್ ಆಗ್ತಿದ್ದಿಲ್ಲ, ಇವತ್ತು ಬಹಳ ಒಳ್ಳೆಯ ರೀತಿಯ ತಾವು ರಿನೋವೇಷನ್ ಮಾಡಿಕೊಟ್ಟಿದ್ದೀರಾ ಸರ್, ಈಗ ಬಹಳ ಖುಷಿ ಆಗುತ್ತೆ ನಮಗೆ. ಈ ಹಿಂದೆ ನಾವು 2-3 ತರಗತಿಗಳನ್ನ ನಾವು ಮರ್ಜ್ ಮಾಡಿಕೊಂಡು ಕಲಿಸೋ ಪರಿಸ್ಥಿತಿ ಇತ್ತು, ಬಿಕಾಸ್ ಆಫ್ ಶಾರ್ಟೇಜ್ ಆಫ್ ಕೊಠಡಿಗಳು. ಸೊ ಈಗ ನಾವೆಲ್ಲ ಬೇರೆ ಬೇರೆ ರೀತಿ ಬೇರೆ ಬೇರೆ ಈಗ ತರಗತಿ ಮಾಡಿ ಓದಿಸ್ತಾ ಇದೀವಿ ಅಂದಾಗೆಲ್ಲ ಬಹಳ ಖುಷಿ ಆಗುತ್ತೆ. ಸೊ ನೋಡಿ ಹೇಗಿದೆ ಅಂತಂದ್ರೆ, ಈಗ ನನ್ನ ಮುಂದೆ ದೊಡ್ಡ ಗುಡ್ಡ ಇದೆ ಇಲ್ಲಿ ಅಭಿವೃದ್ಧಿ ಮಾಡೋದು. ಸೊ ಹಾಗಾಗಿ ಬಹಳ ಈಗ ಹಂತವಾಗಿ ಹೇಗ್ ಮಾಡ್ಬೇಕಂತೇಳಿ ನಾನು ನೀಟಾಗಿ ಪ್ಲಾನ್ ಮಾಡ್ಕೊಂಡು, ಸೊ ಯಾವ ರಂಗ ಅಂದ್ರೆ ಯಾವ ಕ್ಷೇತ್ರದಲ್ಲಿ ನಾವು ಬೇಗ ಅಂದ್ರೆ ಕೆಲಸ ಮಾಡಿದ್ರೆ ಬೇಗ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೋದು, ಆಮೇಲೆ ಯಾವ ರಂಗದಲ್ಲಿ ಮಾಡಿದ್ರೆ ಇಲ್ಲಿ ಜನತೆಗೆ ಅನುಕೂಲ ಆಗ್ಬೋದು ಅಂತೇಳಿ ಅವೆಲ್ಲ ವಿಚಾರ ಮಾಡಿ ಬಹಳಷ್ಟು ಟೈಮ್ ಐ ಆಮ್ ಸ್ಪೆಂಡಿಂಗ್ ಹಿಯರ್. ಯಾಕಂತಂದ್ರೆ ಈಗ ನಾನು ಬಂದೆ ಹೋದೆ ಅಥವಾ ಅನುದಾನ ಇಲ್ಲ ಅಂತೇಳಿ ಹೇಳ್ಕೊಂತ ತಿರ್ಗಾಡಿದ್ರೆ ಮೀನಿಂಗ್ ಇರಲ್ಲ. ಇಟ್ಸ್ ಓಕೆ, ಅದು ಏನು ವಾಟ್ ಎವರ್ ಐ ಆಮ್ ಗೆಟಿಂಗ್. ಸೊ ರೈಟ್ ನೌ ಐ ಆಮ್ ಇನ್ ಅಪೋಸಿಷನ್ ಪಾರ್ಟಿ. ಆಮೇಲೆ ಈಗ ಪ್ರೆಸೆಂಟ್ ಗೌರ್ಮೆಂಟ್ ಸಿಚುವೇಶನ್ ಇಸ್ ವೆರಿ ಬ್ಯಾಡ್, ಬಿಕಾಸ್ ಸುಮಾರು 65,000 to 70,000 crores ದೇ ಆರ್ ಸ್ಪೆಂಡಿಂಗ್ ಫಾರ್ ಗ್ಯಾರಂಟಿ. ಒಂದ್ ಲೆಕ್ಕದಲ್ಲಿ ಗ್ಯಾರಂಟಿ ತಾತ್ಕಾಲಿಕವಾಗಿ ನಮ್ಮವ್ರಿಗೆ ರಿಲೀಫ್ ಆಗುತ್ತಂತ ಒಂದು ಖುಷಿ. ಎರಡನೇದು, ಎಷ್ಟು ದಿನ ಅಂತೇಳಿ ಈ ಗ್ಯಾರಂಟಿಗಳಿಂದ ನಾವು ಜೀವನ ನಡೆಸಕ್ ಸಾಧ್ಯ. ಅದೇ ಅನುದಾನ ಈಗ 70,000 ಅನ್ಕೊಳ್ಳೋಣ, 70,000 divided by 224 MLAs ಅಂದ್ರೆ ವಿಲ್ ಗೆಟ್ ಅಪ್ರಾಕ್ಸ್ 300 to 350 crores. ಅಷ್ಟೇ ಅನುದಾನ ನಮಗೆ ಸಿಕ್ಕರೆ ಇಲ್ಲಿ ನಾವು ಜಾಬ್ಗಳು ಕ್ರಿಯೇಷನ್ ಮಾಡಬಹುದು, ಒಳ್ಳೆ ರೀತಿಯ ನಮ್ಮ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಸ್ಕೊಡಬಹುದು, ಒಳ್ಳೆ ರೀತಿಯ ಮೂಲಭೂತ ಸೌಕರ್ಯ ಕೊಡಬಹುದು. ಅವಾಗ ನಮ್ಮ ರೈತರಿಗೆ ಒಳ್ಳೆ ರೀತಿಯ ತಾವು ಬೀಜ, ಗೊಬ್ಬರ, ಆಮೇಲೆ ನೀರು ಕೊಟ್ಬಿಡಿ. ದೇ ಡಸಂಟ್ ವಾಂಟ್ ಎನಿಥಿಂಗ್. ಅವರು ಸರ್ಕಾರದಿಂದ ಏನೂ ಬಯಸೋದಿಲ್ಲ, ಅವರೇ ಅಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಅವರು ದುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಶಾಶ್ವತವಾದ ಜೀವನ ಕಟ್ಕೊಳ್ಳಿಕ್ಕೆ ಅವರಿಗೆ ನಾವೊಂದು ದಾರಿ ಮಾಡಿಕೊಡ್ಬೋದು ಹೊರತು ತಾತ್ಕಾಲಿಕವಾಗಿ ಅವರಿಗೆ ನಾವು ಏನೋ ಕೊಟ್ಟಿದ ತಕ್ಷಣ ಅಭಿವೃದ್ಧಿ ಆಗೋದು ಅನ್ನೋದು ಸುಳ್ಳು. ಓಕೆ ಸರ್, ಈಗ ಸೆಷನ್ ಕೂಡ ಆರಂಭ ಆಗುತ್ತೆ. ಕ್ಷೇತ್ರದ ಯಾವ ವಿಚಾರಗಳು ಸದನದಲ್ಲಿ ಪ್ರತಿಧ್ವನಿಸಬಹುದು ಅಂತ? ಸಿಂಗಡ್ಲೂರು ಏತ ನೀರಾವರಿ ಯೋಜನೆ, ಸುಮಾರು 35,000 ಹೆಕ್ಟರ್ಗೆ ನೀರಾವರಿ ಮಾಡ್ಬೇಕಂತೇಳಿ ಆ ಉದ್ದೇಶದಿಂದ ಆಗಿರೋ ಯೋಜನೆ, ಸಾವಿರಾರು ಕೋಟಿಯಲ್ಲಿ ಆಗಿರೋ ಯೋಜನೆ. ಇವತ್ತು ಸುಮಾರು 15 ವರ್ಷ ಆಯ್ತು ಆ ಯೋಜನೆ ಆಗಿ. ಇಲ್ಲಿ ಅವರಿಗೆ ಕಾಲುವೆಗಳಾಗಿರ್ಲಿ, ಹಿಂದೆ ಹಾಕಿರೋ ಪೈಪ್ಗಳಾಗಿ ಯಾವೊಂದು ಕೂಡ ನಿರ್ವಹಣೆ ಇಲ್ಲದೆ ಇವತ್ತು ಯಾವುದು ಸರಿಯಾಗಿ ರೀತಿಯಿಂದ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಕಾಲುವೆಗಳೆಲ್ಲ ಸೋರ್ತದಾವೆ, ಅಕ್ಕಪಕ್ಕ ಹೊಲದಲ್ಲೆಲ್ಲ ನೀರು ನಿಂದಿರ್ತಾ ಇದಾವೆ. ಪೈಪ್ಗಳು ಕೆರೆ ತುಂಬಾ ಯೋಜನೆಯಲ್ಲಿ ಪೈಪ್ಗಳೆಲ್ಲ ಡ್ಯಾಮೇಜ್ ಆಗ್ಬಿಟ್ಟು ಕೆರೆಗಳ ತುಂಬಕ್ ಆಗ್ತಾ ಇಲ್ಲ. ನಾ ಗೆದ್ದಾಗಿಂದ ಇದ್ರ ಬಗ್ಗೆ ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ, ಕನ್ಸರ್ನ್ ಮಂತ್ರಿ ಹತ್ರ ಹೋಗ್ತಾ ಇದ್ದೀನಿ, ಅಧಿಕಾರಿಗಳು ಹೋಗ್ತಾ ಇದ್ದೀನಿ. ಬಿಕಾಸ್ ಆಫ್ ದುಡ್ಡೇ ಇಲ್ಲ ಅವ್ರ ಹತ್ರ ಕೊಡ್ಬೇಕಂದ್ರೆ. ಆ ಪರಿಸ್ಥಿತಿ ಇದೆ. 15 ವರ್ಷದಿಂದ ಆ ಅಂದ್ರೆ ಆ ಯೋಜನೆ ಮಾಡ್ಲಿಕ್ಕೆ
ಭೂಮಿ ಕಳ್ಕೊಂಡ ರೈತರು ಇಲ್ಲಿವರೆಗೂ ಕೂಡ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಓ ಹೌದು. ಸೊ ಇದ್ರ ಬಗ್ಗೆ ನಾನು ನಿರಂತರವಾಗಿ ನಾನು ಮಾತಾಡ್ತಾ ಇದ್ದೇನೆ. ಹಾಸ್ಪಿಟಲ್ಗಳಲ್ಲಿ ಈಗ ಸರಿಯಾದ ರೀತಿಯ ಡಾಕ್ಟರ್ಗಳಿಲ್ಲ, ಶಾಲೆಗಳಿದಾವೆ, ನಿರ್ವಹಣೆ ಮಾಡ್ಲಿಕ್ಕೆ ಅನುದಾನ ಇಲ್ಲ, ರಿಪೇರಿ ಮಾಡ್ಲಿಕ್ಕೆ ಕೂಡ ಅನುದಾನ ಇಲ್ಲ. ಓಕೆ 50 ಲಕ್ಷ 75 ಲಕ್ಷ ರಿಪೇರಿಗೆ ಅಂತ ಕೊಡ್ತಾರೆ. ಅದರಿಂದ ಒಂದು ಕೊಠಡಿ ಕೂಡ, 1 ಕೊಠಡಿ 2 ಕೊಠಡಿ 3 ಕೊಠಡಿ ಎಷ್ಟು ಕೊಠಡಿ ಮಾಡ್ಬೋದು, 4-5 ಕೊಠಡಿ ಮಾಡ್ಬೋದು. ಎಷ್ಟು ಸುಮಾರು 400 ರಿಂದ 500 ಕೊಠಡಿಗಳಿದಾವೆ. ಅದರಿಂದ ಮೋರ್ ದೆನ್ 50% ಅಷ್ಟು ಆಲ್ರೆಡಿ ದುರಸ್ತಿಗೆ ಬಂದಿದ್ದಾವೆ. ಕರೆಕ್ಟ್. ಅದನ್ನ ಬಿಟ್ರೆ ಈಗ ಬೇರೆ, ಈಗ ನನ್ನ ಕ್ಷೇತ್ರದ ಪಕ್ಕದಿಂದ ತುಂಗಭದ್ರಾ ನದಿ ಹೋಗ್ತಾ ಇದೆ, ಆದ್ರೆ ಇನ್ನು ನಮ್ಮ ಬರಗಾಲ ಅಂತೇಳಿ ಘೋಷಿತ ಮಾಡ್ತಾರೆ. ನೋಡಿ ಎಷ್ಟು ದುರಂತ. ಹೊಳೆ ಪಕ್ಕದಾಗಿದ್ದೀವಿ, ಆದ್ರೆ ನೀರಾವರಿ ಸೌಲಭ್ಯ ಇಲ್ಲ, ಪರಿಪೂರ್ಣ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯ ಇಲ್ಲ. ಈಗ ಕೂಡ ಬೋರಿನ ಅಂದ್ರೆ ಬೋರ್ವೆಲ್ ವಾಟರ್, ಹಾರ್ಡ್ ವಾಟರ್ ಕುಡಿತಿದೀವಿ. ನಾವು ಹೊಳೆ ಇದ್ರು ಕೂಡ ನಮಗೆ ಹೊಳೆ ನೀರು ಕುಡಿಲಿಕ್ಕೆ ಭಾಗ್ಯ ಇಲ್ಲ. ಬಿಕಾಸ್ ಆಫ್ ಎಲ್ಲ ಹಳ್ಳಿಗಳಲ್ಲಿ ಇದಿಲ್ಲ, ಹಾರ್ಡ್ ಮಾಡ್ತದವ್ರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗ್ಬೇಕಂದ್ರೆ ರಸ್ತೆಗಳೆಲ್ಲ ಕೆಟ್ಟು ಹೋಗಿದ್ದಾವೆ, ಓಡಾಡಕ್ ಆಗಲ್ಲ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಮೆಡಿಕಲ್, ಎಜುಕೇಶನ್, ಆಮೇಲೆ ಕಮ್ಯುನಿಕೇಶನ್ ಅಂದ್ರೆ ಒಂದ್ ಹಳ್ಳಿಯಿಂದ ಕಮ್ಯುನಿಕೇಶನ್, ರೋಡ್ಸ್, ಆಮೇಲೆ ಕುಡಿಯೋ ನೀರು, ಆಮೇಲೆ ಇದು ಕೆರೆಗಳು, ಇನ್ನು ಸ್ವಲ್ಪ ಕೆರೆಗಳು ತುಂಬದಿದಾವೆ. ಸೊ ಅವೆಲ್ಲ ಇಲ್ಲಿ ನಮ್ದು ತಳಕಲ್ ಕೆರೆ ಅಂತಿದೆ, ಬಹಳಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆ ಕೆರೆ ತುಂಬಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದ್ 30 ಕೋಟಿ ಏನಾದ್ರು ದುಡ್ಡು ಸರ್ಕಾರ ಕೊಟ್ರೆ ನಾವು ಒಂದ್ ಕೆರೆಯಿಂದ ಇನ್ನೊಂದ್ ಕೆರೆಗೆ ತಗೊಂಡೋಗಿ ತುಂಬಿಸೋ ಯೋಜನೆ ಮಾಡ್ಬೋದು, ಅಥವಾ ನೇರವಾಗಿ ಹೊಳೆಯಿಂದಾನೆ ಅದಕ್ಕೆ ಸಪರೇಟ್ ಆಗಿ ಹಿಂದಿನ ಗಾಡಿ ಹೇಳ್ಬಿಡು ನಿನ್ನಡಿ ಕೊಡಬಹುದು. ಸೊ ಈ ತರ ಎಲ್ಲ ಇದಾವೆ. ಬಹಳಷ್ಟು ಸಮಸ್ಯೆ ಇದೆ ಕ್ಷೇತ್ರದಲ್ಲಿ. ಪ್ರತಿ ಒಂದು ಈಗೇನು ಡಿಪಾರ್ಟ್ಮೆಂಟ್ಸ್ ಇದಾವೆ, ಆ ಸಮಸ್ಯೆಗಳ ಬಗ್ಗೆ ಖಂಡಿತವಾಗಿ ಧ್ವನಿ ಎತ್ತೀನಿ. ಸರ್ಕಾರಕ್ಕೆ ಮನವರಿಕೆ ಆಗೋ ರೀತಿಯಿಂದ ಅಲ್ಲಿ ಅವರಿಗೆ ನಾನು ಮನವರಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈ ಉಸ್ತುವಾರಿ ಸಚಿವರದ್ದೇನಾದ್ರೂ ಸಹಕಾರ ಇದೆಯಾ ಅಂತ? ಖಂಡಿತವಾಗಿ ಅವರು ಎಲ್ಲೆಲ್ಲಿ ನನಗೆ ನಾನು ಅವ್ರಿಗೆ ಹೇಳ್ತಿರ್ತೀನಿ, ಸರ್ ಕ್ಷೇತ್ರ ತುಂಬಾ ಹಿಂದುಳಿದಿದೆ, ತಮಗೆ ಎಲ್ಲಿ ಸಹಾಯ ಮಾಡಕ್ಕೆ ಅವಕಾಶ ಇದೆ ನನಗೆ ಸಹಾಯ ಮಾಡಿ ಅಂತೇಳಿ. ಅವರು ಕೂಡ ಸಹಾಯ ಮಾಡಕ್ಕೆ ಎಲ್ಲಿ ಅವಕಾಶ ಅವ್ರಿಗೆ ಸಿಗುತ್ತೋ ಅವ್ರು ಮಾಡ್ತಿದ್ದಾರೆ. ಬಟ್ ಒಬ್ಬ ಉಸ್ತುವಾರಿ ಸಚಿವರಿಂದ ಏನ್ ಸಹಾಯ ಮಾಡಕ್ ಸಾಧ್ಯ? PWD ಆಗಿರ್ಲಿ, PRD ಆಗಿರ್ಲಿ, ಅದನ್ನ ಕನ್ಸರ್ನ್ ಡಿಪಾರ್ಟ್ಮೆಂಟೇ ಅಲ್ವಾ ಮಾಡಕ್ ಸಾಧ್ಯ ಅಲ್ವಾ? ಸೊ ಇನ್ಚಾರ್ಜ್ ಮಿನಿಸ್ಟರ್ ಯಾವ ಫಂಡ್ ಕೊಡಕ್ ಸಾಧ್ಯ? ಈಗ KKDB ಮೈಕ್ರೋ ನಾವು ಮಾಡ್ತೀವಿ, ಮ್ಯಾಕ್ರೋ ಅವ್ರು ಮಾಡ್ಬೇಕು ಕೇಳಿದ್ರೆ ಕೊಡ್ತಾರೆ. DMF ಅಲ್ಲಿ ಸ್ವಲ್ಪ ಏನೊಂದು ಹೆಲ್ಪ್ ಮಾಡಿ ಸರ್ ಅಂದ್ರೆ ಅಲ್ಪ ಸ್ವಲ್ಪ ಕೊಡ್ತಾರೆ. ಬಟ್ ಅಲ್ಪ ಸ್ವಲ್ಪ ಬಡ್ಜೆಟ್ ಇಂದ ಯಾವ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅಂತ. ಕರೆಕ್ಟ್. ಓಕೆ ಸರ್, ನಿಮ್ ಕಾರ್ ಕ್ರೇಜ್ ಬಗ್ಗೆ ಮಾತಾಡ್ಬೇಕು. ಆಕ್ಚುಲಿ ನಾನು ತುಂಬಾ ಅಬ್ಸರ್ವ್ ಮಾಡಿದ ಹಾಗೆ ಲೈಕ್ ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಇದೆ. ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಿಮ್ಮ ಹತ್ರ? ಆ ಥರ ಏನಿಲ್ಲ. ನಾನು ಯುರೋಪಲ್ಲಿ ಇದ್ದಾಗೆ ನಾನು BMW ಕಾರ್ ಇತ್ತು, ಅದಕ್ಕಿಂತ ಮುಂಚೆ ಟೊಯೋಟಾ ಗಾಡಿಗಳು ಇಟ್ಕೊಂಡಿರ್ತೆ, ಬೇರೆ ಬೇರೆ ಡಿಫ್ರೆಂಟ್ ಹುಂಡೈ ಗಾಡಿಗಳು ಇಟ್ಕೊಳ್ತಿದ್ದೆ. ದುಡಿತಾ ಇದ್ದೀನಿ, ಕಂಪನಿ ಇದೆ, ಬಿಸ್ನೆಸ್ ಇದೆ. ಆಮೇಲೆ ಒಂದ್ ಒಳ್ಳೆ ರೀತಿಯಿಂದ ಇದು ಗಾಡಿ ಇರ್ಲಿ ಅಂತೇಳಿ ನನ್ಗೊಂದು ಆಸೆ ಮುಂಚೆಯಿಂದ. ಕರೆಕ್ಟ್. ಸೊ ಹಾಗಾಗಿ ನಾನು ಗೆದ್ದಿದ ತಕ್ಷಣ ನನಗೇನು ಸಂಬಳ ಕೊಡ್ತಾರೆ, ಆ ಸಂಬಳದ ಮೇಲೆ ಒಂದು ಗಾಡಿ ನಾನು ಇದು ಟೊಯೋಟಾ ವೆಲ್ಫೇರ್ ತಗೊಂಡಿದ್ದೆ. ಅದಾದ್ಮೇಲೆ MLAಗಳಿಗೆ ಇಂಟ್ರೆಸ್ಟ್ ಫ್ರೀ ಇಷ್ಟು ದುಡ್ಡು ಕೊಡ್ತಾ ಇದೀವಿ ಕಾರ್ಗಳು ತಗೊಳಕ್ಕೆ ಅಂತಂದ್ರು. ಹಾಗಾಗಿ ಈ ಗಾಡಿ ತಗೊಂಡೆ. ಉಳ್ಕಿದ ದುಡ್ಡು ನನ್ನ ಕೈಯಿಂದ ಹಾಕಿ ಸ್ವಲ್ಪ ಲೋನ್ ಮಾಡ್ಕೊಂಡು. ಮುಂಚೆ ಇತ್ತು, ಈಗ ಆತರ ಕ್ರೇಜ್ ಇಲ್ಲ. ಮುಂಚೆ ಸ್ಪೋರ್ಟ್ಸ್ ಕಾರ್ ತಗೋಬೇಕು, ರೇಂಜ್ ರೋವರ್ ತಗೋಬೇಕು, BMW ತಗೋಬೇಕು ಅಂತೇಳಿ. ಈಗ ಅದು ನನಗಷ್ಟೇ ಅಲ್ಲ, ಬಹಳಷ್ಟು ಯುವಕರಿಗಿರುತ್ತೆ. ಸೊ ಐ ಆಮ್ ಸ್ಟಿಲ್ ಯಂಗ್. ಸೊ ಈಗ ನಾನು ಓಡಾಡ್ಲಿಲ್ಲ ಅಂತಂದ್ರೆ ವೆನ್ ಐ ವಿಲ್ ಬಿ ಓಲ್ಡ್, ಸೊ ದಟ್ ಟೈಮಲ್ಲಿ ಓಡಾಡಕ್ ಆಗಲ್ಲ. ಹಾಗಾಗಿ ಈಗಿದೆ, ಜೀವನ ಇದೆ, ತಂದೆ ತಾಯಿ ಆಶೀರ್ವಾದ, ನಮ್ಮ ಹಿರಿಯರ ಆಶೀರ್ವಾದ. ನಾನು ಬಹಳ ಕಡಿಮೆ ಸಮಯದಲ್ಲಿ ನನ್ನ ಎಜುಕೇಶನ್ ಮುಗಿಸ್ಕೊಂಡು ನನ್ನ ಪ್ರೊಫೆಷನಲ್ ಲೈಫ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಯುರೋಪಿಗೆ ಹೋದೆ. ಅದೇ ನನಗೆ ಬಹಳ ಒಳ್ಳೆ ಸ್ಯಾಲ್ರಿ ಇತ್ತು, ಅಲ್ಲೆಲ್ಲ ನಾನು ಯೂರೋದಲ್ಲಿ ದುಡಿತಿದ್ದೆ. ಸೊ ಹಾಗಾಗಿ
ನಾನು ಏನೇನು ಮಾಡಬೇಕು ಮನೆಯವ್ರಿಗೆ ಮಾಡಿ ನಾನು ಒಂದು ಒಳ್ಳೆ ಗಾಡಿಗಳು ಇಟ್ಕೊಳ್ಳೋಣ ಅಂತೇಳಿ ಆಸೆ ಇರ್ತಿತ್ತು. ಓಕೆ ಸರ್, ಮನೆಯವ್ರದ್ದೊಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಕ್ಷೇತ್ರದ ಜನರದ್ದೊಂದು ಡಿಮ್ಯಾಂಡ್ ಕಂಪ್ಲೀಟ್ ಮಾಡೋವರೆಗೂ ಮನೆಯವ್ರಿಗೆಲ್ಲೋ ಒಂದು ಕಡೆ ಡಿಮ್ಯಾಂಡ್ ಇರುತ್ತೆ. ಸಿನಿಮಾ ಕರ್ಕೊಂಡು ಹೋಗಲ್ಲ, ಮಾಲಿಗೆ ಕರ್ಕೊಂಡು ಹೋಗಲ್ಲ, ನಮಗೆ ಟೈಮ್ ಕೊಡಲ್ಲ ಅಂತ. ಏನು ಡಿಮ್ಯಾಂಡ್ ಇದೆ ಆ್ಯಕ್ಚುಲಿ ಮನೆಯವ್ರದ್ದು? ಖಂಡಿತವಾಗಿ ಬಿಗಿನಿಂಗಲ್ಲಿ ನಾನು ಶಾಸಕನಾಗಿದ್ದ ತಕ್ಷಣ ಅವ್ರು ತುಂಬ ಬೇಜಾರಾಗ್ತಿದ್ರು. ಓಕೆ, ತಾವು ಶಾಸಕನಾಗಿಂದ ಮುಂಚೆ ಚೆನ್ನಾಗಿದ್ರಿ, ತುಂಬ ಸಮಯ ಕೊಡ್ತಿದ್ರಿ, ಓಕೆ, ಈಗ ಶಾಸಕನಾಗಿದ್ಮೇಲೆ ತಾವು ಸಮಯನೇ ಕೊಡ್ತಾ ಇಲ್ಲ ಅಂತೇಳಿ ಭಾಳ ಅವ್ರು ಫೀಲ್ ಮಾಡ್ತಿದ್ರು. ಓಕೆ, ಈಗ ಪಾಪ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಯಾವಾಗ ಇಲ್ಲಿ ಬರ್ತಾರೆ ಕ್ಷೇತ್ರಕ್ಕೆ, ಅವ್ರಿಗೆ ಇಲ್ಲಿ ಜನ ಸಮಸ್ಯೆಗಳ ನೋಡಿ ಈಗ ಅವರು ಯೂಸ್ ಟು ಆಗಿದ್ದಾರೆ. ಈಗ ಅವರು ಆಗ್ಲಿ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನೇನ್ ಮಾಡ್ತೀನಿ, ಒನ್ ಡೇ ಸಾಟರ್ಡೆ ನಾನು ಅವ್ರಿಗೋಸ್ಕರ ಅಂತ ಟೈಮ್ ಕೊಟ್ಟಾಗ, ಆವಾಗ ಸಾಟರ್ಡೆ ಹೋದ್ರು ಕೂಡ ಬೆಳಗ್ಗಿಂದ ಮಧ್ಯಾಹ್ನವರೆಗೆ ನನ್ನ ಲೆಟರ್ಗಳು ಏನು ಸರ್ಕಾರ ಲೆವೆಲಲ್ಲಿ ಕೊಟ್ಟಿದ್ದೀನಿ ಅದು ಏನಾಗಿದೆ ಏನಿಲ್ಲ ಅಂತೇಳಿ ನೋಡ್ತಾ ಇರ್ತೀನಿ. ಅದಾದ್ಮೇಲೆ ಸಾಯಂಕಾಲ ಒಂದು ಡಿನ್ನರ್ ಕರ್ಕೊಂಡು ಹೋಗಿ ಅಗೇನ್ ಸಂಡೇ ನಾನು ಮತ್ತೆ ಇಲ್ಲಿ ಬರ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಫ್ಯಾಮಿಲಿ ಜೊತೆ, ಬಟ್ ಸ್ಟಿಲ್ ನನ್ನ ವೈಫ್ ಬಹಳ ಒಳ್ಳೆ ರೀತಿಯಿಂದ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಫಸ್ಟ್ ಥಿಂಗ್ ಅವ್ರು ಏನಿದೆ ಅಂತೇಳಿ ಅರ್ಥ ಮಾಡ್ಕೊಳ್ತಾರೆ, ಹಾಗಾಗಿ ಕೋಆಪರೇಷನ್ ಮಾಡ್ತಾರೆ. ಈಗ ಜನರು ಆಶೀರ್ವಾದ ಮಾಡಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮಾಡಿ ಮತ್ತೆ ಮುಂದೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಟೈಮ್ ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ. ಓಕೆ ಸರ್, ನಾನು ಆ್ಯಕ್ಚುಲಿ ತುಂಬ ಜನ ಮಾತಾಡ್ತಾ ಇದ್ರು ಇಲ್ಲಿ ಹೊರಗಡೆ. ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಬೇರೆ ಬೇರೆ ಕಮ್ಯುನಿಟಿಯವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಜಾಸ್ತಿ ಅಂತ ಹೇಳಿದರು. ನೀವು ನಾನು ಬಂದಿದ ತಕ್ಷಣ ಪರಿಚಯ ಮಾಡಿಸಿದ್ರಿ ಒಬ್ಬರನ್ನ. ನಿಮ್ಮ ಹೆಸರು ಸರ್? ವಾರದ್ ಗೌಸ್ ಅಂತೇಳಿ ಎಕ್ಸ್ ಮುನ್ಸಿಪಾಲಿಟಿ ಚೇರ್ಮನ್ನು. ಓಕೆ, ನಾವು ಮೊದಲೆಲ್ಲ ಕಾಂಗ್ರೆಸ್ನಲ್ಲಿ ಇದ್ವಿ. ಇವರು ಪರಿಚಯ ಆದಮೇಲೆ ಇವರು ಚುನಾವಣೆ ಇವ್ರ ಪ್ರೀತಿ ವಿಶ್ವಾಸಕ್ಕೆ ಸೋತಿ ನಾವು BJP ಜಾಯ್ನ್ ಆಗಿ ಇವ್ರು ಎಲೆಕ್ಷನ್ ಮಾಡಿದ್ದೀವಿ. ನಿಮ್ಮ ಮುಸಲ್ಮಾನರಲ್ವೇ, ಬೇಜಾರಾಗಲ್ವೇ BJP ಜೊತೆ ಇರಲಿಕ್ಕೆ? ಅಲ್ಲ, ಮುಸಲ್ಮಾನರು ಅನ್ನೋಕ್ಕಿಂತ ಈ ಭಾರತೀಯ ಜನತಾ ಪಕ್ಷ ಮುಸ್ಲಿಮರಿಗೆ ಆಗೋದಿಲ್ಲ ಅಂತಿರಲ್ಲ, ಈ ಹೂವಿನಹಡಗಲಿ ಕ್ಷೇತ್ರದಲ್ಲಿ ಬಂದು ನೋಡಬೇಕು. ಮೊನ್ನೆ ನಡೆದ ಪುರಸಭೆ ಚುನಾವಣೆಯಲ್ಲಿ 4 ಜನ ಎಲೆಕ್ಟೆಡ್ ಮುಸ್ಲಿಂ ಕೌನ್ಸಿಲರು ಸನ್ಮಾನ್ಯ ಕೃಷ್ಣ ನಾಯಕರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಇವರು ದೊಡ್ಡ ಗುಣ ಅಂತೆ, ಒಬ್ಬ ಮುಸ್ಲಿಮ್ಸ್ ಅಧ್ಯಕ್ಷರಿಗೆ ಗಂಟಿ ಜಮಾಲ್ ಬಿ ಅಂತ ಒಬ್ಬ ಮುಸ್ಲಿಂ ಮಹಿಳೆ, ಅವಳಿಗೆ ಪುರಸಭೆ ಅಧ್ಯಕ್ಷ ಸ್ಥಾನವನ್ನು ಕೊಡಿಸಿದ್ರು ಇತಿಹಾಸದಲ್ಲಿ ಫಸ್ಟ್. ಅದು BJP ಪಕ್ಷ ರಿಸರ್ವೇಶನ್ ಇತ್ತು, OBC A ರಿಸರ್ವೇಶನ್ ಇತ್ತು. ಎಲ್ಲ ಕಡೆಗೂ ಭಾರತೀಯ ಜನತಾ ಪಕ್ಷ ಮುಸ್ಲಿಂ ವಿರೋಧಿ ಅಂತೇಳಿ ಬರ್ತಲ್ಲ, ಬಟ್ ಇದು ಕ್ಷೇತ್ರಕ್ಕೆ ಮಾದರಿಯಾಗಿ ತೋರಿಸಿದ್ದಾರೆ. ಇಡೀ ಕರ್ನಾಟಕಕ್ಕೆ ಮತ್ತೆ ಭಾರತಕ್ಕೆ ಮುಸ್ಲಿಮರು ಎಷ್ಟು ಪ್ರೀತಿ ಮಾಡ್ತಾರ BJP ಅಂತೇಳಿ ನೀವು ಹಡಗಲಿಯಲ್ಲಿ ಬಂದು ನೋಡ್ಬೇಕು. BJP ಪ್ರೀತಿ ಮಾಡ್ತೀರಿ ಅಂದ್ಮೇಲೆ ಮೋದಿ ಅವರನ್ನು ಪ್ರೀತಿ ಮಾಡ್ತೀರಿ ಅಂತ ಆಯ್ತು. ಸತ್ಯ. ದೇಶದ ಬಗ್ಗೆ, ದೇಶದ ಭವಿಷ್ಯದ ಬಗ್ಗೆ ಮತ್ತೆ ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಹಡಗಲಿಯಲ್ಲಿ ಎಲ್ಲ ಮೋರ್ ದೆನ್ 50-60% ಈ ಮುಸ್ಲಿಮ್ಸರು ಭಾರತೀಯ ಜನತಾ ಪಕ್ಷದ ವಿಶೇಷವಾಗಿ ಕೃಷ್ಣ ನಾಯಕ ಪ್ರೀತಿ ಮಾಡ್ತಾರೆ. ಅಮೇಜಿಂಗ್. ಓಕೆ, ನಾನು ಆ್ಯಕ್ಚುಲಿ ಅರವಿಂದ್ ಬೆಲ್ಲದ್ ಅವ್ರ ಜೊತೆ ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಹಿಂದೆ ಹೀಗೆ ಒಬ್ಬರು ಕೂತಿದ್ರು ಎಲೆಕ್ಷನ್ ಟೈಮಲ್ಲಿ. ಅವರು ಮೋದಿ ಅವ್ರ ಫ್ಯಾನ್ ಅಂತೆ. ಆ್ಯಕ್ಚುಲಿ ಸೈಕಲಲ್ಲೆಲ್ಲ ಹೋಗ್ತಿದ್ರಂತೆ ಸರ್ ಜೆಂಡಾ ಕಟ್ಟೋದಕ್ಕೆ. ಓಕೆ, BJP ಶಾಸಕರಾದರೂ ಕೂಡ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಅಂತರವನ್ನು ಕಾಯ್ದುಕೊಳ್ಳುತ್ತೆ. ಬಟ್ ನಿಮ್ಮ ಜೊತೆ ಹೇಗೆ ಅಷ್ಟೊಂದು ಒಡನಾಟ ಇಟ್ಕೊಂಡಿದ್ದಾರೆ ಇವರೆಲ್ಲ ಅಂತ? ಅಲ್ಲ, ಇಲ್ಲಿ ಹೇಗಿದೆ ಅಂತಂದ್ರೆ, ಈಗ ನಾವಾಗಿ ದ್ವೇಷ ಮಾಡಕ್ ಪ್ರಾರಂಭ ಮಾಡಿದರೆ ಅವ್ರು ದೂರ ಹೋಗ್ತಾರೆ. ಈಗ ನಾವಾಗಿ ಎಲ್ಲಾ ರೀತಿಯಿಂದ ವಿಶ್ವಾಸದಾಗ ಇಟ್ಕೊಂಡ್ರೆ, ಈಗ ನೋಡಿ ನಮ್ಮ ಇದರಲ್ಲಿ ಹೂವಿನಹಡಗಲಿ ಕ್ಷೇತ್ರದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಏನಿಲ್ಲ, ಎಲ್ಲರೂ ಒಂಥರ ಅಣ್ಣ ತಮ್ಮರ ತರ ಇರ್ತೀವಿ. ಅದು ಎಸ್ಪೆಷಲಿ ತಾವು ಹಳ್ಳಿಗಳಿಗೆ ಹೋಗಿ ಅದ್ರಲ್ಲಿ ಮುಸ್ಲಿಮ್ಸ್ ಯಾರು ಹಿಂದೂ ಯಾರು ಅನ್ನೋದು ಗೊತ್ತಾಗಲ್ಲ. ಅವ್ರ ಸ್ವಂತ ಅಣ್ಣ ತಮ್ಮ ಮಾವ ಅಳಿಯ ಆ ರೀತಿ ಇರ್ತಾರೆ. ಸೊ ಹಾಗಾಗಿ ನಾವು ರಾಜಕೀಯಕ್ಕೋಸ್ಕರ ಅವ್ರನ್ನ ಬೇರ್ಪಡಿಸಿ ಅದನ್ನ ಲಾಭ ತಗೊಳ್ಳೋದು ಆ ತರ ಅವಶ್ಯಕತೆ ನನ್ಗೆ ಯಾವಾಗೂ ಆತರ ಅನ್ಸಿಲ್ಲ. ಆಮೇಲೆ ಮುಂಚಿಂದನೂ ಕೂಡ ನಾನು ಎಲ್ಲಾ ಸಮಾಜ ಜೊತೆ ಒಳ್ಳೆ ರೀತಿಯಿಂದ ಇದ್ದೀನಿ. ಎಲ್ಲರೂ ನನಗೆ ಪ್ರೀತಿ ಮಾಡ್ತಾರೆ. ಹಾಗಾಗಿ ಗೊತ್ತಿಲ್ಲ ನನ್ನ ವ್ಯಕ್ತಿತ್ವನೋ ಅಥವಾ ಯಾವ ರೀತಿ. ಇವತ್ತು ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಸಮಾಜವರು ಅದೇ ರೀತಿ ನನಗೆ ಪ್ರೀತಿ ಮಾಡ್ತಾರೆ. ನಾನು ಕೂಡ ಎಲ್ಲಾ ಸಮಾಜನ ಅದೇ ರೀತಿ ನಾನು ಕೊಂಡೊಯ್ತಾ ಇದ್ದೀನಿ. ಅಮೇಜಿಂಗ್ ಸರ್. ಜನ ತಮಗೆ ಸಮಸ್ಯೆ ಬಂದಾಗ ಶಾಸಕರಿಗೆ ಹೇಳ್ಕೊತಾರೆ. ಶಾಸಕರಿಗೆ ಏನಾದರೂ ಲೈಕ್ ಸಮಸ್ಯೆಗಳಾದಾಗ ಅಥವಾ ಏನೋ ಒಂದು ನೋವಾದಾಗ ಯಾರ ಜೊತೆ ಹಂಚ್ಕೋತಾರೆ ಹೆಚ್ಚಾಗಿ? ಯಾರು ಸಮಾಧಾನ ಮಾಡ್ತಾರೆ ನಿಮಗೆ ಅಂತ?
ಈಗ ನೋಡಿ, ಖಂಡಿತವಾಗಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ತಾವು. ಯಾವಾಗ ನನಗೆ ನೋವಾಗುತ್ತೆ, ಅಥವಾ ಕೆಲವೊಂದು ಟೈಮ್ ಬೇಸರ ಆಗುತ್ತೆ, ಕೆಲವೊಂದು ಟೈಮ್ ನನ್ನ ಜೀವನದಲ್ಲಿ ಭಾಳ ಆರಾಮಾಗಿದ್ದೆ, ಯುರೋಪಲ್ಲಿದ್ದೆ, ನಾನು ಒಬ್ಬ ಟೆಕ್ನಾಲಜಿಸ್ಟ್, ಹೌದು. ಒಂದು ಸ್ಪೆಷಲಿಸ್ಟ್ ಇಂಜಿನಿಯರು, VIP ರೀತಿ ನಾನು ಲೈಫ್ ಲೀಡ್ ಮಾಡ್ತಿದ್ದೆ. ಇಲ್ಲಿ ಬಂದಿದ್ದೀನಿ, ನಾನಿದ್ದಿದ್ದ ಲೈಫ್ ಸ್ಟೈಲ್ ಇಲ್ಲಿಲ್ಲ. ಒಂದು ಎರಡನೇದು ಅಂತೇಳಿ ಅದು ನಾನು ಆಮೇಲೆ ಕೆಲವು ಟೈಮಲ್ಲಿ ಬೇರೆ ಬೇರೆ ವಿಚಾರದಿಂದ ಜನರು ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಾರ್ದಂಗೆ ಒಂದು ಹೇಳಿದಾಗ ಪ್ರಾಮಾಣಿಕವಾಗಿ ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾನು ದುಡಿತಾ ಇದ್ದೀನಿ, ಎಲ್ಲ ಬಿಟ್ಟು ಎಲ್ಲ ತ್ಯಾಗ ಮಾಡಿ. ಅದು ಕೆಲವೊಬ್ರು ಅರ್ಥ ಮಾಡ್ಕೊಳ್ಳಲ್ಲ ಅಂತೇಳಿ ನನಗೆ ಬೇಜಾರಾದಾಗ ನನ್ನ ಜೊತೆಲಿರೋ ನನ್ನ ಲೀಡರ್ಗಳು, ಈಗ ಹೇಗಿದೆ ಅಂತಂದ್ರೆ ನನ್ನ ಲೀಡರ್ಗಳಾಗಿರ್ಲಿ, ನಾನಾಗಿರ್ಲಿ, ಅವರು ನನ್ನ ಲೀಡ್ರು, ನಾನು ಅವರ MLA, ಆ ರೀತಿ ಯಾರು ಇಲ್ಲ. ನಾವು ಎಷ್ಟು ಜನ ನನ್ನ ಲೀಡರ್ಸ್ ಇದ್ದಾರೆ, ಎಷ್ಟು ಜನ ನನ್ನ ಪಕ್ಷ ಕಾರ್ಯಕರ್ತರಿದ್ದಾರೆ, ದೇ ಆರ್ ಲೈಕ್ ಮೈ ಫ್ಯಾಮಿಲಿ ಮೆಂಬರ್ಸ್. ಅವರೆಲ್ಲರೂ ನನ್ನ ಕುಟುಂಬದ ಸದಸ್ಯರ ರೀತಿಯಿಂದ ನಾವಿರ್ತೀವಿ. ಅವ್ರು ಯಾರಿಗಾರ ನೋವಾದಾಗ ಅವ್ರಿಗೆ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಿ, ಇಲ್ಲ ಸರ್ ಹತ್ರ ಏನಿಲ್ಲ, ಆರಾಮಾಗಿರಿ ಸರ್, ನಾವೆಲ್ಲ ಇದ್ದೀವಿ, ನಾವೆಲ್ಲ ನಿಮ್ಮ ಕುಟುಂಬದ ಸದಸ್ಯರು. ಆ ರೀತಿ ಇವತ್ತು ಬೆಳೆದಿದ್ದೀವಿ. ನಾನು ಯಾವಾಗಲೂ ಲಂಚ್ ಮಾಡಕ್ ಹೋಗ್ಬೇಕು, ಡಿನ್ನರ್ ಮಾಡಕ್ ಹೋಗ್ಬೇಕಂದ್ರೆ ನಾನು ಯಾವಾಗ ಹೋಗಲ್ಲ. ನಾನು ಎಷ್ಟು ಜನ ನನ್ನ ಲೀಡರ್ಸ್ ನನ್ನ ಜೊತೆ ಆ ಸಮಯದಲ್ಲಿ ಇರ್ತಾರೆ, ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ. ಯಾವಾಗೂ ಜೊತೆಲಿ ಊಟ ಮಾಡೋದು, ಜೊತೆಲಿ ಇರೋದು. ಸೊ ಹೇಗಾಗಿದೆ ಅಂತಂದ್ರೆ ಈ ಪೊಲಿಟಿಕ್ಸ್, ಆಮೇಲೆ ನನ್ನ MLA ಅವರು ಕಾರ್ಯಕರ್ತ ಅಥವಾ ಅವ್ರ ಲೀಡರ್ಸ್ಗಿಂತ ಇಟ್ಸ್ ಲೈಕ್ ಒಂದೇ ಫ್ಯಾಮಿಲಿಯ ಮೆಂಬರ್ಸ್ ರೀತಿಯಿಂದ ಆಗ್ಬಿಟ್ಟಿದೀವಿ ನಾವು. ಓಕೆ ಸರ್, ಮನಸ್ಸಲ್ಲಿ ಸಾವಿರಾರು ನೋವುಗಳಿದ್ರೂ ಕೂಡ ಅದನ್ನ ತೋರಿಸ್ಕೊಳ್ಳೋದಕ್ಕಾಗಲ್ಲ ಕೆಲವೊಂದು ಟೈಮು. ಯಾವುದಾದ್ರೂ ಪರ್ಟಿಕ್ಯುಲರ್ ವಿಚಾರಗಳಿಗೆ ತುಂಬ ನೊಂದ್ಕೊಂಡಿದ್ದಿದೆಯಾ? ಯಾವುದಾದ್ರೂ ಇನ್ಸಿಡೆಂಟ್ ಪರ್ಟಿಕ್ಯುಲರ್ಲಿ? ಖಂಡಿತವಾಗಿ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಊರಲ್ಲಿ ನಾನು ಹಳ್ಳಿಲಿ ಹೋದಾಗ, ಎಸ್ಪೆಷಲಿ ಶಾಲೆಗಳು ಹೋದಾಗ, ಒಂದಿನ ಏನಾಯ್ತು, ನಾನು ನನ್ನ ಮನೆಯಿಂದ ಹೊರಗಡೆ ಬರ್ತಾ ಇದ್ದೆ. ನಂದೇ ಹಳ್ಳಿಯ ಹುಡುಗರು, ಅವರು ಅಂದ್ರೆ ನಮ್ಮ ಊರಲ್ಲಿ 5ನೇ ಕ್ಲಾಸ್ವರೆಗೆ ಏನಿದೆ ಶಾಲೆ. ಸೊ 6, 7, 8 ಈ ತರ ಓದುವಾಗ ಅವರು ಅಕ್ಕಪಕ್ಕ ಹಳ್ಳಿಯಲ್ಲಿ ಹೈಸ್ಕೂಲಿಗೆ ಹೋಗ್ತಾರೆ. ಸೊ ಒನ್ ಡೇ ವಾಟ್ ಹ್ಯಾಪನ್, ನಾನು ಅವಾಗ ಗೇಟ್ ತೆಗೆದು ಹೊರಗೆ ಬರುವಾಗ ಮಕ್ಕಳು ಒಂದ್ ಕೈಲಿ ಪಾಟಿ ಕೈ ಚೀಲ ಇಟ್ಕೊಂಡಿದ್ದಾರೆ, ಇನ್ನೊಂದ್ ಕೈಲಿ ತಟ್ಟೆ ಪ್ಲೇಟ್ ಹಿಂಗ್ ಕೈಲಿ ಇಟ್ಕೊಂಡು ಎಲ್ಲಾರು ಹೋಗ್ತಾ ಇದಾರೆ. ನಾನು ಯಾಕೆ ಎಲ್ಲರ ಕೈಲಿ ಯಾಕೆ ಪ್ಲೇಟ್ಗಳಿದಾವೆ? ಆಮೇಲೆ ಆ ಪ್ಲೇಟ್ ಹೇಗಿದಾವ ಅಂತಂದ್ರೆ, ಆರ್ಥಿಕವಾಗಿ ಯಾರು ಸದೃಢ ಇದ್ದಾರೆ ಅವ್ರ ಪ್ಲೇಟ್ ಸ್ವಲ್ಪ ಚೆನ್ನಾಗಿದಾವೆ ನೋಡಕ್ಕೆ, ಆರ್ಥಿಕವಾಗಿ ಯಾರು ಹಿಂದೆ ಉಳಿದಾರೆ ಅದೇ ರೀತಿ ಅವ್ರ ಪ್ಲೇಟ್ಗಳು ಅಂಕು ಟೊಂಕು ಅಲ್ಲೆಲ್ಲ ತೂತಾಗಿರೋದು ಅದೆಲ್ಲ ನೋಡಿ ನಾನು ಇಮಿಡಿಯೇಟ್ಲಿ ಕೇಳಿದೆ BO ಅವ್ರಿಗೆ ಫೋನ್ ಮಾಡಿ, ಯಾಕೆ ನಮ್ಮ ಶಾಲೆ ಮಕ್ಕಳೆಲ್ಲ ಕೈಲಿ ಪ್ಲೇಟ್ಗಳು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ಸರ್, ಮಧ್ಯಾಹ್ನದ ಬಿಸಿ ಊಟ ಏನು ಕೊಡ್ತೀವಿ ನಾವು, ಸೊ ಆ ಬಿಸಿ ಊಟಕ್ಕೆ ಮನೆಯಿಂದ ಪ್ಲೇಟ್ ತರ್ತಾರೆ, ಅವರು ಅದೇ ಪ್ಲೇಟಲ್ಲಿ ಊಟ ಮಾಡಿ ಅವರೇ ಕ್ಲೀನ್ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಬರುವಾಗ ಪ್ಲೇಟ್ ತಗೊಂಡ್ ಬರ್ತಾರೆ ಅಂತೇಳಿ. ಸೊ ಆ ವಿಷಯ ಐ ಫೆಲ್ಟ್ ವೆರಿ 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 ಬ್ಯಾಡ್. ತುಂಬಾನೇ ನನಗೆ ನೋವಾಯ್ತು. ನನ್ನ ಮಗಳು ಇವತ್ತು ನರ್ಸರಿಗೆ ಹೋಗ್ತಾಳೆ, ಅವರು ಅಲ್ಲೇ ಒಳ್ಳೆ ಫುಡ್ ಕುಕ್ ಮಾಡಿ ಅಲ್ಲೇ ಅವ್ರು ಊಟ ಮಾಡಿಸಿ ನ್ಯಾಪ್ಕಿನ್ ಇಟ್ಕೊಂಡು ಅವ್ರು ಎಲ್ಲಾ ರೀತಿಯಿಂದ ಮಾಡ್ತಾರೆ. ಅವ್ರೇನ್ ಪುಣ್ಯ ಮಾಡಿರ್ತಾರೆ ಸಿಟಿಯಲ್ಲಿ ಓದ ಮಕ್ಕಳು. ಇಲ್ಲಿ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ ಅಂತೇಳಿ ಇವತ್ತು ಈ ಸ್ಥಿತಿ. ಮತ್ತೆ ನಾನು ಬಿಯೋಗಂದೆ, ಅಲ್ಲರಿ ನಾವು ಎಲ್ಲರಿಗೂ ಯೂನಿಫಾರ್ಮ್ ಇರ್ಬೇಕಂತೇಳಿ, ಅಂದ್ರೆ ಯೂನಿಫಾರ್ಮ್ ಆಗಿ ಇರ್ಬೇಕಂತೇಳಿ ಯೂನಿಫಾರ್ಮ್ ಕೊಡ್ತೀವಿ. ಜಾತಿ ಮತ ಭೇದ ಎಲ್ಲ ಬಿಟ್ಟು ಎಲ್ಲ ಒಂದೇ ಅಂತೇಳಿ ಈ ರೀತಿ ಎಲ್ಲ ಮಾಡ್ತಿರುವಾಗ ಕೂಡ ಇವತ್ತು ಹಿಂಗೆ ಪ್ಲೇಟ್ ಹಿಡ್ಕೊಂಡು ಹೋಗ್ತಾರೆ. ಯಾಕೆ ಇದು ನನ್ನ ಪ್ರಕಾರ 1999 2000ರಿಂದ ಬಿಸಿ ಊಟ ಸ್ಟಾರ್ಟ್ ಆಗಿರೋದು. ಸುಮಾರು 24-20 ವರ್ಷ 25 ವರ್ಷ ಆಯಿತು. ಯಾಕೆ ನಾವು ಈಗ ಸರ್ಕಾರ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳಾಗಲಿ ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡುತ್ತೆ, ಯಾಕೆ ಒಂದು ಪ್ಲೇಟ್ ಕೊಡೋಕ್ಕಾಗಲ್ವಾ ಸರ್ಕಾರದಲ್ಲಿ? ಎಷ್ಟು 100, 120, 130, 200 ರೂಪಾಯಲ್ಲಿ ಪ್ಲೇಟ್ ಲೋಟ ಬಂದ್ಬಿಡುತ್ತೆ, ಯಾಕೆ ಮಾಡಬಾರ್ದು ಅಂತೇಳಿ ಇಮಿಡಿಯೇಟ್ಲಿ ಐ ಸ್ಪೋಕ್ ಟು DC ಸರ್ ಅಂದ್ರು, ಸರ್ ಪರಿಕರಗಳು ಅಂದ್ರೆ ಕುಕಿಂಗ್ ಐಟಮ್ ಮಾಡಕ್ಕೆ ತಗೊಳಕ್ ಅವಕಾಶ ಇದೆ ಸರ್, ಈ ತಟ್ಟೆ ಪ್ಲೇಟ್ ತಗೊಳಕ್ಕೆ ಎಲ್ಲಿ ಕೂಡ ಗೈಡ್ಲೈನ್ಸ್ ಅಲ್ಲಿ ಇಲ್ಲ ಸರ್, ಯಾವ ಫಂಡ್ ಅಲ್ಲಿ ತಗೋಬೇಕಂತೇಳಿ ಅಂದ್ರು. ಸೊ ಅದಾದ್ಮೇಲೆ ನಾನು ನಮ್ಮ ಜಿಲ್ಲಾ ಪಂಚಾಯತಿ CO ಅವ್ರಿಗೆ ಮಾತಾಡಿದೆ. ನಾನು ಹೇಳಿದೆ ಅವರಿಗೆ, ಸರ್ ಟೈಡ್ ಅಲ್ಲಿ ನಾವು ತಗೋಬೋದೇ ನೋಡಿ ಸರ್, ನಾನೆಲ್ಲ
ಆ ಶಾಲೆಗಳಿಗೆ ಎಷ್ಟು ಮಕ್ಕಳಿದ್ದಾರೆ ಅಷ್ಟೇ ಅಂತ ಅಷ್ಟು ಕೊಡಿಸ್ತೀನಿ ಆ ಥರ ಅನ್ಕೊಂಡಿದ್ದೀನಿ. ನನಗೆ ಇಟ್ ಡಸಂಟ್ ವಾಂಟ್ ಟು ಸ್ಟೂಡೆಂಟ್ ದೇ ಕ್ಯಾರಿ ದೇರ್ ಪ್ಲೇಟ್ ಅಂಡ್ ಆಲ್. ಅಲ್ಲೇ ಒಂದು ನೀಟಾಗಿ ಒಂದು ಸ್ಟ್ಯಾಂಡ್ ಟೈಪ್ ಮಾಡಿ ಎಷ್ಟು ಮಕ್ಕಳಿದ್ದಾರೆ ಒಂದು ಪ್ಲೇಟ್ ಎಲ್ಲ ಯಾಕೆ ಖರೀದಿ ಮಾಡ್ಬೋದು ಸರ್. ಸರ್ ಆದೇಶ ಇಲ್ಲ ಸರ್, ತಾವು ನೋಡಿ ಸರ್ ಮಾತಾಡಿ ನಮ್ಮ ಸ್ಟೇಟ್ ಪ್ಲಾನಿಂಗ್ ಕಮಿಷನರಿಗೆ ಅಂತಂದ್ರು. ನಾನಂದ ಅಫ್ಕೋರ್ಸ್ ಡೆಫಿನೆಟ್ಲಿ ಐ ಟಾಕ್ ಟು ನಮ್ಮ ಯಾರು ಕನ್ಸರ್ನ್ ಆಫೀಸರ್ಸ್ ಅಂತೇಳಿ ಐ ವೆಂಟ್ ಟು ನಮ್ಮ ಸ್ಟೇಟ್ ಪ್ಲಾನಿಂಗ್ ಕಮಿಷನರ್ ಉಮಾ ಮಹಾದೇವಿ ಮೇಡಮ್ ಹತ್ರ, ಸೀನಿಯರ್ ಐಎಎಸ್. ನಾನು ಅವ್ರಿಗೆ ಹೇಳಿದೆ, ಮೇಡಮ್ 25 ಇಯರಿಂದ ಬಿಸಿ ಊಟ ಈ ಕಾರ್ಯಕ್ರಮ ನಡೀತಾ ಇದೆ ಇಡೀ ಸ್ಟೇಟಲ್ಲಿ ಮಧ್ಯಾಹ್ನ ಮಕ್ಕಳಿಗೆ. ಸೊ ಅವ್ರು ಎಲ್ಲಿಂದ ಪ್ಲೇಟು ತಟ್ಟಿ ಯಾವ್ದ್ರಲ್ಲಿ ಊಟ ಮಾಡ್ಬೇಕಂತೇಳಿ ಯಾವೊಬ್ಬ ಕೂಡ ಆಲೋಚನೆ ಮಾಡಿಲ್ವಾ ಮೇಡಮ್? 25 ವರ್ಷದಲ್ಲಿ ಯಾರೊಬ್ಬರು ಕೂಡ ಆಲೋಚನೆ ಮಾಡಿಲ್ವಾ? ಅವ್ರು ಎಲ್ಲಿ ಊಟ ಮಾಡ್ಬೇಕು? ಅವ್ರ ಮನೆಯಿಂದ ದೇ ಸಪೋಸ್ ಟು ಕ್ಯಾರಿ ದ ಪ್ಲೇಟ್ಸ್. ಕರೆಕ್ಟ್ ಮೇಡಮ್ ಏನ್ ಇದು ಹೇಗೆ ಅಂತೇಳಿ ನಾನು ಸರ್ಪ್ರೈಸ್ ಆದ ಅವ್ರ ಮುಂದೆ. ಸರ್ ಏನ್ ಮಾಡೋಣ, ನಾನು ಇಮಿಡಿಯೇಟ್ಲಿ ಮೇಡಮ್ ವಾಟ್ ಎವರ್ ಯುವರ್ ಗೈಡ್ಲೈನ್ಸ್ ಇಸ್ ದೇರ್, ತಾವು ಇಮಿಡಿಯೇಟ್ಲಿ ಅದನ್ನ ರೆಕ್ಟಿಫೈ ಮಾಡಿ ತಿದ್ದುಪಡಿ ಮಾಡಿ ಖರೀದಿ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ನನ್ನ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಖರೀದಿ ಮಾಡಕ್ಕೆ ಒಂದು ಆದೇಶ ತಿದ್ದುಪಡಿ ಮಾಡ್ಬೇಕಂದಾಗ, ಸರ್ ಖಂಡಿತವಾಗಿ ಇದ್ರ ಬಗ್ಗೆ ಯಾರು ಆಲೋಚನೆ ಮಾಡಿಲ್ಲ ಸರ್, ತಾವು ಬಂದ್ರಿ, ತಾವು ಒಂದು ಲೆಟರ್ ಕೊಡಿ ಸರ್, ನಾನು ಆ ಲೆಟರ್ ಇಟ್ಕೊಂಡು ಮಾಡ್ಕೊಡ್ತೀನಿ ಅಂತೇಳಿ ಅಲ್ಲಿಂದ ಕನ್ಸರ್ನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕಳಿಸಿ ಕನ್ಫರೆನ್ಸ್ ತಗೊಂಡು ಮಾಡಿ ಕೊಟ್ಟರು. ಈಗ ಟೆಂಡರ್ ಮಾಡ್ಕೊಂಡು ಈಗ ಸಪ್ಲೈ ಮಾಡಕ್ ರೆಡಿ ಇದ್ದೀವಿ. ಸೊ ಈ ವಿಷಯದಾಗ ಬೇಜಾರಾಯ್ತು. ಈಗ ಇಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ನನ್ನ ಪೀರಿಯಡ್ ಅಲ್ಲಿ ಒಂದು ಆದೇಶ ಮಾಡಿ ಇವತ್ತು ನನ್ನ ಮಕ್ಕಳಿಗೆ ಈ ತಟ್ಟೆ ಲೋಟ ವಿತ್ ಪ್ರಾಪರ್ ಸ್ಟ್ಯಾಂಡ್, ಇವತ್ತಿನ ಅಡಿಗೆ ಸಹಾಯಕರು ಇರ್ತಾರೆ, ಅವ್ರ ಆ ಪ್ಲೇಟ್ಗಳನ್ನೆಲ್ಲ ನೀಟಾಗಿ ಇಟ್ಕೋಬೇಕು, ಮಕ್ಕಳಿಗೆ ಅದರಲ್ಲಿ ಊಟ ಬಡಿಸ್ಬೇಕು, ಆಮೇಲೆ ಹೋದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿ ಇಡಬೇಕು ಅಂತೇಳಿ. ಸೊ ಇದೊಂದು ಬೇಜಾರಾಗಿ ಸಂಗತಿ, ಮತ್ತೆ ಈಗ ಅದು ಬಹಳ ಖುಷಿ ಆಗ್ತಾ ಇದೆ. ಓಕೆ, ವೆಲ್ ಸರ್, ತುಂಬಾ ಓದ್ಕೊಂಡಿರೋರಿಗೆ ಈ ಪಾಲಿಟಿಕ್ಸ್ ಯಾಕೊಂದು ಸ್ವಲ್ಪ ಹೊಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ, ನಿಜಾನ ಅದು ಅಂತ? ಇಲ್ಲ, ಖಂಡಿತ ಇದು ಸುಳ್ಳು. ನನ್ನ ಪ್ರಕಾರ ಎಜುಕೇಟೆಡ್ ಪೀಪಲ್ ನಾವು ರಾಜಕೀಯದಾಗ ಬರಲೇಬೇಕು. ಓಕೆ, ಮುಂಚೆ ರಾಜ ಪ್ರಭುತ್ವ ಇತ್ತು, ಈಗ ಪ್ರಜಾಪ್ರಭುತ್ವ ಇದೆ. ಮುಂಚೆ ನಮ್ಮನ್ನ ಆಳವರು ಕರೆಕ್ಟ್ ಅರಾಣಿ ಹೊಟ್ಟೆಯಲ್ಲಿ ಹೊಡಿತಾ ಇದ್ರು. ಈಗ ನಮ್ಮನ್ನ ಆಳವರು ಮತ ಏನ್ ಹಾಕ್ತಾರಲ್ಲ, ಭೂತ ಪೆಟ್ಟಿಗೆಯಲ್ಲಿ ಹುಟ್ಟುತ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಎಷ್ಟು ಎಜುಕೇಟೆಡ್ ಜನಪ್ರತಿನಿಧಿ ಆಗ್ತಾರೆ, ನಮ್ಮ ದೇಶ ಅಷ್ಟು ಬೇಗ ಅಭಿವೃದ್ಧಿ ಆಗುತ್ತೆ. ನಮ್ಮ ಆ ದೇಶಕ್ಕೆ ಮತ್ತೆ ಮಕ್ಕಳಿಗೆ ಮತ್ತೆ ಆ ದೇಶ ಬಲಿಷ್ಠವಾಗಿ ಬೆಳಿಬೇಕಂದ್ರೆ ಅದು ಯಾವ ರೀತಿಯಿಂದ ಅಭಿವೃದ್ಧಿ ಮಾಡ್ಬೇಕಂತೇಳಿ ಒಂದು ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅವ್ರ ಹತ್ರ. ಹಾಗಾಗಿ ಜಾಸ್ತಿ ಜನ ಬರಲ್ಲ, ಬಿಕಾಸ್ ಆಫ್ ಈ ಸಿಚುವೇಶನ್ಸ್. ಚುನಾಯಿತ ಪ್ರತಿನಿಧಿ ಆಗ್ಬೇಕಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಕರೆಕ್ಟ್. ಹಾಗಾಗಿ ಬಹಳ ಇಟ್ಸ್ ಎ ವೆರಿ ಚಾಲೆಂಜಿಂಗ್ ಜಾಬ್. ಬಟ್ ನನ್ನ ಪ್ರಕಾರ ಎಜುಕೇಟೆಡ್ ಪೀಪಲ್ ದೇ ಶುಡ್ ಕಮ್ ಟು ಪಾಲಿಟಿಕ್ಸ್. ಅವಾಗ ಮಾತ್ರ ಈ ದೇಶದ ಒಂದು ಒಳ್ಳೆ ಭವಿಷ್ಯನ ರೂಪಿಸಬಹುದು. ಸರ್, ನಾವು ಕಾಸ್ಟ್ ಪಾಲಿಟಿಕ್ಸ್ ನೋಡಿದೀವಿ, ಮನಿ ಪಾಲಿಟಿಕ್ಸ್ ನೋಡಿದೀವಿ, ಮಜಲ್ ಪಾಲಿಟಿಕ್ಸ್ ನೋಡಿದೀವಿ. ಬಟ್ ನೀವು ಯಾವ ಥರದ ಪಾಲಿಟಿಕ್ಸ್ನ ಆ್ಯಕ್ಚುಲಿ ನೋಡೋಕೆ ಇಷ್ಟಪಡ್ತೀರಿ ಅಂತ? ನಾನು ಹೂವಿನಡಗ್ಲಿಕ್ಕೆ ಬಂದಾಗ ನಾನು ಯಾವುದು ಪೊಲಿಟಿಕ್ಸ್ ಮಾಡ್ಬೇಕಂತೇಳಿ ಬಂದಿದ್ದಿಲ್ಲ. ಸೊ ನಾನು ಹಳ್ಳಿಯಲ್ಲೇ ಓದಿದ್ಮೇಲೆ ನಾನು ಏನೋ ಒಂದು ಸಾಧನೆ ಮಾಡ್ಬೇಕಂತೇಳಿ ಸಿಟಿಗೆ ಹೋಗಿದ್ಮೇಲೆ ಬೆಂಗಳೂರಿಗೆ ಒನ್ ಆಫ್ ದ ಟಾಪ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಆಸೆ ಇತ್ತು. ಕರೆಕ್ಟ್, ಹೌದು. ಒನ್ ಆಫ್ ದ ಟಾಪ್ ಕಾಲೇಜಲ್ಲಿ ನನಗೆ ಇಂಜಿನಿಯರಿಂಗ್ ಸಿಕ್ತು. ಕರೆಕ್ಟ್. ಅದಾದ್ಮೇಲೆ 2-3 ಕಂಪ್ನಿಯಲ್ಲಿ ಕ್ಯಾಂಪಸ್ ಆಗಿತ್ತು. ಜಿಂದಾಲ್ ನಾನು ಆಯ್ಕೆ ಮಾಡ್ಕೊಂಡೆ. ಜಿಂದಾಲ್ ಆಯ್ಕೆ ಮಾಡ್ಕೊಂಡಿದ್ಮೇಲೆ ನನಗಿಲ್ಲಿ ತಂದೆ ತಾಯಿ ನೋಡ್ಕೊಳ್ಳೋ ಅವಕಾಶ ಸಿಕ್ತು. ಅದಾದ್ಮೇಲೆ ನಾನು ಯುರೋಪಿಗೆ ಹೋದೆ. ನಾನು ಯುರೋಪಲ್ಲಿ ಹೋದಾಗ ನನ್ನ ಲಿವಿಂಗ್ ಸ್ಟೈಲು ಕಂಪ್ಲೀಟ್ಲಿ ಚೇಂಜ್ ಆಗಿತ್ತು. ಒಂಥರ ಲ್ಯಾವಿಶ್ ಲೈಫ್ ತರ. ನಾನು ಯಾವಾಗ ನನ್ನ ಹಳ್ಳಿಗೆ ಬರ್ತಿದ್ದೆ, ಇಲ್ಲಿ ಮತ್ತೆ ಅದೇ ಮಕ್ಕಳು ನೋಡಿ, ಇಲ್ಲಿ ಜನರ ಜೀವನ ನೋಡಿ ಬಹಳ ಬೇಜಾರಾಗ್ತಿತ್ತು. ನಾನೇನ್ ಪುಣ್ಯ ಮಾಡೀನಿ, ಇವ್ರೇನ್ ಪಾಪ ಮಾಡಿದ್ದಾರೆ ಅಂತೇಳಿ. ಆಮೇಲೆ ನಾನು ಶಾರ್ಟ್ ಟೈಮಲ್ಲಿ ನನ್ನ ಲೈಫಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ದೆ ಅದಾದ್ಮೇಲೆ ಮತ್ತೆ ಆಲೋಚನೆ ಮಾಡ್ತಿದ್ದೆ, ಎಜುಕೇಶನ್ ವೈಸ್ ನನ್ನ ರೀತಿ ಕೃಷ್ಣ ನಾಯ್ಕ್ ಯಾಕೆ ಮಾಡಬಾರ್ದು ಇವ್ರಿಗೆ ಅಂತೇಳಿ ಏನೊಂದು ದಾರಿ ತೋರ್ಸೋಣ ಅಂತೇಳಿ ನಾನು ಬಂದಿದ್ದು.
ಸೊ ಅದಾದ್ಮೇಲೆ ನಾನು ಇಲ್ಲಿ ಕೆಲವು ಲೀಡ್ರು ಮತ್ತೆ ನಮ್ಮ ಮಾಜಿ MLA ಅವರೆಲ್ಲ ಜೊತೆಲಿ ಸೇರ್ಕೊಂಡು ಡಿಸ್ಕಷನ್ ಮಾಡಿದೆ. ಸರ್ ಒಂದು ಆಫೀಸ್ ಮಾಡ್ಕೊಂಡು ನಾವು ಸ್ವಲ್ಪ ಮಕ್ಕಳಿಗೆ ಎಜುಕೇಶನ್ ವೈಸ್ ಅವ್ರಿಗೆ ಸ್ವಲ್ಪ ಟ್ಯೂಷನ್ ಟೈಪ್ ಕಲಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋ ಥರ, ಆಮೇಲೆ ಶಿಕ್ಷಣದ ಮೌಲ್ಯಗಳು ಏನಿದಾವೆ ಅದರಿಂದ ಏನೆಲ್ಲ ಆಗ್ಬಹುದು ಅವೆಲ್ಲ ಸ್ವಲ್ಪ ಅವೇರ್ನೆಸ್ ಮಾಡಿ ಸ್ವಲ್ಪ ಎಜುಕೇಶನ್ ನಾವು ಯಾಕೆ ಇಲ್ಲಿ ಸ್ಟ್ರಾಂಗ್ ಮಾಡಬಾರ್ದು ಸರ್. ಆಮೇಲೆ ಯಾರು ಕಟ್ಟ ಕಡೆ ಮನುಷ್ಯ ಯಾರು ತೊಂದ್ರೆ ನೋವಲ್ಲಿದ್ದಾರೆ ನಮ್ಮ ಕೈಯಿಂದ ಆದಷ್ಟು ಸ್ವಲ್ಪ ಅವ್ರು ಹೆಲ್ಪ್ ಮಾಡೋ ರೀತಿ ಏನೋ ಒಂದು ಮಾಡ್ಬೋದಲ್ಲ ಸರ್ ಅಂತೇಳಿ ಡಿಸ್ಕಷನ್ ಮಾಡ್ಕೊಂಡು ನಾವು ಒಂದು ಆಫೀಸ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ನಾನು ನನ್ನ ಬಿಸ್ನೆಸ್ ನಡೀತಾ ಇತ್ತು. ವೆನ್ ಎವರ್ ನನಗೆ ಯಾವಾಗ ನನಗೆ ಟೈಮ್ ಸಿಗುತ್ತೆ ಅವಾಗ ಬರೋದು ಹೋಗೋದು, ಉಳ್ಕಿ ಟೈಮಲ್ಲಿ ನೀವು ಇರಿ, ಅಟ್ಲೀಸ್ಟ್ ನಾನು ವೀಕ್ಲಿ ಒಂದ್ಸಲ ಬರ್ತೀನಿ ಅಂತ ಆ ಥರ ಡಿಸ್ಕಷನ್ ಮಾಡ್ಕೊಂಡು ಆಫೀಸ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಪಬ್ಲಿಕ್ಕಿಗೆ ಹೇಗೆ ನನ್ನ ಮೇಲೆ ವಿಶ್ವಾಸ ಬಂತು ಗೊತ್ತಿಲ್ಲ, ಅವರೇ ಕರ್ಕೊಂಬಂದು ಅವರೇ ಹಳ್ಳಿಗಳಿಗೆಲ್ಲ ಕರ್ಕೊಂಡೋಗಿ ಅವರೇ ನಿಲ್ಸಿ ನನಗೆ ಗೆಲ್ಸಿ ಶಾಸಕನಾಗಿ ಮಾಡಿದ್ದಾರೆ ನೋಡಿ. ಅಮೇಜಿಂಗ್ ಸರ್. ನಾನು ಉದಯ್ ಗರುಡಾಚಾರ್ ಅಂತ ನಮ್ಮ ಚಿಕ್ಕಪೇಟೆ MLA ಅವ್ರ ಜೊತೆ ಮಾತಾಡ್ತಿರುವಾಗ ನನಗೆ ಕೆಲವೊಂದು ಟೈಮ್ ಅವರ ಥಾಟ್ ಕಾಂಗ್ರೆಸ್ ಜೊತೆ ಮ್ಯಾಚ್ ಆಗುತ್ತಲ್ಲ ಅಂತ ಹೀಗೆ ಡಿಸ್ಕಸ್ ಮಾಡ್ತಿರುವಾಗ ಕೇಳಿದೆ, ಸರ್ ಕಾಂಗ್ರೆಸ್ ಜೊತೆ ಇದ್ದವರು ಅಲ್ಲಿ ಫುಲ್ ನಿಮಗೆ ಗುಂಡೂರಾವ್ ಅವರೆಲ್ಲ ತುಂಬ ಲೈಕ್ ಬಾರಪ್ಪ ರಾಜಕೀಯಕ್ಕೆ ಅಂತ ಹೇಳ್ತಿದ್ರು. BJPಯಲ್ಲಿದ್ದೀರಿ, ಹೆಂಗೆ ಸಿದ್ಧಾಂತನ ಹೇಗೆ ಮ್ಯಾಚ್ ಮಾಡ್ತೀರಿ ಅಂತ? ಅಲ್ಲ ಈಗ ನೋಡಿ, ನಾನು ಒಂದು ಮೋದಿಜಿಯವರ ಭಕ್ತ. ನನಗೆ ನನ್ನ ಜೀವನದಲ್ಲಿ ಅವರು ಒಂದು ಪ್ರೇರಣೆ. ಸೊ ಹಾಗಾಗಿ ಅಂದಿನ ದಿನಗಳಲ್ಲಿ ಯಾವುದೊಂದು ಸಮಸ್ಯೆಯಿಂದ ನನಗೆ ಆ ಪಕ್ಷದಾಗ ಇರಬೇಕಾಯ್ತು. ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೆ, ಇರಬೇಕಾಯ್ತು. ಅದು ಬೇರೆ ಕಾರಣ ಇದೆ, ಅದು ಮತ್ತೆ ನಾನು ಡಿಸ್ಕಷನ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಓಕೆ. ಸೊ ಅಲ್ಲಿದ್ದಾಗ ಕೂಡ ನಾನು ಅದೇ ಪಕ್ಷದಿಂದ ಟಿಕೆಟ್ ಕೂಡ ನಾನು ಕೇಳಿದ ಅವನು. ಕರೆಕ್ಟ್, ಹೌದು. ಸೊ ಅದಾದ್ಮೇಲೆ ಮತ್ತೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬರಕ್ ನನಗೊಂದು ಅವಕಾಶ ಸಿಕ್ತು, ಕೇಳಿದೆ. ಓಕೆ. ಸೇರ್ಪಡೆ ಆಗು, ನಿಮ್ಮಂತ ಯುವಕರು ಎಜುಕೇಟೆಡ್ ಬೇಕಂದಾಗ ಸೇರ್ಪಡೆ ಆದೆ. ಆಮೇಲೆ ಪಕ್ಷದವ್ರು ಆಲೋಚನೆ ಮಾಡಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಟಿಕೆಟ್ ಕೂಡ ಕೊಟ್ರು. ಸೊ ಈಗ ಬಹಳ ಹೆಮ್ಮೆ ಆಗ್ತಾ ಇದೆ, ನಾನು ರೈಟ್ ಪಾರ್ಟಿಲಿ ಇದ್ದೀನಲ್ವಾ ಅಂತೇಳಿ ಬಹಳ ಅಂದ್ರೆ ಬಹಳ ಹೆಮ್ಮೆ. ಓಕೆ. ಈ ಇತಿಹಾಸ ಎಲ್ಲ ತೆಗೆದು ನೋಡುವಾಗ ಸ್ವತಂತ್ರ ಬಂದ ಮೇಲೆ ಏನ್ ಡೆವಲಪ್ಮೆಂಟ್ ನಡೀತು ಈ ನಮ್ಮ ದೇಶದಲ್ಲಿ, ಅದೆಲ್ಲ ಡೆವಲಪ್ಮೆಂಟ್ ಎಲ್ಲ ಓದ್ತಾ ಹೋದ್ರೆ ಸೊ ಐ ಆಮ್ ವೆರಿ ರಿಯಲಿ ಥ್ಯಾಂಕ್ಫುಲ್ ಟು ಗಾಡ್ ಅಂಡ್ ನಾನು ಐ ಆಮ್ ವೆರಿ ಲಕ್ಕಿ ಮ್ಯಾನ್ ಅಂತ ಹೇಳ್ಬೋದು. ಸೊ ನಾನು ಈ BJP ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಈ ಪಕ್ಷ ಹೆಮ್ಮೆ, ಆಮೇಲೆ ಈ ಪಕ್ಷದಲ್ಲಿ ಇರೋ ಕೂಡ ನನಗೆ ಇವತ್ತು ಹೆಮ್ಮೆ. ಓಕೆ. BJP ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿದ್ರಿ. BJPಯಲ್ಲಿ ಮನೆ ಒಂದು ಬಾಗ್ಲೆರಡು ಮೂರೋ ಏನೋ ಇದೆ ಅಂತೆ, ಗೊತ್ತಿಲ್ಲ ನನಗೆ. ಒಬ್ರು ಡೆಲ್ಲಿಗೆ ಓಡೋಗ್ತಾರೆ, ಒಬ್ರು ಬೆಂಗಳೂರಿಗೆ ಬರ್ತಾರೆ. ನಿಮ್ದು ಯಾವ ಟೀಮ್ ಸರ್? ವಿಜೇಂದ್ರ ಟೀಮಾ, ಯತ್ನಾಳ್ ಟೀಮಾ? ಕರ್ನಾಟಕ ರಾಜ್ಯದಲ್ಲಿ BJP ಪಕ್ಷದ ಅಧ್ಯಕ್ಷ ಒಬ್ರೆ, ಅವರು ವಿಜೇಂದ್ರ ಅವರು. ನಾವೆಲ್ಲ ವಿಜೇಂದ್ರ ಅವರ ಫಾಲೋವರ್ಸ್ ಅಂದ್ರೂ ಕೂಡ ತಪ್ಪಾಗ್ಲಾರ್ದು, ನಾವು ಅವ್ರನ್ನೇ ಫಾಲೋ ಮಾಡೋದು. ಕಾರಣ ಅಷ್ಟೇ, ನಮ್ಮ ಚುನಾವಣೆ ಆದ ನಂತರ 2023ರಲ್ಲಿ 66 ಸೀಟ್ BJP ಬಂತು, 136 ಸೀಟ್ ಕಾಂಗ್ರೆಸ್ ಬಂತು. ಎಲ್ಲೋ BJPಯಲ್ಲಿ ಏನು ಇಲ್ಲ ಈ ಕರ್ನಾಟಕ ರಾಜ್ಯದಲ್ಲಿ ಅನ್ನೋ ಥರ ಒಂಥರ ನಿಶಬ್ದವಾಗಿತ್ತು. ಇನ್ನೇನು BJP ಪಕ್ಷ ಹೇಗೆ ಕಂಬ್ಯಾಕ್ ಮಾಡುತ್ತೆ ಅನ್ನೋ ರೀತಿಯಿಂದ ಯಾವಾಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಅಂತೇಳಿ ಅನೌನ್ಸ್ ಆದ್ರು, ಇಡೀ ನನ್ನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಬೇರೆ ನನಗಳೆಲ್ಲ ಒಂಥರ ಸಂಚಲನ. ಯುವಕರಿಗೆ ಹುರುಪು. ಎಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷ ಸೇರಿದ್ರು, ಎಷ್ಟೋ ಕಾಂಗ್ರೆಸ್ ಲೀಡರು ಇನ್ಮೇಲೆ BJPಗೆ ತಡೆಯವ್ರು ಯಾರಿಲ್ಲಪ್ಪ ಅಂತೇಳಿ ಆ ರೀತಿ ಅಂದ್ರು. ನಮಗೆಲ್ಲ ಹೆಮ್ಮೆ, ಖುಷಿ. ಆಮೇಲೆ ನಾವು ಕೂಡ ಈಗ ಏನೇ ಪಕ್ಷದ ಸಂಘಟನೆ ವಿಚಾರವಾಗಿರ್ಲಿ, ಪಕ್ಷದ ಯಾವುದೇ ರೀತಿಯ ತೊಂದರೆಗಳ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಮ್ಗೆ ಇಷ್ಟು ಗೌರವದಿಂದ ನಮಗೋಸ್ಕರನೇ ಸಮಯ ತೆಗೆದು ಕುಂತ್ಕೊಂಡು ಮಾತಾಡಿಸಿ ರೆಸ್ಪಾನ್ಸ್ ಮಾಡಿ ಪಕ್ಷ ಸಂಘಟನೆಗೆ ಏನೆಲ್ಲ ಬೇಕು, ಯಾವ ರೀತಿ ನಡೀಬೇಕಂತೇಳಿ ಎಲ್ಲ ರೀತಿಯ ರೂಪರೇಷೆಗಳನ್ನು ಇಟ್ಕೊಂಡು ಈಗ ಅವರು ಸಂಘಟನೆ ಇಡೀ ರಾಜ್ಯ ತಿರುಗಾಡ್ತಾರೆ ಸಂಘಟನೆಗೋಸ್ಕರ. ಅದು ಬಿಟ್ಟು ಇನ್ನೆಂತ ನಮಗೆ ನಾಯಕರು ಬೇಕು? ಯತ್ನಾಳ್ ಸಾಹೇಬ್ರು ಕೂಡ ನಾನು ಬಹಳ ಗೌರವ ಮಾಡ್ತೀನಿ. ನನ್ನ ಕ್ಷೇತ್ರಕ್ಕೆಲ್ಲ ಕ್ಯಾನ್ವಾಸಿಗೆ ಬಂದಿದ್ರು.
ಎಲ್ಲ ರೀತಿದಿತ್ತು. ಬಟ್ ಅವ್ರ ವೈಯಕ್ತಿಕ ಇಶ್ಯೂ ಏನಿದೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಪಕ್ಷ ಒಂದೇ 2-3 ಬಾಗಿಲು ಆ ಥರ ಏನಿಲ್ಲ. ಮೊನ್ನೆ ನಮ್ಮ ಕೇಂದ್ರದಿಂದ ಉಸ್ತುವಾರಿಗಳು ಬಂದಿದ್ರು. ಸುಮಾರು ಎಲ್ಲ MLA ಇದ್ವಿ, ಒಂದು 4-5 ಜನ ಬಿಟ್ರೆ. ಓಕೆ. ನಮ್ಮೆಲ್ಲರದು ಮಾತು ಒಂದೇ ಆಗಿತ್ತು. ಹಾಗಾಗಿ ಅವರ ಸಣ್ಣ ಪುಟ್ಟ ವೈಯಕ್ತಿಕ ಇದರಿಂದ ಅಲ್ಲಿ ಸ್ವಲ್ಪ ಮಾತಾಡೋದು ಅದು ಬಿಟ್ರೆ ಬೇರೆ ಏನಿಲ್ಲ. ನನ್ನ ಪ್ರಕಾರ ಅದು ಕೂಡ ಈ ಸೆಷನ್ ಒಳಗಡೆ ಎಲ್ಲ ಸರಿ ಆಗುತ್ತೆ. ಇವತ್ತು ಭಾರತೀಯ ಜನತಾ ಪಕ್ಷ ಏನನ್ನೋದು ಈ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಭಾರತೀಯ ಜನತಾ ಪಕ್ಷ ಇದ್ದಾಗ ಏನೆಲ್ಲ ಅಭಿವೃದ್ಧಿ ಆದವು ಅಂತ ಹೇಳಿ. ಇವತ್ತು ನಮಗೆ ಕಲ್ಯಾಣ ಕರ್ನಾಟಕ ಇದೆ, ಅಲ್ಪ ಸ್ವಲ್ಪ ಏನೋ ಒಂದು ಮಾಡ್ತಾ ಇದ್ದೀವಿ. ನಮ್ಮ ಅನ್ಯರೇ ಅಂದ್ರೆ ಪಕ್ಕದ ಕ್ಷೇತ್ರಗಳಲ್ಲಿ ಹೋದ್ರೆ ಇಲ್ಲಿವರೆಗೂ ಕೂಡ ಒಂದು ಕುದ್ಲಿ ಪೂಜೆ ಆಗಿಲ್ಲ, 2 ವರ್ಷ ಆಗಿದೆ. ಓ, ಯಾವ ಕ್ಷೇತ್ರ ಸರ್? ಸಿರಟಿಗೆ ಹೋಗಿ ಈ ಕಡೆ ಸಿರಟಿ ಬಿಟ್ರೆ ಈ ಕಡೆ ಯಾವ್ದಾದ್ರು ನರಗುಂದಗಳು ಹೋಗಿ, ಈ ಕಡೆ ಚನ್ನಗಿರಿ, ಹೊನ್ನಳ್ಳಿ. ಚನ್ನಗಿರಿ ನಮ್ಮ ಸ್ನೇಹಿತರು ಶಾಸಕರು ಕಾಂಗ್ರೆಸ್ ಪಕ್ಷ ಅವರೇ ನೇರವಾಗಿ ಹೇಳ್ತಿರ್ತಾರೆ, ಬಡ್ಜೆಟ್ ಇಲ್ದೆ ಯಾವುದೇ ಅನುದಾನ ಇಲ್ದೆ ಕ್ಷೇತ್ರದಲ್ಲಿ ತಿರುಗಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಪಕ್ಕದ ರಾಣಿಬೆನ್ನೂರು ಹೋಗಿ ಬಹಳ ಕಷ್ಟ ಇದೆ. ಈಗ ಅಭಿವೃದ್ಧಿ ಮಾಡೋ ದುಡ್ಡನ್ನು ತಗೊಂಡೋಗಿ ನಾವೆಲ್ಲ ನೇರವಾಗಿ ಗ್ಯಾರಂಟಿ ಕೊಟ್ಬಿಟ್ರೆ ಕರೆಕ್ಟ್. ಸುಮ್ಮನೆ ಟ್ಯಾಕ್ಸ್ ಯಾಕೆ ತಗೋಬೇಕು? ಒಂದೇ ಟ್ಯಾಕ್ಸ್ ದುಡ್ಡನ್ನು ರಿಟರ್ನ್ ಕೊಟ್ಬಿಟ್ರೆ ಅಭಿವೃದ್ಧಿ ಎಲ್ಲೇ ಉಳಿತೈತಿ. ಕರೆಕ್ಟ್ ಸರ್. ನೀವು ಗೌರವದ ವಿಚಾರ ಮಾತಾಡಿದ್ರಿ. ನನಗೆ ಒಂದು ಇನ್ಸಿಡೆಂಟ್ ತುಂಬಾ ಸ್ಟಿಲ್ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಮೇ ಬಿ DC ಸಿಕ್ಕರೆ ನಾಳೆ ಅವ್ರನ್ನು ಮಾತಾಡಿಸ್ತೀನಿ. ಸಿದ್ದರಾಮಯ್ಯ ಅವರು ಒಂದು ವೇದಿಕೆಯಲ್ಲಿ ಯಾರು ನೀನು ಇಲ್ಲಿ ಯಾಕೆ ಕೂತಿದ್ಯಾ ಎದ್ನಡಿ ಅಂತ ಹೇಳಿದರು. ಎಷ್ಟೋ ಜನ ಮಕ್ಕಳು, ಇನ್ಫ್ಯಾಕ್ಟ್ ನಾವೆಲ್ಲ ಸ್ಕೂಲ್ಗಳಲ್ಲಿ ಓದ್ತಾ ಇರೋ ಟೈಮಲ್ಲಿ DC ಆಗಬೇಕು ಅದಾಗಬೇಕು ಅಂತ ಕನ್ಸಿಟ್ಕೊಂಡಿರ್ತಾರೆ. ಪಾಪ ಅವ್ರ ಮೇಲೆ ಒಂದು ನೆಗೆಟಿವ್ ಪರಿಣಾಮ ಬೀರ್ತು ಸಿದ್ದರಾಮಯ್ಯ ಅವ್ರ ಸ್ಟೇಟ್ಮೆಂಟ್ ಅಂತ ತುಂಬ ಜನ ಅದನ್ನು ಬಣ್ಣಿಸ್ತಾ ಇದ್ರು. ನಿಮಗೇನು ಅನ್ನಿಸ್ತು ನಿಮ್ಮ ಡಿಸ್ಟ್ರಿಕ್ಟ್ನ DC ಬಗ್ಗೆ ಹಾಗೆ ಮಾತಾಡಿದ್ರಲ್ಲ ಅಂತ? ಖಂಡಿತವಾಗಿ ನಮ್ಮ ಘನವೆತ್ತ ಮಾನ್ಯ ಮುಖ್ಯಮಂತ್ರಿ ಅವರು ಈ ರೀತಿ ಮಾತಾಡಬಾರ್ದಿತ್ತು. ಕರೆಕ್ಟ್. ಅದು ಎಸ್ಪೆಷಲಿ ಈ DC ಅವ್ರ ಬಗ್ಗೆ. ಇವರು ಯಾವಾಗಿಂದ DC ಆಗಿ ಬಂದಿದ್ದಾರೆ. ಕರೆಕ್ಟ್. ಹೌದು. ನಮಗೆ ಒಂದೊಂದು ಟೈಮ್ ಅನ್ಸುತ್ತೆ ಇವತ್ತು ವಿರೋಧ ಪಕ್ಷದಾಗಿದ್ದೀವಿ, ಆಮೇಲೆ ಈ ರೀತಿಯ ಸರ್ಕಾರದಲ್ಲಿ DC ಏನೀಗ ಇವ್ರು ಇದಾರೆ, ನಾವು ಖಂಡಿತವಾಗಿ ಪುಣ್ಯ ಮಾಡಿದೀವಿ ಅಂತ. ಪಾಪ ಸೈಕಲ್ ಅಲ್ಲೆಲ್ಲ ಹೋಗಿ ಸರ್ವೆ ಮಾಡ್ತಾರೆ. ಅಲ್ಲ, ಅವರು ಸ್ವಂತ ಅವರ ಮನೆಯ ಕೆಲಸ ಹೇಗ್ ಮಾಡ್ತಾರೋ ಅದಕ್ಕಿಂತ ಅಧಿಕವಾಗಿ ಈ ಜಿಲ್ಲೆ ಬಗ್ಗೆ ಕಾಳಜಿ ಇಟ್ಕೊಂಡು ಒಂದು ದಿನಾನೂ ಕೂಡ ರೆಸ್ಟ್ ಮಾಡ್ಲಾರ್ದೆ ನಿರಂತರವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅವರು ಓಡಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಯಾವುದೇ ಫೈಲ್ಗಳು ನಾನು ನೋಡಿದೀನಿ, ಹಿಂದೆ ಎಷ್ಟೋ DC-ಗಳೆಲ್ಲ ಬಾಕ್ಸ್ ಮಾಡ್ಕೊಂಡು ಎಲ್ಲ ಫೈಲ್ಗಳು ತಗೊಂಡೋಗಿ ಮನೆಗೆ ಓದಿ ಕ್ಲಿಯರ್ ಮಾಡೋದು. ಇವರು ಹೋಗಿ 5 ನಿಮಿಷ ಕೂಡ ಇವರು ಇಟ್ಕೊಳ್ಳಲ್ಲ ಫೈಲ್. ಎಸ್ ಆರ್ ನೋ ಮಾಡಬಹುದಾ, ಮಾಡಕ್ಕಾಗಲ್ಲ. ಓಕೆ. ಸೊ ಈ ರೀತಿ ಖಂಡಿತವಾಗಿ ವೆರಿ ಆಕ್ಟಿವ್ DC. ಸೊ ಇಂಥ DC ಅವರಿಗೆ ಇವರು ಕಾರ್ಯಕ್ರಮದಲ್ಲಿ ಅದು ಎಲ್ಲರ ಮುಂದೆ ಮಾತಾಡಬಾರ್ದಿತ್ತು. ನನ್ನ ಪ್ರಕಾರ ಅವರಿಗೂ ಮನವರಿಕೆ ಆಯ್ತು. ಆಮೇಲೆ ಮನವರಿಕೆ ಆಯ್ತು. ಆಮೇಲೆ ಇದನ್ನ ಮತ್ತೆ ರಾಜಕೀಯವಾಗಿ ಬೆಳೆಸಬಾರ್ದು ಜಾಸ್ತಿ ಅಂತೇಳಿ, ಅದೇ ರಾಜಕೀಯವಾಗಿ ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನವರಿಕೆ ಮಾಡ್ಕೊಂಡಿರ್ತಾರೆ ಸುಮ್ಮನೆ. ಇಲ್ಲ ಅಂತಂದ್ರೆ ಮಾಡ್ಕೊಳ್ಳಲ್ಲ. ಅವರು ಅಧಿಕಾರಿಗಳನ್ನ ಹೆಂಗ್ ನಡೆಸ್ಕೊತಾರೆ ಅಂತ ನೋಡಿದೀವಿ ಸರ್. ಹಾಗಾಗಿ ಇಲ್ಲ, ಬಹಳ ಎಲ್ಲರಿಗೂ ಇಲ್ಲಿ ಈ ಭಾಗದ ನಮ್ಮ ಜಿಲ್ಲೆಯ ಜನತೆಗೆ ಎಲ್ಲರಿಗೂ ಕೂಡ ಬಹಳ ಬೇಜಾರಾಯ್ತು ಆ ಸಮಯದಲ್ಲಿ. ಆಮೇಲೆ ಎಸ್ಪೆಷಲಿ ಈ DC ಅವ್ರ ಬಗ್ಗೆ. ಓಕೆ, ವೆಲ್ ಸರ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಹೋರಡಗಲಿ ಜನತೆಗೆ ನಾನು ತಮ್ಮ ಋಣದಲ್ಲಿ ಇದ್ದೀನಿ. ತಾವೆಲ್ಲರೂ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಶಾಸಕನಾಗಿ ಮಾಡಿದ್ರಿ. ಋಣ ತೀರ್ಸಕ್ಕೆ ಯಾವಾಗೂ ಆಗಲ್ಲ. ಕೊನೆ ಉಸಿರಿರೋವರೆಗೆ ನಾನು ರಾಜ್ಯದಾಗ ಇರ್ಲಿ ಇಲ್ಲದೆ ಇರ್ಲಿ, ಈ ಕ್ಷೇತ್ರದ ಜನತೆಗೆ ನನ್ನ ಕೈಯಿಂದ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ, ನನ್ನ ಕಡೆಯಿಂದ ಏನು ಸಹಾಯ ಮಾಡ್ಲಿಕ್ಕೆ ಸಾಧ್ಯತೆ ಐತೋ ಪ್ರಾಮಾಣಿಕವಾಗಿ ಅದನ್ನು ಮೀರಿ ನಾನು ಅವ್ರ ಜೊತೆ ಇರ್ತೀನಿ ಅಂತ. ಗೊತ್ತಿಲ್ಲ ಮುಂದೆ ಡಿಲಿಮಿಟೇಷನ್ ಅವು ಏನೇನಂತ ಹೇಳ್ತಿರ್ತಾರೆ, ಅವೆಲ್ಲ ಹೇಳ್ತಿರ್ತಾರೆ. ಆದ್ರೆ ಒಂದು ಕ್ಷೇತ್ರ ಕೇವಲ 5 ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮಿನಿಮಮ್ ಒಂದು 10 ರಿಂದ 15 ವರ್ಷ ಕಾಲಾವಕಾಶ ಸಿಕ್ಕರೆ, ಒಂದು ಒಳ್ಳೆ ಗೌರ್ಮೆಂಟ್ ಬಂದ್ರೆ ಈ ಕ್ಷೇತ್ರ ತಿರುಗಿ ನೋಡೋ ರೀತಿಯಿಂದ ನಾನು ಅಭಿವೃದ್ಧಿ ಮಾಡಿ ತೋರಿಸ್ತೀನಿ ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ತಿರುಗಿ ನೋಡ್ಬೇಕು ಕ್ಷೇತ್ರ ಅಭಿವೃದ್ಧಿ ಅಂದ್ರೆ ಏನ್ ಅನ್ನೋದು
ನಾನು Okay. ತೋರಿಸ್ಕೊಡ್ತೀನಿ. ಕರೆಕ್ಟ್. ಅಯ್ಯೋ ಸರ್, ಇನ್ನೊಂದು ವಿಚಾರ ಮರ್ತೆ ಬಿಟ್ಟೆ ನೋಡಿ. ಡಿ ಕೆ ಶಿವಕುಮಾರ್ ಏನೋ ಬಿಜೆಪಿಗೆ ಬಂದು ಬಿಡ್ತಾರೆ, ಅವ್ರು ನೆಕ್ಸ್ಟ್ CM ಆಗ್ತಾರೆ ಅಂತೆಲ್ಲ ಓಡಾಡ್ತಾ ಇದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ? ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಇನ್ಸೈಡ್? ಆ ಥರ ನಮಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಆ ಥರ ಏನು ಇನ್ಫಾರ್ಮೇಶನ್ ನಮಗಿಲ್ಲ, Okay. ಆ ಥರ ಇಲ್ಲ. ಬಟ್ ಅಲ್ಲಿ ಯಾವ ದೃಷ್ಟಿಯಿಂದ ಆ ಥರ ಡಿಸ್ಕಷನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೇನು ಮಾಹಿತಿ ಇಲ್ಲ ರಿಯಲಿ ಅದರ ಬಗ್ಗೆ. ಓಕೆ. ದೆನ್ ಟ್ರೋಲ್ಸ್ ಎಲ್ಲ ನೋಡ್ತಿರ್ತೀರಾ? ಖಂಡಿತವಾಗಿ ನೋಡ್ತಿರ್ತೀನಿ. ಲಾಸ್ಟ್ 3 days ಅಲ್ಲಿ ಅಂತೂ ಅದೇ ಸೋಷಿಯಲ್ ಮೀಡಿಯಾಗಳಾಗಿರಲಿ, ಬಿಗ್ಗೆಸ್ಟ್ ಚರ್ಚೆ ಅದೇ ಚರ್ಚೆ ನಡೀತು. ಬಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೇದಾ ಹೇಗೆ ಸರ್? ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಮೆಚ್ಚಿ ಬಂದ್ರೆ ಖಂಡಿತವಾಗಿ ನಮ್ಗೆ ಸಂತೋಷ. ಆಕ್ಚುಲಿ ಅವರು ಹಿಂದುತ್ವದ ಬಗ್ಗೆ ತುಂಬಾ ಸಾಫ್ಟ್ ಕಾರ್ನರ್, ಹಂಗೆಲ್ಲ ಮಾತಾಡಬಾರ್ದು, ಹಿಂಗೆಲ್ಲ ಮಾತಾಡಬಾರ್ದು, ಬಾಯಿ ಬಿಡ್ಕೊಡ್ದು ಹಿಜಾಬ್ ಬಗ್ಗೆ ಅಂತೆಲ್ಲ ಹೇಳೋರು ಡಿ ಕೆ ಶಿವಕುಮಾರ್. ಅಂದ್ರೆ ಮನಸ್ಸಲ್ಲಿ ಬಿಜೆಪಿ ಇದೆಯಾ ಅಂತ ಅವರಿಗೆ? ಇಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಬಟ್ ಯಾವ ಉದ್ದೇಶದಿಂದ ಏನ್ ನಡೀತಾ ಇದೆ ಕೂಡ ನಾವು ಹೇಳಕ್ಕಾಗಲ್ಲ. ಅದ್ರ ಹಿಂದೆ ಹಿಡನ್ ಅಜೆಂಡಾ ಏನಿದೆ ಅಂತೇಳಿ ಹೇಳಕ್ಕಾಗಲ್ಲ. ಓಕೆ. ಆದ್ರೆ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷನ ಮೆಚ್ಚಿ ಬರೋದಾದ್ರೆ ನಾವು ಖಂಡಿತವಾಗಿ ನಮಗೆ ಫೀಲ್ ವೆರಿ ಹ್ಯಾಪಿ. ಒಂದ್ ದಾನೆ ಬಲ್ಲ ಸಿಗುತ್ತೆ ಅಂತ. ನಮ್ಮ ಪಕ್ಷ ಸ್ಟ್ರಾಂಗ್ ಆಗುತ್ತಲ್ವಾ. ಕರೆಕ್ಟ್. ಅದೆಲ್ಲ ಈ ತರ ಲೀಡರ್ಗಳು ಎಲ್ಲ ಬಂದ್ರೆ, ಈಗ ಅವರು ಮುಖ್ಯಮಂತ್ರಿ ಅವ್ರದ್ದೇ ಆದಂತ. ಆಮೇಲೆ ಹೇಳಿದ ನಂಬರ್ ಬಂತಲ್ಲ ಸರ್, ಅವ್ರು ಹೇಳಿದ ನಂಬರ್ ಎಕ್ಸಾಕ್ಟ್ ಆಗಿ ಬಂತು. ಆಕ್ಚುಲಿ 136 ಅಂದ್ರೆ ಇಲ್ಲ, ಯಾವ ಜ್ಯೋತಿಷರನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಹೌದು ಸರ್. ನೀವು ಜ್ಯೋತಿಷಿಗಳನ್ನ ಫಾಲೋ ಮಾಡ್ತೀರಾ ನೀವು? ನಾನು ಮಾಡಲ್ಲ. ಮಾಡಲ್ಲ. ಯು ಡೋಂಟ್ ಬಿಲೀವ್ ಇಟ್? ಐ ಡೋಂಟ್ ಬಿಲೀವ್ ಇಟ್. ಹೋಗ್ಲಿ, ಸ್ಪಿರಿಚುಲಿ ಟೈಮ್ ಕೊಡ್ತೀರಾ ದೇವರಿಗೆ? ನಾನು ನೋಡಿ, ನನ್ನ ಮನೆ ದೇವರು ತುಳಜಾ ಭವಾನಿ, ಆಮೇಲೆ ನಾನು ಆಂಜನೇಯ ಭಕ್ತ, ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡ್ತೀನಿ. ಬೇಡಿದ್ದೆಲ್ಲ ಕೊಟ್ಟಿದ್ದಾನ ದೇವರು? ಐ ಆಮ್ ಎಜುಕೇಟೆಡ್, ನಾನು ಎಜುಕೇಟೆಡ್ ಆಗಿ ಹಿಂಗೆ ಹೇಳ್ಬಾರ್ದು. ಓಕೆ. ಬಟ್ ಒಂದು ಶಕ್ತಿ, ಪಾಸಿಟಿವ್ ದೇವರು ಒಂದು ಶಕ್ತಿ, ಪಾಸಿಟಿವ್ ಎನರ್ಜಿ. ಈಗ ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ ಅಂತ ಹೇಳಕ್ಕಾಗಲ್ಲ. ಇದ್ರೆ ನನ್ನ ಕ್ಷೇತ್ರದ ಜನತೆ ಕಾಪಾಡಪ್ಪ ಅಂತ ಹೇಳೋಗ್ತೀವಿ. ಅಮೇಜಿಂಗ್. ತಾವೇನಾದ್ರು ಇದ್ರೆ ಈ ಕ್ಷೇತ್ರದ ಜನತೆಗೆ ಕಾಪಾಡಪ್ಪ, ಒಂದ್ ಒಳ್ಳೆ ಭವಿಷ್ಯ ಕಟ್ಕೊಳ್ಳಿಕ್ಕೆ ತನ್ನ ಕೃಪೆ ಇರಲಿ ಅಂತ ಹೇಳ್ತೀನಿ. ಅಮೇಜಿಂಗ್. ವೆಲ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ಹೂವಿನ ಹಡಗಲಿ, ಒಂದು ಕಡೆ ವಿಜಯನಗರ ಸಾಮ್ರಾಜ್ಯಕ್ಕೆ ಘಮಘಮಿಸುವ ಹೂವುಗಳನ್ನು ಪಸರಿಸುವಂತಹ ಕ್ಷೇತ್ರ. MLA ಕೂಡ ಅಷ್ಟೇ ಅದ್ಭುತ. ಅವ್ರ ಕಚೇರಿ ನೀವು ನೋಡ್ತಾ ಇದ್ದೀರಿ. ಸೊ ಇದು ಜನಸಂಪರ್ಕ ಕಚೇರಿ. ನಾನು ಆ್ಯಕ್ಚುಲಿ ಬೇರೆ ಬೇರೆ MLAಗಳ ಕಚೇರಿಗಳಿಗೆ ಹೋಗಿದ್ದೆ. ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ದ ಮೋಸ್ಟ್ ಹೈಟೆಕ್ ಕಚೇರಿ ಅಂತಂದರೆ ಇದೆ ಅಂತ ಅನಿಸುತ್ತೆ, ಜನಸಂಪರ್ಕ ಕೇಂದ್ರ. ಸೊ ಬನ್ನಿ, ಹೂವಿನ ಹಡಗಲಿ ಶಾಸಕರ ಕಚೇರಿಯ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಹಿ ಹ್ಯಾಸ್ ಡಿಫ್ರೆಂಟ್ ಕಾನ್ಸೆಪ್ಟ್, ವೆದರ್ ಇಟ್ ಈಸ್ ಎಜುಕೇಷನ್ ಅಥವಾ ಕೆಲಸ ಮಾಡುವಂತಹ ವಿಚಾರದಲ್ಲಾಗಲಿ. ಎಂಟರ್ ಆದ ತಕ್ಷಣ ನಮಗೆ ಬೆಂಗಳೂರು ಸುತ್ತಮುತ್ತ ಇರುವಂತಹದ್ದಾಗಿರ್ಬೋದು, ಅಥವಾ ಬೆಂಗಳೂರಿಂದ ಒಂದು ಸ್ವಲ್ಪ ದೂರದಲ್ಲಿರುವಂತಹ ಡಿಸ್ಟಿಕ್ಗಳಲ್ಲಿ ತುಂಬ ಹೈಟೆಕ್ ಆಗಿರೋದು ಕಾಮನ್. ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಬಳ್ಳಾರಿ, ವಿಜಯನಗರ, ಈ ಸಾಮ್ರಾಜ್ಯದಲ್ಲಿ ಇಂಥ ಕಚೇರಿ ಇರೋದು ಇರಲೇಬೇಕು. ಆ್ಯಕ್ಚುಲಿ ಅದು ಒಂದು ಸ್ಟಾರ್ಟಪ್ ಆಗಿದೆ, ಸ್ಟಾರ್ಟ್ ಆಗಲಿ. ಓಕೆ, ಈ ಕಡೆ ನೋಡಿ, ನಿಮಗೆ ಒಂದು ಅದ್ಭುತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾರೇ ಜನಸಾಮಾನ್ಯರು ಬಂದರೂ ಕಾಫಿ ಮತ್ತು ಟೀ ಹಾಗೂ ವಾಟರ್, ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್, 2 ಫೆಸಿಲಿಟಿ. ವಾವ್, ಅಮೇಸಿಂಗ್. ಓಕೆ, ಬನ್ನಿ, ಅವರ ಆಫೀಸ್ ಇದು. ಇಲ್ಲೊಂದು ಮೀಟಿಂಗ್ ಹಾಲ್ ಇದೆ. ಸೊ ಯಾರೇ ಬಂದರೂ ಮೀಟಿಂಗ್ ಮಾಡಬೇಕಂತಂದರೆ ಅಧಿಕಾರಿಗಳ ಜೊತೆ, ಸೊ ಇಲ್ಲೇ ಮೀಟಿಂಗ್ ನಡೀತದೆ. ವಾವ್, ತುಂಬ ಚೆನ್ನಾಗಿರುವಂಥ ನೋಡಿ, ಇದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಓಕೆ, ಚಾರ್ಜ್ ಹಾಕೋಬೇಕು ಅಂತ ನಾವು ಬೇರೆ ಕಡೆಗಳಲ್ಲೆಲ್ಲ ಹುಡುಕ್ತಾ ಇರ್ತೀವಿ ನಮ್ಮ ಆಫೀಸ್ಗಳಲ್ಲೆಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಮತ್ತೊಂದು ಕಡೆ ಇಲ್ಲಿ ಸಾಮಾನ್ಯ ಜನರು ಬಂದು ಕೂರುವಂತಹ ಜಾಗ, ಹಾಗೂ ಆಫೀಸ್ನ ಸ್ಟಾಫ್ ಇಲ್ಲಿ ವರ್ಕ್ ಮಾಡ್ತಿರ್ತಾರೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗ್ತದೆ ಆಫೀಸ್, ಎಷ್ಟು ಹೊತ್ತು ವರ್ಕ್ ಮಾಡ್ತದೆ ಅಂತ? ಬೆಳಗ್ಗೆ 9:00 ಓಪನ್ ಆಗ್ತದೆ ಸರ್. ಅದಕ್ಕಿಂತ ಮುಂಚೆನೆ ಬಂದು ಇಲ್ಲೆಲ್ಲ ಕ್ಲೀನ್ ಬರ್ತಾರೆ. ಬೆಳಗ್ಗೆ 7 ಗಂಟೆ ಹಂಗೆ ಬಂದು ಕ್ಲೀನ್ ಮಾಡ್ತಾರೆಲ್ಲ. ಓಕೆ. ಮತ್ತೆ ಸಾರ್ವಜನಿಕರು ಎಲ್ಲ 9:30 ಮೇಲೆ 10 ಗಂಟೆ ಮೇಲೆ ಬರ್ತಾರೆ ಸರ್. ಬಂದ ತಕ್ಷಣ ಮತ್ತೆ ಸಾಹೇಬರು ಒಂದೊಂದು ಟೈಮು 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ ಇಲ್ಲಿ ಅಂದ್ರೆ ಕೆಲಸ ಗಂಟೆವರೆಗೂ ಓಪನ್ ಇರ್ತದೆ. ಏನಾರ ಜರೂರತ್ ಇದ್ರೆ 10 ಗಂಟೆವರೆಗೂ ಇರ್ತಾರೆ ಸರ್ ಸಾಹೇಬರು. ಡೈಲಿ ಎಷ್ಟು ಜನ ಬರ್ತಿರ್ತಾರೆ? ಕಡಿಮೆ ಅಂದ್ರೂ ಒಂದು
100 ಜನ ಹತ್ತತ್ರ ಬರ್ತಾರೆ ಸರ್, 100 ಜನದ ಮೇಲೆ ಬರ್ತಾರೆ. ಸಮಸ್ಯೆಗಳನ್ನು ಹೆಚ್ಚಾಗಿ ತಗೊಂಡ್ ಬರ್ತಾರೆ ಇಲ್ಲಿ ಅಂತ? ಸರ್ ಸಾಹೇಬ್ರ ಜೊತೆಗೆ ಮಾತಾಡ್ತಾರೆ ಸರ್, ಅವರು ಏನೋ ಸಮಸ್ಯೆ ಇದೆ ಅವನ್ನೆಲ್ಲ ಬಗೆಹರಿಸ್ಕೊಳ್ತಾರೆ ಸರ್. ಸಾಹೇಬರು ಕೆಲವೊಂದನ್ನು ಲೆಟರ್ ಮೂಲಕ ಬಗೆಹರಿಸ್ತಾರೆ, ಕೆಲವೊಂದನ್ನು ಹೇಳ್ತಾರೆ. PSR ಇದಾರೆ ಸರ್, ಅವ್ರಿಗೆ ಹೇಳಿ ಸಮಸ್ಯೆ ಬಗೆಹರಿಸ್ತಾರೆ ಸರ್. ಹೌದು ಅವ್ರೆ ಸರ್, PSR. ಇನ್ನೊಬ್ರು ಸುರೇಶ್ ಸರ್ ಅಂತ ಇದಾರೆ ಸರ್, ಮತ್ತೆ ಮಲನ್ ಸರ್ ಸರ್, ಮತ್ತೆ ಕುಮಾರಣ್ಣ ಅಂತ ಒಬ್ರು ಇದಾರೆ, ಮತ್ತೆ ಇವರೆಲ್ಲ ವಿನಯ್ ಅವರೆಲ್ಲ ನೋಡ್ಕೊಂತಾರೆ ಇದೆಲ್ಲ ಆಫೀಸ್. ಚೆನ್ನಾಗಿ ಸಾಹೇಬ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಅವ್ರ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಓಕೆ, ಏನ್ ಸರ್ ಕ್ಯಾಮ್ರಾ ಮುಂದೆ ಫೇಸ್ ತೋರಿಸ್ಬೇಕು, ನೀವು ಕ್ಯಾಮ್ರಾ ಫೇಸ್ ಇದೆ. ಓಕೆ, ಏನು ಹೆಚ್ಚು ಸಮಸ್ಯೆಗಳನ್ನು ತಗೊಂಡು ಬರ್ತಾರೆ ಜನ? ಯಾಕೆಂತಂದ್ರೆ ನಿಮಗೆ ಹೆಚ್ಚಾಗಿ ಗೊತ್ತಿರ್ತದೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿರೋರು ನೀವೇ ಆಗಿರೋದ್ರಿಂದಾಗಿ. ಹೌದು, ಡೈಲಿ ನಮಗೆ ವಿಭಿನ್ನ ಮತ್ತು ವಿಚಿತ್ರ ಕೆಲವು ಸಮಸ್ಯೆಗಳು ಬರ್ತಾವೆ ಸರ್. ಅಧಿಕಾರಿಗಳು ರೆಸ್ಪಾನ್ಸ್ ಮಾಡ್ಲಿಲ್ದಾಗ ಅವ್ರ ಕೈಲೇ ಈಗ ಮನೆ ಅಂತ ಬರ್ತಾರೆ. ಕೆಲವರು ಹಳ್ಳಿಗಳಿಂದ ನಮಗೆ TC ಬೇಕು, ಈಗ ರೈತರು ತುಂಬಾ ಸಮಸ್ಯೆ ಎದುರಿಸ್ತಿರ್ತಾರೆ ಸರ್, ಆತರ ಸಮಸ್ಯೆಗಳು ಬರ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಬರ್ತಾರೆ ಸರ್. ನಾವು ಫಸ್ಟ್ ಅವ್ರ ಹತ್ರ ಒಂದು ಲೆಟರ್ ತಗೊಂತೀವಿ, ರಿಕ್ವಿಜೇಷನ್ ಲೆಟರ್ ತಗೊಂತೀವಿ. ನಾವು ಅದನ್ನ ನಮಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಾವೇ ಖುದ್ದು ಪರಿಹಾರ ಮಾಡಿ ಅವ್ರಿಗೆ ವಾಪಸ್ ಹೇಳ್ತೀವಿ ಸರ್. ನಾವು ಅವ್ರಿಗೆ ಈ ಸಮಸ್ಯೆ ಬಗೆಹರಿದಿದೆ, ಈ ಸಮಸ್ಯೆ ಬಗೆಹರಿಯಲ್ಲ, ಯಾಕೆ ಬಗೆಹರಿಯಲ್ಲ ಅನ್ನೋದು ಸಹ ಮಾಹಿತಿ ನೀಡ್ತೀವಿ ಸರ್ ನಾವು ಆಫೀಸಿಂದ. ಓಕೆ, ಎಷ್ಟು ಎಕರೆ ಜಾಗದಲ್ಲಿ ಇದೆ ಈ ಆಫೀಸ್ ಮತ್ತು ಎಷ್ಟು ಕುರ್ಚಿಗಳ ವ್ಯವಸ್ಥೆ ಇದೆ, ಏನೆಲ್ಲ ಸ್ಪೆಷಾಲಿಟಿ ಇದೆ ಇದರದ್ದು ಅಂತ ಪರ್ಟಿಕ್ಯುಲರ್ಲಿ? ಸರ್ ಇಲ್ಲಿ ಒಂದು 100x100 ಅಲ್ಲಿ ಇರ್ಬೋದು ಸರ್, ಮೇ ಬಿ ಆಫೀಸ್ ಇದು. ನಾವು ಒಂದು 100 ಜನ ಕುತ್ಕೊಳಕ್ ಆಸನ ವ್ಯವಸ್ಥೆ ಇದೆ ಸರ್, 100 ಜನ ಕುಂದ್ರಬಹುದು. ನಮಗೆ ಇಲ್ಲಿ ಯಾವುದೇ ಪಾರ್ಶಾಲಿಟಿ ಮಾಡಲ್ಲ ಸರ್, ಯಾವ್ದು ಜಾತಿ, ಯಾವುದೇ ಧರ್ಮ, ಯಾವುದೇ ಪಾರ್ಟಿ. ನಮಗೆ ಹೂವಿನಡಗಲಿ ವಿಧಾನಸಭಾ ಟೋಟಲ್ ಏನು ಜನರಿದಾರಲ್ಲ ಸರ್, ನೀವು ಯಾವ ಜನ, ಯಾವ ಜಾತಿ, ನೀವು ಯಾವ ಪಾರ್ಟಿಯವರು ಅಂತ ಯಾರನ್ನು ಕೇಳಲ್ಲ ಸಾಹೇಬ್ರು. ನಮಗೆ ಪ್ರತಿ ದಿನ ಪ್ರತಿ ಕ್ಷಣ 24x7 ಏನೇ ಇರಲಿ ಸರ್, ನಾವು ಫೋನಲ್ಲಿ ನಾವು ಕೆಲಸ ಮಾಡೋ ಟೈಮಲ್ಲಿ ಇಲ್ಲ ಅಂದ್ರೆ ಫೋನಲ್ಲೇ ಸಾಲ್ವ್ ಮಾಡ್ತೀವಿ ಸರ್, ಏನೇ ಇದ್ರು. ಇಲ್ಲ ಅಂತಂದ್ರೆ ನಾವು ಆಫೀಸ್ ಬೆಳಗ್ಗೆ ನಾವು 10 ಗಂಟೆಗೆ ಸ್ಟಾಫ್ ಬರ್ತಾರೆ ಸರ್, ಮಧ್ಯಾಹ್ನ 1 ರಿಂದ 2 ಗಂಟೆ ಮಟ್ಟ ಊಟಕ್ಕೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಅನ್ಲಿಮಿಟೆಡ್ ಇರುತ್ತೆ ಸರ್, ನಮ್ಮ ರಾತ್ರಿ 11, 12, 1 ಗಂಟೆ ತನಕನೂ MLA ಸಾಹೇಬ್ರು ಅವೈಲೇಬಲ್ ಇರ್ತಾರೆ ಸರ್ ಆಫೀಸಲ್ಲಿ. ಅದೊಂದು ಸ್ಪೆಷಾಲಿಟಿ ಸರ್. ಸ್ಟಾಫ್ ನಾವು 3 ಜನ PA ಇದೀವಿ ಸರ್, ಒಬ್ರು ರನ್ನಿಂಗ್ PA ಇದಾರೆ, ನಾನು ಹಡಗ್ಲಿ 2 ಇದೀವಿ ಸರ್ ಇಲ್ಲಿ. ನಾವೇ ಖುದ್ದು ಏನಾದ್ರು ಜನರ ಸಮಸ್ಯೆ ಅಂತಂದ್ರೆ ಇನ್ಕ್ಲೂಡಿಂಗ್ ನಾವೇ ಜನರ ಜೊತೆಗೆ ಹೋಗೋದು ನಮ್ದು ಒಂದು ವಿಶೇಷ ಸರ್. ಇಲ್ಲಿ ಸಾಹೇಬ್ರು ಹೇಳ್ಬಿಡ್ತಾರೆ ಸರ್, ನೀವೇ ಜನರ ಜೊತೆಗೆ ಹೋಗಿ ಆಫೀಸ್ಗೆ ಹೋಗಿ ಅವ್ರ ಸಮಸ್ಯೆ ಏನಾದ್ರು ಬಗೆಹರಿಲಿಲ್ಲ ಅಂತಂದ್ರೆ ನಾವೇ ಖುದ್ದು ಹೋಗ್ತೀವಿ ಸರ್ ಇಲ್ಲಿ. ಓಕೆ, ನನಗೆ ಇಲ್ಲಿ ಬೇರೆ ಬೇರೆ ಕ್ಯಾಬಿನ್ಗಳಿದೆ, ಅದನ್ನೊಂಚೂರು ಎಕ್ಸ್ಪ್ಲೇನ್ ಮಾಡಕ್ ಬರ್ಬೋದಾ? ಓಕೆ, ಡನ್. ಓಕೆ ವೀಕ್ಷಕರೇ, ಹಾಗೆ ನೀವಿಲ್ಲಿ ಗಮನಿಸಬಹುದು ಒಂದು ಅದ್ಭುತವಾದಂತಹ LED ಸ್ಕ್ರೀನ್ ಇದೆ. ಸೊ ಮೇ ಬಿ ನ್ಯೂಸ್ ಚಾನೆಲ್ಗಳು ಹಾಕೋದಕ್ಕೆ ಇಟ್ಟಿರಬೇಕು, ನಾವು ನ್ಯೂಸ್ ಚಾನೆಲ್ ನೋಡೋದು ಕಡಿಮೆ. ಸೊ ನ್ಯೂಸ್ ಚಾನೆಲ್ಗಳನ್ನು ಹಾಕಿ ಅಪ್ಡೇಟ್ ತಿಳ್ಕೊಬೇಕಾಗ್ತದಲ್ಲ, ಸೊ ಹಾಗಾಗಿ. ಓಕೆ, ಸೊ ಈಗ ನಾವು ಹೋಗ್ತಾ ಇರುವಂಥದ್ದು ಅವ್ರ ಕ್ಯಾಬಿನ್ ಇದೆ ಅಂತ ಅನ್ಸುತ್ತೆ ಒಳಗಡೆ. ಓಕೆ, ಸೊ ಇಲ್ಲೂ ಕೂಡ ಜನ ಕೂರೋದಕ್ಕೆ. ಇದು ಆ್ಯಕ್ಚುಲಿ ಪ್ರೈವೇಟ್ ಜಾಗ ಅಲ್ಲ, ಫಸ್ಟ್ ಆಫ್ ಆಲ್ ಲೆಟ್ ಮಿ ಕ್ಲಿಯರ್ ದ್ಯಾಟ್. ಇದು ಪ್ಯೂರ್ಲಿ ಗೌರ್ಮೆಂಟ್ ಜಾಗ, ಗೌರ್ಮೆಂಟ್ ಆಫೀಸ್. ಸೊ ಇದೆಲ್ಲವೂ ಕೂಡ ಫೈಲ್ಸ್ ಇದೆಯಲ್ಲ ಸರ್? ಡಿಪಾರ್ಟ್ಮೆಂಟ್ ವೈಸ್ ಫೈಲ್ ಮಾಡಿದೀವಿ ಸರ್ ನಾವು. ಇದು ಡಿಪಾರ್ಟ್ಮೆಂಟ್ ಅಷ್ಟೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಏನ್ ಕೊಟ್ಟಿರ್ತಾರೆ ಸರ್, ಆ ತರ ರ್ಯಾಕ್ ಅಲ್ಲಿ ಇದೆ ಸರ್. ಜನರ ಸಮಸ್ಯೆದು ಮತ್ತೆ ಡಿಪಾರ್ಟ್ಮೆಂಟ್ ವೈಸ್ ಮಾಡಿ ಇನ್ನೊಂದು ಹೊರಗಡೆ ಇಟ್ಟಿದೀವಿ ಸರ್ ನಾವು. ಅದು ಕಬೋರ್ಡ್ ಅಲ್ಲಿ ಜನರ ಸಮಸ್ಯೆ ಇದೆ. ಇಲ್ಲಿ ಸಾಹೇಬ್ರು ಕುಂದಿರ್ತಾರೆ ಸರ್. ಇಲ್ಲಿ ಪರ್ಟಿಕ್ಯುಲರ್ ನಾವು ಪರ್ಸನಲ್ ಮಾತಾಡ್ಬೇಕು, ನಾವು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ವಿಷಯಗಳನ್ನ, ಜನರಿದ್ರೆ ಅಂತ ಪರ್ಸನಲ್ ಇರೋರಿಗೆ ಇಲ್ಲಿ ಕರೆದು ನಮ್ ಗನ್ಮೆನ್ ಅಲ್ಲಿ ನಿಂತಿರ್ತಾರೆ ಸರ್, ಅವ್ರು ಬಂದು ಮಾತಾಡ್ತಾರೆ ಸರ್ ಒಬ್ಬೊಬ್ರಿಗೆ ಸಾಹೇಬ್ರಿಗೆ. ಕಂಪ್ಲೀಟ್ ವಾಯ್ಸ್ ಪ್ರೂಫ್ ಹೋಗಲ್ಲ ಸರ್, ಹೊರಗಡೆ ಹೋಗಲ್ಲ ಸರ್. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ 24x7 ಇಲ್ಲಿ CC ಕ್ಯಾಮ್ರಾ ವರ್ಕ್ ಆಗುತ್ತೆ. ಸಾಹೇಬ್ರು ಬೆಂಗಳೂರಲ್ಲಿ ಇದ್ರು ಕೂಡ ಇಲ್ಲಿ ಸಿಬ್ಬಂದಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಅನ್ನೋ ಮಾಹಿತಿ ತಗೊಂತಾರೆ. ನಮಗೇನಾರ ನಾವು ಹೊರಗಡೆ ಏನೋ ಇದ್ವಿ ಅಂದ್ರೆ ಜನ ಬಹಳ ಇದಾರೆ, ನೀವೆಲ್ಲಿ ಹೋಗಿದ್ರಿ ಅಂತ ಇಮಿಡಿಯೇಟ್ಲಿ ನಮಗೆ ಇದಾಗುತ್ತೆ ಸರ್. ಆಮೇಲೆ ಎಸ್ಪೆಷಲಿ ಇನ್ನೊಂದು ವಿಶೇಷ ಏನಂದ್ರೆ IT-BT ಕಂಪ್ನಿ ತರ ನಮ್ಮಲ್ಲಿ ತಂಬ್ ಇಂಪ್ರೆಷನ್ ಇದೆ ಸರ್ ನಮ್ಮ ಸಿಬ್ಬಂದಿ ಅವರಿಗೆ. ನಾವು ಬೆಳಿಗ್ಗೆ ಬಂದು 10 ಗಂಟೆಗೆ ತಂಬ್ ಇನ್ ಮಾಡ್ತೀವಿ ಸರ್. ನಾವು ಅನ್ಲಿಮಿಟೆಡ್ ಎಷ್ಟೊತ್ತಿಗೆ ಹೋಗ್ತೀವೋ ತಂಬ್ ಔಟ್ ಮಾಡಿ ಹೋಗ್ತೀವಿ ಸರ್, ಆತರ. ಸೂಪರ್. ನೋಡಿ, ನಾನು ಮತ್ತೆ ಕೃಷ್ಣ ನಾಯಕ್ ಡಿಸ್ಕಸ್ ಮಾಡೋ ಟೈಮಲ್ಲಿ 2023 ಅನ್ಸುತ್ತೆ, ಕಳೆದ ವರ್ಷ, ಒಂದೆರಡು ವರ್ಷದ ಹಿಂದೆ ಅನ್ಸುತ್ತೆ. ಆಗ ಹಿ ಸೆಡ್, ನಾನು ಇಟಲಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಹೀಗಿತ್ತು ಹಾಗಿತ್ತು, ಆ ಮಾದರಿಯಲ್ಲೇ ಮಾಡಬೇಕು ಅಂತ. ನಾನು ಕ್ಷೇತ್ರಕ್ಕೆ ಬರ್ತೀನಿ, ನೋಡೋಣ ಅದು ಎಷ್ಟು ಮಾಡಿರ್ತೀರಿ ಅಂತ ಒಂದ್ಸತಿ ಬಂದೆ. ಸೊ ಇದು ಸರ್ಕಾರಿ ಜಾಗದಲ್ಲಿ ಮಾಡಿರುವಂತಹ ಡೆವಲಪ್ಮೆಂಟ್. ಸ್ಕೂಲ್ಗಳದ್ದು ಕೂಡ ಅವ್ರು ಆಕ್ಚುಲಿ ತುಂಬಾ
ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ರು. ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಎಲ್ಲಿ ತನಕ ಬಂದಿದೆ ಅದು ಅಂತ. ಇದು ಯಾವ ಕ್ಯಾಬಿನ್ ಸರ್? ಇದು ಮೀಟಿಂಗ್ ಹಾಲ್ ಅಂತ ಸರ್. ಅಧಿಕಾರಿಗಳಿಗೆ ಓಕೆ. ನಾವು ಬೆಳಿಗ್ಗೆ ಇನ್ನೊಂದು ಏನ್ ಮಾಡ್ತೀವಿ ಸರ್, ಬೆಳಿಗ್ಗೆ 8 ಗಂಟೆಗೆ ಒಂದು ಗ್ರಾಮದಲ್ಲಿ ಇರ್ತೀವಿ ಸರ್. ಬೆಳಿಗ್ಗೆ 8 ಗಂಟೆಗೆ ಒಂದು ಗ್ರಾಮದಲ್ಲಿ ಇರ್ತೀವಿ. ಅಲ್ಲಿರೋ ಮೂಲಭೂತ ಸಮಸ್ಯೆಗಳೇನು ಇರ್ತಾವಲ್ಲ ಸರ್, ಮೂಲಭೂತ ಸೌಕರ್ಯ ಸಮಸ್ಯೆ ಏನ್ ಇರ್ತದಲ್ಲ, ಅದ್ರ ಬಗ್ಗೆ ಸಾಹೇಬ್ರೆ ಖುದ್ದು ನೋಡ್ತಾರೆ, ವೀಕ್ಷಣೆ ಮಾಡ್ತಾರೆ. ಅಲ್ಲಿಗೆ ನಮ್ಮ ಅಧಿಕಾರಿಗಳು ಇರ್ತಾರೆ ಸರ್. ಡೈಲಿ ನಮ್ಮ VA ಮತ್ತೆ RI KEB ಇಂದ ಒಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಎಲ್ಲಾ ಸಮಸ್ಯೆಗಳನ್ನ ಇನ್ಕ್ಲೂಡಿಂಗ್ ನಮ್ಮ PAಗಳು ನಾವಿರ್ತೀವಿ. ಡೈಲಿ ಎದ್ದ ತಕ್ಷಣನೇ ಒಂದು ಗ್ರಾಮ ವಿಸಿಟ್ ಇರುತ್ತೆ ಸರ್. ಎದ್ದ ತಕ್ಷಣ ಗ್ರಾಮ ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆನ ಇಮಿಡಿಯೇಟ್ಲಿ ಕ್ಲಿಯರ್ ಮಾಡ್ಕೊಂಡು 11 ಗಂಟೆಲಿಂದ ಆಫೀಸಿಗೆ ಬರ್ತಾರೆ ಸರ್ ಜನ. 11ರಿಂದ 1:30 ತನಕ 2 ಗಂಟೆ ತನಕ ಆಫೀಸಲ್ಲಿ ಮತ್ತೆ ಜನಗಳ ಮೀಟ್ ಮಾಡ್ತಾರೆ ಸರ್. ಇದೆಂತ ಇದು ಪ್ರೊಜೆಕ್ಟರ್ ವಿಡಿಯೋ ಕಾನ್ಫರೆನ್ಸ್. ಹೌದು ಸರ್, ಹೌದು. ಅಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಸರ್. ಓಕೆ. 1 ಗಂಟೆಯಿಂದ 2:30 ತನಕ ಸಾಹೇಬ್ರು ಊಟ ಟಿಫನ್ ಮಾಡ್ತಾರೆ ಸರ್. 2:30ಲಿಂದ ಸಂಬಂಧಪಟ್ಟ ಇಲಾಖೆ ಯಾವ್ದಾದ್ರು ಅವೈಲೇಬಿಲಿಟಿ ಅಧಿಕಾರಿಗಳ ಜೊತೆ ಮಾತಾಡಬಹುದು, ಇಲ್ಲಿ ಮಾತಾಡ್ತಾರೆ ಸರ್. ಓ ಸೂಪರ್. ಸೊ ನೋಡಿ, ಎಲ್ಲವೂ ಕೂಡ ಹೈಟೆಕ್ ಆಗಿ ಹೇಗೆ ಬದಲಾಗಬಹುದು ಅಂತ. ಆಕ್ಚುಲಿ ಬೇರೆ MLAಗಳು ಕೂಡ ಇದನ್ನ ಮಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ. ನಾವು ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋಗ್ತೀವಲ್ಲ, ಒಂದು ಕಡೆ ಸೋರುತಿಹುದು ಮಾಳಿಗೆ ಅಂತೇನೋ ಒಂದು ಸಾಲುಗಳಿದೆ. ಅದು ನನಗೆ ಇಲ್ಲಿ ಅಪ್ರಸ್ತುತ ಅನಿಸ್ತದೆ, ಅದು ಬೇರೆಯವ್ರ ಕಚೇರಿಗೆ ಪ್ರಸ್ತುತ. ಓಕೆ, ಇಲ್ಲಿ ನಮ್ಮ ಕೃಷ್ಣ ನಾಯಕ್ ಅವರು ಕೂರುವಂತಹ ಜಾಗ. ಇದೇನ್ ಸರ್, ಇದು ಹಳೆ ಕಾಲದ ಫೋನ್ ಏನೋ ಇಟ್ಟಿದ್ದೀರಿ ಸರ್? ನಮ್ಗೆ ಇದು ಇಲ್ಲಿ ಆಫೀಸ್ ಫೋನ್ ಸರ್. ಇದು ಓಕೆ, ಆಫೀಸ್ ಫೋನ್. ಜನರಿಗೆ ಯಾರು ನಮಗೆ ಕರೆ ನಮ್ಮ ಆಫೀಸ್ ನಂಬರ್ ಇದೆ. ಆಫೀಸ್ ನಂಬರ್ ಇಂದ ಜನರು ಕಾಲ್ ಮಾಡ್ಬೇಕಂದ್ರೆ ನಾವು ರಿಸೆಪ್ಷನ್ ಅಲ್ಲಿ ಕಾಲ್ ಪಿಕ್ ಮಾಡ್ತಾರೆ. ರಿಸೆಪ್ಷನ್ ಅಲ್ಲಿ ಕಾಲ್ 5 ಟೈಮ್ ಏನಾದ್ರು ಕಾಲ್ ಪಿಕ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ಲಿ ಇಲ್ಲಿಗೆ ಬರ್ತಾರೆ ಸರ್. ನಮ್ಮ ಸಾಹೇಬ್ರು ವೆರಿ ಡಿಫ್ರೆಂಟ್ ಪರ್ಸನ್. ಈಗ ನಿಮ್ ಆಫೀಸ್ ಮಾಡಿದ್ಮೇಲೆ ತಮಗೆ ನೋಡಿರ್ಬೋದು, ಯಾಕೆ 5 ವರ್ಷ 3 ವರ್ಷ ಯಾಕೆ ಬೇಕು ಅನ್ನೋದ್ರ ನಡುವೆ ಹಿಂಗೆ ಇರ್ಬೇಕು, ಹಿಂಗೆ ಆಗ್ಬೇಕು ಅಂತ ಥಿಂಕಿಂಗ್ ಸರ್ ಅವ್ರದ್ದು. ಓಕೆ, ಹಾ ಸರ್, ಅಮೇಸಿಂಗ್. ಓಕೆ, ಇದು ಆಕ್ಚುಲಿ ತುಂಬಾ ಖಾಸ್ ದೋಸ್ತ್ಗಳು ಅಥವಾ ಆತ್ಮೀಯರು ಅಥವಾ ಕಾರ್ಪೊರೇಟರ್ಗಳು, ಅಧಿಕಾರಿಗಳು, IAS ಆಫೀಸರ್ಗಳು, IPS ಆಫೀಸರ್ಗಳು ಇಲ್ಲಿ ಬಂದು ಡಿಸ್ಕಸ್ ಮಾಡುವಂಥ ಜಾಗ. ಓಕೆ, ಇದು ಸೇಮ್ ಕ್ಯಾಬಿನ್ ಅಂತ ಅನಿಸ್ತದೆ. ನಾನು ಆ್ಯಕ್ಚುಲಿ ಕೃಷ್ಣ ನಾಯಕ್ ಅವ್ರಿಗೆ ಫೋನ್ ಮಾಡಿದ್ದಾಗ ಆಫೀಸದೊಂದು ಟೂರ್ ಮಾಡುವ ಅಂತ ಹೇಳಿದರು. ನಾನು ಹೇಳಿದೆ, ಏನು ಸರ್ ಮನೆ ಥರ ಇರುತ್ತೆ ಆಫೀಸು ಅಂತ. ಸೊ ಆಫ್ಟರ್ ದಟ್ ಈಗ ನೋಡ್ತಾ ಇದ್ದೀನಿ. ಇದೆಂತ ಸರ್, ಡೈನಿಂಗ್ ಟೇಬಲ್ ಸರ್? ಇದು ಡೈನಿಂಗ್ ಟೇಬಲ್. ಸಾಹೇಬ್ರು ಒಂದ್ಸರಿ ಅನ್ಲಿಮಿಟೆಡ್ ಆಗಿ ವರ್ಕ್ ಮಾಡಕ್ಕಾದ್ರೆ ಊಟಕ್ಕೆ ಹೋಗಕ್ ಆಗಲ್ಲ, ಮತ್ತೆ ಸ್ಟಾಫ್ ಅವರು ಊಟ ಮಾಡೋದು ಪ್ಲೇಸ್ ಸರ್ ಇದು. ಸಾಹೇಬ್ರು ಊಟಕ್ಕೆ ಲೇಟ್ ಆತಂತಂದ್ರೆ ಮನೆಯಿಂದಾನೇ ಊಟ ಬರುತ್ತೆ ಸರ್ ಇಲ್ಲಿಗೆ. ಮನೆಗೆ ಹೋದ್ರೆ ಲೇಟ್ ಆಗತ್ತೆ, ಜನರ ಸ್ಪಂದನೆ ಕೇಳಕ್ಕಾಗಲ್ಲ ಅಂತಂದು ಅವಾಗ ಆ ತರ ಅದು ಒಂದಿದೆ ಸರ್. ಆಮೇಲೆ ನಾವು ಸಿಬ್ಬಂದಿ ಸಹ ಇಲ್ಲೇ ಊಟ ಮಾಡ್ತೀವಿ. ಕಿಚನ್ ಇದೆ ಸರ್ ಇಲ್ಲಿ ನಮ್ದು. ಕಿಚನ್ ತೋರಿಸ್ತೀನಿ ನಿಮ್ಗೆ. ಈಗ ರೆಡಿ ಆಗ್ತಾ ಇದೆ. ಒಂದ್ಸತಿ ಪ್ಯಾನ್ ಮಾಡಿ ತೋರಿಸ್ಬಿಡ್ತೀನಿ, ಆಮೇಲೆ ಯಾಕೆ ನೋಡಿ. ಓಕೆ, ಇದು ಕಿಚನ್. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ರೆಡಿ ಆಗುತ್ತೆ. ಸೊ IT BT ಕಂಪನಿಗಳಲ್ಲಿ ಹೇಗೆ ಫೆಸಿಲಿಟಿ ಇರ್ತದೋ ಹಾಗೆ. ಓಕೆ, ಸೊ ಇದೇನಪ್ಪ, ಇದು ಕೋಟೆ ಬಾಗಿಲು ತರ ಇದೆ. ಓಕೆ, ಇದೇನಿದು ಫುಲ್ ಸ್ಟಾಫ್ ವರ್ಕ್ ಮಾಡೋ ಜಾಗ. ಇದು ನಮ್ದು ಸೋಷಿಯಲ್ ಮೀಡಿಯಾ ಮಾಡ್ತಾರೆ ಸರ್. ನಮ್ದು ಏನೇ ಆಫೀಸ್ ವರ್ಕ್ ಇದ್ರು ಇಲ್ಲೇ ಮಾಡ್ತಾರೆ. ಕಂಪ್ಯೂಟರ್, ಹೌದು, ಕಂಪ್ಯೂಟರ್ ರೂಮ್ ಸರ್. ಎಷ್ಟು ಜನ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ 2 ಮೆಂಬರ್ಸ್ ಇದ್ದಾರೆ ಸರ್. ಅವರು ಇಲ್ಲೇ ಕೆಲಸ ಮಾಡ್ತಾರೆ ಸರ್. ಅಮೇಸಿಂಗ್. ಓಕೆ, ಎಲ್ಲವೂ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ಏನ್ ಮಾಡಿದೀವಿ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಯಾಕೆಂತಂದ್ರೆ ನನಗೊಬ್ರು ನನಗೆ ನೆನಪಾಗ್ತಿಲ್ಲ ಹೆಸರು, ಯಾರ ಜೊತೆನೋ ಮಾತಾಡ್ತಿರ್ಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ, ಕರೆಕ್ಟ್, UPಯಲ್ಲಿ ನಾನು ಹೋಗಿದ್ದಾಗ ಸಾಕ್ಷಿಜಿ ಮಹಾರಾಜ್ ಅಂತ ಉನ್ನಾವ್ ಲೋಕಸಭಾ ಕ್ಷೇತ್ರದ MP ಹೇಳ್ತಾ ಇದ್ರು, ಹಮ್ ಏಕ್ ಕಾಮ್ ಕರೆಂಗೆ ತೋ 10 ಚೀಸೆ ಬತಾಯೆಂಗೆ ಲೋಗೋಂಕೋ ಅಂತ. ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾ ಬೇಕಾಗ್ತದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೃಷ್ಣ ನಾಯಕ್ ಅವರ ಮಾತುಗಳು. ನಾನು ಯಾಕೆ ಇಂಟರ್ವ್ಯೂ ಟೈಮ್ ಕೊಟ್ರಿ ಅಂತ ಅವ್ರಿಗೆ ಒತ್ತಿ ಕೇಳಿದೆ ಅಂತಂದ್ರೆ, ಆ ಕಮಿಟ್ಮೆಂಟ್ ಅನ್ನೋದು ಇದೆಯಲ್ಲ, ಎಲ್ರಿಗೂ ಇರೋದಿಲ್ಲ. ಅದು ಅರ್ಥ ಆಗಿರುತ್ತೆ ಯಾರಿಗೆ ಹೇಳ್ತಿದ್ದೀನಿ ಅಂತ. ಅಂದ್ರೆ ಒಂದು ಸತಿ ಒಬ್ಬ ವ್ಯಕ್ತಿ ಮಾತು ಕೊಟ್ಟ ಮೇಲೆ ಅದಕ್ಕೆ ನಡ್ಕೋಬೇಕು. ಅದಕ್ಕೆ ಅಂತವ್ರನ್ನ ಪುಣ್ಯಕೋಟಿ ಅಂತ ಕರೆಯೋದು. ವೆಲ್, ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಹೂವಿನ ಹಡಗಲಿಯಿಂದ. ನಮಸ್ಕಾರ.